ವಿಕ್ರಮದ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ವಿ ಟಾಕ್ ಹೈಫೈ ಹರಟೆಯಲ್ಲಿ ನನ್ನೊಟ್ಟಿಗಿದ್ದಾರೆ ಪ್ರತಿಭಾವಂತ ಕಲಾವಿದೆ. ಕನ್ನಡ, ತಮಿಳು, ಮಲಯಾಳಂ ಚಿತ್ರಗಳಲ್ಲಿ ಅಭಿನಯ ನೀಡಿದಂಥ ಅಭಿನೇತ್ರಿ ಇವರು. ಅಷ್ಟೇ ಅಲ್ಲ, ಬಹಳಷ್ಟು ರೀತಿಯ ಚಿತ್ರರಂಗದಲ್ಲಿ ಆಗಿರ್ಬೋದು, ಕನ್ನಡ ಚಿತ್ರರಂಗದಲ್ಲಿ ರಾಜಕುಮಾರಿಯಾಗಿ ಬಂದು ಕಿರುತೆರೆಯಲ್ಲಿ ಇನ್ಸ್ಪೆಕ್ಟರ್ ಮಾಧವಿ ಪಟೇಲ್ ಆಗಿ ಮಿಂಚಿ ನಿಜ ಜೀವನದಲ್ಲಿ ರಾಜಕಾರಣಿಯಾದವರು ಇವರು. ಬದುಕು ಜಟಕಾಬಂಡಿಯನ್ನು ಎಳೆದ ಸಾರಥಿ ಇವರು. ರಿಯಾಲಿಟಿಯಲ್ಲಿ ವಕೀಲರಾದರು, ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಂಡಂಥವರು. ಹೌದು, ಪ್ರಬುದ್ಧ ಮಾತು, ಪ್ರಖರ ನಿಲುವನ್ನು ವ್ಯಕ್ತಪಡಿಸುವಂತಹ ನಟಿ, ರಾಜಕಾರಣಿ, ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷೆ ಆಗಿರುವಂತಹ ಶ್ರೀಮತಿ ಮಾಳವಿಕಾ ಅವಿನಾಶ್ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಮಾಳವಿಕಾ ಮೇಡಮ್, ನಿಮಗೆ ನಮ್ಮ ಚೆವಿ ವಿಕ್ರಮದ ಪಾಡ್ಕಾಸ್ಟ್ಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಮೇಡಮ್. ಮೊದಲಿಗೆ ಒಂದು ನಿಮ್ಮ ಮುಗ್ಧವಾದ ನಗುವನ್ನು ನಕ್ಬಿಟ್ರೆ ನಕ್ಕಳ ರಾಜಕುಮಾರಿ ಅಂತ ನಾವು ಕಾರ್ಯಕ್ರಮ ಆರಂಭಿಸ್ಬಿಡ್ಬೋದು. ಯಾಕಂದರೆ ತಮಿಳು ಅಂತ ಹೇಳಿದಾಗ ತಮಿಳು ಮೂಲ ಮನೆತನ ಕುಟುಂಬ ಆದರೂ ಕೂಡ ಕೈ ಬೀಸಿ ಕರೆದದ್ದು ಕನ್ನಡನೆಲ್ಲ. ಅದರೊಟ್ಟಿಗೆ ಸಾಕಷ್ಟು ತಮಿಳು, ಮಲಯಾಳಂ ಚಿತ್ರಗಳಲ್ಲೂ ಕೂಡ ಬಹಳ ನೆನಪಿಡುವಂಥ, ಮರೆಯಲಾರದಂಥ ಪಾತ್ರಗಳನ್ನು ನಿಭಾಯಿಸಿದಂಥವ್ರು ನೀವು. ಸೊ ಹುಟ್ಟಿದ ಊರಿಂದನೇ ಶುರು ಮಾಡೋಣ. ಕುಟುಂಬ, ತಂದೆ ತಾಯಿ ಬಗ್ಗೆ ಹೇಳಿ ಮೇಡಮ್. ನಮ್ಮ ತಂದೆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು, ವಿಜಯ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಒಂದು ಬಹಳ ಬಲವಾದ ದಕ್ಷಿಣ ಕನ್ನಡದ ನಂಟಿದೆ ವಿಜಯ ಬ್ಯಾಂಕ್ ಅನ್ನೋ ಕಾರಣಕ್ಕೆ. ನನಗನ್ಸುತ್ತೆ ಈಗಾಗಲೇ ಅವರು ಬೆಂಗಳೂರಿಗೆ ಅಂತ ಬಂದು, ಅದಕ್ಕೆ ಮುಂಚೆನೂ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ, ಮೈಸೂರು, ದಾವಣಗೆರೆ ಎಲ್ಲ. ಬೆಂಗಳೂರಿಗೆ ಅಂತ ಬಂದು 55 ವರ್ಷ ಆಗಿದೆ ನಮ್ಮ ತಂದೆಯವರು. ನಮ್ಮ ತಾಯಿಯವ್ರನ್ನ ಮದುವೆ ಆಗಿ 52 ವರ್ಷ ಆಗಿದೆ, ನಮ್ಮ ಅಕ್ಕನಿಗೆ 51 ವರ್ಷ. ಹಾಗಾಗಿ ಸುಮಾರು 50 ವರ್ಷಗಳಿಂದ ಇಲ್ಲೇ ನೆಲೆಸಿರೋದ್ರಿಂದ ನಾವೆಲ್ಲ ಹುಟ್ಟಿ ಬೆಳೆದದ್ದು ಬೆಂಗಳೂರಿನಲ್ಲೇ. ಸೊ ನಿಮ್ಮೂರು ಯಾವುದು ಅಂತ ನಮ್ಮನ್ನು ಕೇಳಿದ್ರೆ ಅದು ಬೆಂಗಳೂರು. ಹೌದು ಹೌದು ಮೇಡಮ್. ಬೆಂಗಳೂರಿನಲ್ಲೇ ಬೆಳೆದಿದ್ದರಿಂದ ಶಾಲೆಗೆ ಹೋಗಿದ್ದು ಇಲ್ಲೇ. ಒಂದು ಕೆಲವು ವರ್ಷಗಳು ನಮ್ಮ ತಂದೆಗೆ ವರ್ಗಾವಣೆ ಆಯಿತು ದೆಹಲಿಗೆ. ಹಾಗಾಗಿ ಅಲ್ಲಿ ಸ್ವಲ್ಪ ವರ್ಷಗಳು ನಾನು ಸ್ಕೂಲು ಓದಿದ್ದೀನಿ. ಒಂದು ಪ್ರಪಂಚದ ವರ್ಲ್ಡ್ ವ್ಯೂ ಸಿಕ್ತು ದೆಹಲಿಯ ಒಂದು ಶಾಲೆಯಲ್ಲಿ ಓದಿದ್ರಿಂದ. ನಮಗೆ ಆವಾಗ ಸ್ಕೂಲ್ನಲ್ಲಿದ್ದಾಗ, ಆವಾಗ ಇನ್ನು USSR ಆಗಿತ್ತು. ಇದು 1990 ಮಾತು ನಾನು ಹೇಳ್ತಿರೋದು, 91 ಇರಬೇಕು. ಅವಾಗಿನ್ನೂ ಅದು USSR ಆಗಿತ್ತು, ಸೋವಿಯತ್ ಯೂನಿಯನ್. ರಷ್ಯಾ ಇನ್ನೂ ಅದು ವಿಘಟನೆ ಆಗಿರಲಿಲ್ಲ. ಆ ಕಾಲದಲ್ಲಿ ನಮ್ಮ ಶಾಲೆಯಿಂದ ನಾವೊಂದು 5 ಜನ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ಅಲ್ಲಿಗೆ ಹೋಗಿದ್ವಿ. ಅದೇ ರೀತಿಯಾಗಿ ಅಲ್ಲಿಂದ 5 ಮಕ್ಕಳು ನಮ್ಮಲ್ಲಿಗೆ ಬಂದಿದ್ದರು. ಆ ಎಕ್ಸ್ಚೇಂಜ್ ಪ್ರೋಗ್ರಾಮ್ನಲ್ಲಿ ಒಂದು 3 ವಾರಗಳ ಕಾಲ ಅದು ನಡೆದಿದ್ದರಿಂದ ನಾವು ಅಲ್ಲಿಗೆ ಹೋಗಿದ್ದು, ಅವ್ರು ದೆಹಲಿಗೆ ಬಂದಿದ್ದು. ಹಾಗಾಗಿ ಈ 6 ವಾರಗಳಲ್ಲಿ ನನಗನ್ಸುತ್ತೆ ಒಟ್ಟು ವಿಶ್ವದ ಬಗ್ಗೆ, ಜಗತ್ತಿನ ಬಗ್ಗೆ, ನಾನೇನಾಗಬೇಕು ಅನ್ನೋದ್ರ ಬಗ್ಗೆ, ನಮ್ಮ ದೇಶದ ಬಗ್ಗೆ, ಹೀಗೆ ಎಲ್ಲ ವಿಷಯಗಳು ನಮಗೆ ಅನಾವರಣ ಆಗ್ತಾ ಹೋಯಿತು. ನನಗೆ ಅವಾಗ 13 ವರ್ಷ ಇರಬೇಕು ಅನ್ಕೋತೀನಿ, 9th ಸ್ಟ್ಯಾಂಡರ್ಡ್, 13-14 ವರ್ಷ. ಸೊ ಹಾಗಾಗಿ ನಾನು ಮುಂದೆ ಏನಾಗಬೇಕು ಅನ್ನೋದು ಯಾವಾಗಲೂ ಆ ಕಾಲದಲ್ಲೇ ದೃಢವಾಯಿತು. ನಾನು ಲಾಯರ್ ಆಗಬೇಕು ಅನ್ನೋದು ಅವಾಗ ದೃಢ ಆಗೋಯ್ತು ನನಗೆ 9ನೇ ಕ್ಲಾಸ್. ಹೌದಾ? ಅಪ್ಪ ಬ್ಯಾಂಕ್ ಉದ್ಯೋಗಿ ಆಗಿರೋದ್ರ ಜೊತೆಗೆ ಬರಹಗಾರರು, ಅಮ್ಮ ಗಾಯಕಿಯಾಗಿ, ಅಂದರೆ ಅವರಿಬ್ಬರ ಪ್ರಭಾವ ತಮ್ಮ ಮೇಲೆ ಬಿದ್ದಿದೆ ಖಂಡಿತವಾಗ್ಲು. ನಮ್ಮ ತಂದೆ ಬರೆಯೋರು, ನಾಟಕಗಳು ಮಾಡೋರು, ಬರೆಯೋರು. ಜೊತೆಗೆ ಅವರು ಕೂಡ ವಕೀಲಿಕೆ ಮಾಡಲಿಲ್ಲ, ಆದರೂ ಓದ್ಕೊಂಡಿದ್ರು ಲಾ. ಸೊ ಹೆಚ್ಚು ಅವರ ಈ ವಾಂಗ್ಮಯ ಅನ್ನೋದು ಅವರಿಂದ ಬಂದಿದೆ ಅಂತ ನಾನು ಅಂದ್ಕೋತೀನಿ. ಎಲ್ಲರೂ ಚೆನ್ನಾಗಿ ಮಾತಾಡ್ತೀರಿ ಅಂತಾರಲ್ಲ, ಅದು ಪ್ರಾಯಶಃ ನಮ್ಮ ತಂದೆಯಿಂದ ಬಂದಿದೆ. ಆದರೆ ತಂದೆ ತಾಯಿ ಇಬ್ಬರು ತುಂಬ ಆಳವಾಗಿ ಈ ನಮ್ಮ ಸಂಸ್ಕೃತಿಯಲ್ಲಿ ಬೇರೂರಿದಂತಹ ಕುಟುಂಬಗಳಿಂದ ಬಂದವರು. ಹಾಗಾಗಿ ನಮಗೆ ABCD ಕಲ್ಸಕ್ಕೆ ಮುಂಚೆ ಕಲಿಸಿದ್ದು ಸಂಗೀತ ಮತ್ತು ನೃತ್ಯ. ಅದರ ಮತ್ತೊಂದು ಆಯಾಮ ಅಷ್ಟೇ ಅಭಿನಯ ಅಂತ ಅಂದ್ಕೋತೀನಿ. ಸಂಗೀತ, ನೃತ್ಯ ತುಂಬ ಬಾಲ್ಯದಿಂದ. ಅದ್ರ ಜೊತೆಗೆ ಆ ಚಿನ್ಮಯ ಮಿಷನ್ಗೆ ಕಳಿಸೋರು, ಬಾಲವಿಹಾರ ಅಂತ ಮಾಡೋರು. ಅವಾಗ ಚಿನ್ಮಯಾನಂದರು ಇನ್ನೂ ಇದ್ದರು, ನಾವೆಲ್ಲ ನೋಡಿದ್ದೀವಿ ಅವ್ರನ್ನ, ಅಂತ ಮಹಾನ್ ವ್ಯಕ್ತಿ. ಸೊ ಆ ಬಾಲವಿಹಾರಲ್ಲಿ ಶ್ಲೋಕಗಳೆಲ್ಲ ಬಾಯ್ಪಾಠ ಮಾಡಿಸೋರು. ಸೊ ನಾವು ಭಗವದ್ಗೀತೆ ಎಲ್ಲಿ 13ನೇ ಅಧ್ಯಾಯ ಹೇಳು ಅಂದರೆ ಹೇಳ್ತಾ ಇದ್ವಿ. ಆ 3ನೇ-4ನೇ ವಯಸ್ಸಿಗೆ ಅದೇನು ಅಂತ ಗೊತ್ತಿಲ್ಲ, ಬಾಯ್ಪಾಠ ಮಾಡ್ಕೊಂಡು ಹೇಳೋದು. ಹಾಗೆ ಅನ್ನಪೂರ್ಣಾಷ್ಟಕಂ ಹೇಳ್ತಾ ಇದ್ವಿ. ಹಾಗೆ ನನಗೆ ಸೊ ಅದೆಲ್ಲ ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ಇಂಪ್ರೆಷನ್ ಆಗ್ಬಿಟ್ರೆ ಇವತ್ತು ಕೂತ್ಕೊಂಡಾಗ ಸುಮ್ಮನೆ ಕಣ್ಣು ಮುಚ್ಚಿದ್ರೆ ಅದೆಲ್ಲ ನೆನಪಿಗೆ ಬರುತ್ತೆ.
ಸೊ ಇದು ಯಾವುದು ನಾವು ಪರಿಶ್ರಮ ಪಟ್ಟು ಕಲ್ತದ್ದಲ್ಲ. ನಾನು ಸಾಮಾನ್ಯವಾಗಿ ಹೇಳ್ತೀನಿ, ಊಟ ನೀರಿನ ಜೊತೆ ನಮ್ಮ ಅಪ್ಪ ಅಮ್ಮ ನಮಗೆ ಸಂಸ್ಕೃತಿನೂ ಉಣಿಸ್ಬಿಟ್ರು, ಸಂಗೀತ ನೃತ್ಯನೂ ಉಣಿಸ್ಬಿಟ್ರು. ಮೇಡಮ್, ಅಂದರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ತುಂಬ ಮೊದಲೇ ನಿಮಗೆ ವಕೀಲರಾಗಬೇಕು ಅನ್ನೋಂಥ ಆಸೆ, ಗುರಿ. ಆದರೆ ಬಣ್ಣದ ಲೋಕ ಕೂಡ ಅಷ್ಟೇ ಬೇಗ ಸೆಳೆದಿರುವಂಥದ್ದು. ಬಾಲ ಕಲಾವಿದೆಯಾಗಿ ಎಂಟ್ರಿ ಕೊಡ್ತೀರಿ, ಕೃಷ್ಣನ ಪಾತ್ರ ಹಾಕಿದ್ರಿ, ಅದನ್ನು ನೋಡಿ ಜಿ ವಿ ಅಯ್ಯರವರು ಕೃಷ್ಣನ ಪಾತ್ರ ಕೊಟ್ಟರು ಅಂತ ಆ ಒಂದು ಕ್ಷಣ ನೆನಪಿಸ್ಕೊಳ್ಳೋದಾದರೆ. ನಮ್ಮ ಡ್ಯಾನ್ಸ್ ಮಾಡ್ತಾ ಇದ್ವಲ್ಲ, ಡ್ಯಾನ್ಸ್ ಡ್ರಾಮಾ ಒಂದಿತ್ತು ಕೃಷ್ಣನ ಬಗ್ಗೆ. ಅದು ಡ್ಯಾನ್ಸ್ ಡ್ರಾಮಾದಲ್ಲಿ ನನ್ನ ಪಾತ್ರ ಬಹಳ ಕಡಿಮೆ ಇತ್ತು. ಎಂಟನೇ ವಯಸ್ಸಿನಲ್ಲಿ ಮಾಡಿದ್ದದು ರವೀಂದ್ರ ಕಲಾಕ್ಷೇತ್ರಲ್ಲಿ ಪರ್ಫಾರ್ಮೆನ್ಸು. ಆ 8ನೇ ವಯಸ್ಸಿನಲ್ಲಿ ಸುಮ್ಮನೆ ಆ ಬಾಲಲೀಲೆಗಳಿರುತ್ತಲ್ಲ ಕೃಷ್ಣಂದು, ಆ ಕಡಗೋಲ್ ಕದಿಯೋದು, ಇಲ್ಲ ಅಂದ್ರೆ ಆ ಮಡಕೆ ಹೊಡೆದು ಬೆಣ್ಣೆ ತಿನ್ನೋದು, ಈ ಥರದ್ದೆಲ್ಲ ಲೀಲೆಗಳು. ಒಂದೇ ಒಂದು ಪುರಂದರದಾಸರ ಕೃತಿ ಅಷ್ಟೇ ನಂದಿದ್ದಿದ್ದು, ಅದು 1 hour ಡ್ಯಾನ್ಸ್ ಡ್ರಾಮಾಲಿ. ಆಮೇಲೆ ಕೃಷ್ಣ ದೊಡ್ಡವನಾಗ್ತಾನೆ, ಅದು ಮಹಾಭಾರತದವರೆಗೂ ಹೋಗುತ್ತೆ. ಹಂಗಾಗಿ ನನಗಿದ್ದಿದ್ದು 5 ನಿಮಿಷ. ಅದೇನೋ ಅವ್ರಿಗೆ ಯಾವುದೋ ಒಂದು ಸ್ಪಾರ್ಕ್ ಕಂಡಿದೆ. ತುಂಬ ಹಿಂದಿನ ಡೈರೆಕ್ಟರ್ಗಳು, ಅದು ಜಿ ವಿ ಅಯ್ಯರ್ ಕಾಲದವ್ರು ಇರ್ಬೋದು, ಅದಾದ್ಮೇಲೆ ನಾನು ಕೆ ಬಾಲಚಂದ್ರ ಅಂತ ಮತ್ತೊಬ್ಬ ಮಹಾನ್ ನಿರ್ದೇಶಕನ ಜೊತೆ ಕೆಲಸ ಮಾಡಿದೆ. ಆ ಥರದವ್ರಿಗೆ ಒಬ್ಬರು ನೋಡಿದ್ರೆ ಇವರು ಕಲಾವಿದರಾಗಬಲ್ಲರು ಅಂತ ಗೋಚರ ಆಗೋದು. ನೀವು ತುಂಬ ಈಗ ಬಹಳ ದೊಡ್ಡ ದೊಡ್ಡ ಕಲಾವಿದರನ್ನ ಕಂಡು ಹಿಡಿದಿದ್ದ ಹಾಗೆ. ಹೌದು ಹೌದು. ಈಗ ಅವರು ಹೊನ್ನಪ್ಪ ಭಾಗವತರ್ ಅವರು ಸರೋಜಮ್ಮನ್ ನೋಡ್ತಾರೆ, ಅವ್ರಿಗೆ ಅನ್ಸುತ್ತೆ ಈಕೆ ದೊಡ್ಡ ಕಲಾವಿದೆ, ಅವ್ರಿಗೆ ಎಂತ ದೊಡ್ಡ ಲೆಜೆಂಡ್ ಆಗ್ಬಿಟ್ಟು ಅಲ್ವಾ. ಸೊ ಆವಾಗಿನ ನಿರ್ದೇಶಕರಿಗೆ ಅನ್ಸೋದು, ಯಾರನ್ನಾದ್ರೂ ನೋಡಿದ್ರೆ ಇವ್ರು ಕಲಾವಿದರಾಗಬಲ್ಲರು ಅಂತ. ಹಾಗೆ ಅವ್ರು ಗುರ್ತು ಹಚ್ಚಿ ಆ್ಯಕ್ಟ್ ಮಾಡೋಕ್ಕೆ ಪಾರ್ಟ್ ಕೊಟ್ಟಿದ್ದು. ಬಟ್ ನನಗೆ ಯಾವಾಗಲೂ ಆಸಕ್ತಿ ಇದ್ದದ್ದು ಸಮಾಜದಲ್ಲಿ ಕೆಲಸ ಮಾಡಬೇಕು ಅಂತ. ಅಭಿನಯ ಅನ್ನೋದು ಒಂದು ಆಯಾಮ ಅಷ್ಟೇ. ಬಟ್ ಐ ಥಿಂಕ್ ನನ್ನ 12-13ನೇ ವಯಸ್ಸಿನಲ್ಲೇ ಪಾರ್ಲಿಮೆಂಟ್ ಹೇಗೆ ನಡೆಯುತ್ತೆ, ಅಸೆಂಬ್ಲಿ ಹೇಗೆ ನಡೆಯುತ್ತೆ, ಈ ಥರದ ಆಸಕ್ತಿನೇ ಹೆಚ್ಚಿತ್ತು. ಐ ಥಿಂಕ್ 15-16ನೇ ವಯಸ್ಸಿಗೆ ನಮ್ಮ ತಂದೆಗೆ ಹೇಳಿ ಎಲ್ಲ ಪತ್ರಿಕೆಗಳನ್ನು ತರಿಸಿ ಓದ್ತಾ ಇದ್ದೆ ನಾನು. ಆಸಕ್ತಿ, ಅಭಿರುಚಿ ಒಂದು ಕಡೆ ಆದ್ರೆ ಈ ಲೋಕ ಏನಿದೆ, ಬಣ್ಣದ ಲೋಕದ ನಂಟು ಬೆಳಿತಾನೆ ಇತ್ತು. ಪೂರ್ಣ ಪ್ರಮಾಣದ ನಾಯಕಿ ಆಗ್ತೀರಿ. ಆರಂಭದಲ್ಲೇ ಹೇಳಿದ ಹಾಗೆ ನಕ್ಕಳ ರಾಜಕುಮಾರಿ ಅನ್ನುವಂತಹ ಸಿನಿಮಾ ಆಗಿರಬಹುದು, ರವಿತೇಜ ಆಗಿರಬಹುದು. ಈ ತರ ಅಂದ್ರೆ ಸಿನಿಮಾಗಳಿಗೆ ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ? ಇಲ್ಲ ಅದು ಸುಮ್ಮನೆ ಈಗ ಮಗುವಾಗಿ ಆ್ಯಕ್ಟ್ ಮಾಡುವಾಗ ನಮ್ಗೇನು ಗೊತ್ತಿರುತ್ತೆ, ಕ್ಯಾಮ್ರಾ ಗೊತ್ತಿರಲ್ಲ, ಇನ್ನೊಂದು ಗೊತ್ತಿರಲ್ಲ. ಮತ್ತೆ ಈಗಿನ ಥರ ಡಿಜಿಟಲ್ ಕಾಲ ಅಲ್ಲ, ಅವಾಗ ಒಂದೇ ಟೇಕ್ ಅಷ್ಟೇ, ಇಲ್ಲಾಂದ್ರೆ ಫಿಲ್ಮ್ ತಿಂತಾರೆ ಅಂತ ಮನೆ ಕಳಿಸ್ಬಿಡೋರು. ಈಗಿನ ಥರ ಅಲ್ಲ. ಈಗ ನೀವೆಷ್ಟು ಸತಿ ಬೇಕಾದ್ರೂ ತೆಗಿಬೋದು. ಸಿನಿಮಾನಲ್ಲೇ 50 ಟೇಕ್ ಮಾಡಿದ್ರು ನಡೆಯುತ್ತೆ. ಅವಾಗ ಎವ್ರಿ ಟೇಕ್ ವಾಸ್ ಮನಿ. ಸೊ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಏನು ಮಾಡಿದೆ ಅನ್ನೋದು ನನಗೆ ಅದಕ್ಕೇನು ತುಂಬ ಪರಿಚಯ ಇದ್ದೇನು ಮಾಡಲಿಲ್ಲ. ಅದೆಲ್ಲ ಏನೋ ಹೇಳ್ತಾ ಇದ್ರು ಡೈರೆಕ್ಟರ್, ಹಿಂಗೆ ನೋಡೋ ಹಂಗೆ ನೋಡೋ ಮಾಡ್ತಾ ಇದ್ವಿ. ಅದಾದಮೇಲೆ ಸಹಜವಾಗಿ ಬಾಲನಟರಿಗೆ ಹೀರೋಯಿನ್ ಆಗೋ ಅವಕಾಶಗಳು ಬರ್ತಾ ಇದ್ವು. ಈಗಾಗತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಗುರ್ತಿಟ್ಕೊಂಡು ಕರೆಯೋರು, ಈ ಹುಡುಗಿಗೆ 16-17 ವರ್ಷ ಆಗಿರ್ಬೋದಲ್ಲ, ಈ ಹೀರೋಯಿನ್ ಆಗ್ಬೋದು ಅಂತ. ನಾನು ಫಸ್ಟ್ ಕರೆದಿದ್ದು ಮಲಯಾಳದಲ್ಲೇ. ಮಲಯಾಳಂ ಸಿನಿಮಾದಲ್ಲಿ ನಾನು ಪಾರ್ಟ್ ಮಾಡಿದೆ, ಸುಮಾರು ಪಿಕ್ಚರ್ಗಳು ಮಾಡಿದೆ. ಆಮೇಲೆ ಕನ್ನಡದಲ್ಲಿ ಮಾಡೋಕ್ಕೆ ಶುರು ಮಾಡಿದಾಗ ನನಗದು ಯಾಕೋ, ನಾನು ಅವಾಗಲೇ ಲಾ ಕಾಲೇಜ್ ಸೇರಿಬಿಟ್ಟಿದ್ದೆ, ಯೂನಿವರ್ಸಿಟಿ ಲಾ ಕಾಲೇಜ್. ನನಗೆ ಅದೆರಡು ಹೊಂದುತ್ತಾ ಇಲ್ಲ ಅಂತ ಅನ್ನಿಸ್ತು. ಅಂದರೆ ತೆರೆಯಲ್ಲಿ ಕಾಣಿಸಿಕೊಳ್ಳುವಂತಹ ರೀತಿ, ಒಬ್ಬ ಹುಡುಗಿಯ ಪಾತ್ರ ಏನಾಗಿರುತ್ತೆ, ಸಿನಿಮಾ ಅನ್ನೋದು ವ್ಯಾಪಾರಕ್ಕಾಗಿ ಇರೋದು, ಸಿನಿಮಾ ಅನ್ನೋದು ದೇಶ ಉದ್ಧಾರ ಮಾಡೋಕ್ಕಲ್ಲ, ವ್ಯಾಪಾರಕ್ಕಾಗಿ ಇರುವಂಥದ್ದು. ಅದರಲ್ಲಿ ಒಳ್ಳೊಳ್ಳೆ ಸಂದೇಶಗಳು ಬಂದು ಹೋಗ್ಬೋದು, ಆದರೆ ಮೂಲತಃ ಸಿನಿಮಾದ ಉದ್ದೇಶ ವ್ಯಾಪಾರನೇ, ವ್ಯಾಪಾರಿ ಚಿತ್ರಗಳದ್ದು. ಸೊ ಹಾಗಾಗಿ ನನಗೆ ಆ ಪಾತ್ರಗಳು ನನಗೆ ಮನಸ್ಸು ಒಪ್ತಾ ಇರಲಿಲ್ಲ. ಸರಿ ತಪ್ಪುಗಳು ಹುಡ್ಕಕ್ಕೆ ಹೋಗಲ್ಲ, ನನಗೆ ಆವಾಗ ಮನಸ್ಸು ಒಪ್ಪಲಿಲ್ಲ. ಯಾಕೆಂದ್ರೆ ನಾನು ಆಗಲೇ ಈ ಮಹಿಳೆಯರು, ಸ್ವಾತಂತ್ರ್ಯ, ಹೋರಾಟ, ದೇಶ, ಈ ಕಲ್ಪನೆಗಳೆಲ್ಲ ಬಂದಿದ್ದರಿಂದ ಎಲ್ಲೋ ಅದು. ಹಾಗಾಗಿ ನಾನು ಹಿಂದೆ ಸರಿದ್ಬಿಟ್ಟೆ. ಸುಮಾರು ಸಿನಿಮಾ ಅವಕಾಶಗಳು ಬಂದರೂ ನನಗೆ ಮಾಡೋಕ್ಕೆ ಆಸಕ್ತಿ ಇರಲಿಲ್ಲ. ನನ್ನನ್ನು ಸಂಪೂರ್ಣವಾಗಿ ಒಬ್ಬ ಕಲಾವಿದೆಯಾಗಿ ತೆರೆ ಮೇಲೆ ತಂದದ್ದು, ಅಥವಾ ನನ್ನ ಸಂಪೂರ್ಣ ಕನ್ವಿಕ್ಷನ್ ಒಂದಿಗೆ ಮಾಡಿದ್ದು ನಾನು ಟಿ ಎನ್ ಸೀತಾರಾಮ್ ಅವ್ರ ಮಾಡಬೇಕಾಗಿ. ಅವಾಗ ನಾನು ಕಾಲೇಜ್ ಮುಗ್ದಿತ್ತು. ನಾನು ಎನ್ರೋಲ್ ಆಗಿದ್ದೆ ಬಾರ್ ಕೌನ್ಸಿಲಲ್ಲಿ ಲಾಯರ್ ಆಗೋಕ್ಕೆ. DLN ರಾವ್ ಅಂತ ನಮ್ಮ ಸೀನಿಯರ್ ಇದ್ದರು, ಅವ್ರ ಆಫೀಸಿಗೆ ಹೋಗ್ತಾ ಇದ್ದೆ. ಯಾರು ಒಬ್ಬರ ಮೂಲಕ ಸೀತಾರಾಮ್ ಅವ್ರ ಪರಿಚಯ ಆಯಿತು. ಮಾಡ್ತೀರಾ ಅಂತ ಕೇಳಿದ್ರು. ಆ್ಯಕ್ಟ್ ಮಾಡ್ತೀನಿ ಸರ್ ಅಂತ ಹೇಳಿದೆ. ಯಾಕೆಂದ್ರೆ ನನಗೆ ಇಷ್ಟವಾದ ಪಾತ್ರ ಆಗಿತ್ತದು. ಅವರೇನು ತುಂಬ ನಮಗೇನು ವಿವರ ಕೊಡಲಿಲ್ಲ, ಆದರೂ ಇದು ನನ್ನ ಥರ ಇದೆಯಲ್ಲ ಅಂತ ಅನಿಸಿತ್ತು.
ಸೊ ಅದು ಪ್ಯಾರಲಲ್ ಆಗಿ ಆ ಒಂದು ಪಯಣನೂ ಶುರುವಾಯಿತು. ನಿಜ, ಯಾಕಂದರೆ ವ್ಯಾಪಾರ ಅಥವಾ ಮನರಂಜನೆ ಅನ್ನೋದನ್ನು ಬದಿಗಿಟ್ಟು ಆ ಸಂವೇದನಾಶೀಲ ಏನು ಭಾವನೆಗಳಿದೆ ಮಹಿಳಾ ಪರವಾಗಿ ಆಗಿರಬಹುದು, ಆ ಎಲ್ಲ ಪಾತ್ರಗಳಂದರೆ ಯಾವುದೇ ಸೀರಿಯಲ್ ತೊಗೊಂಡ್ರು, ಈಗ ಇವತ್ತು ಟಿ ಎನ್ ಸೀತಾರಾಮ್ ಅವರ ಸೀರಿಯಲ್ಗಳನ್ನ ನೋಡಿದಾಗ ನಿಜಕ್ಕೂ ಮಾಳವಿಕಾ ಅವರು ಅಂದ ತಕ್ಷಣ ಮೊದಲು ಆ ಮಾಳವಿಕಾ ಪಾತ್ರನೇ ನೆನಪಿಗೆ ಬರುತ್ತೆ. ಆರಂಭದಲ್ಲಿ ಹೇಳಿದಾಗ ಇನ್ಸ್ಪೆಕ್ಟರ್ ಮಾಧವಿ ಪಟೇಲ್ ಅನ್ನುವಂಥ ಪಾತ್ರ ನೆನಪಿಗೆ ಬರುತ್ತೆ. ಈ ಇಡೀ ಜರ್ನಿ ಟಿ ಎನ್ ಸೀತಾರಾಮ್ ಅವರ ನಿರ್ದೇಶನದ ಬಗ್ಗೆ ಏನು ಹೇಳ್ತೀರಿ? ಈಗ ನಾವು ತುಂಬ ಅದೃಷ್ಟ ಮಾಡಿರ್ಬೇಕು. ನಾನು ಆಗಲೇ ಹೇಳಿದ್ದಲ್ಲ, ಜೀವೇರ್ ಥರದವ್ರು ಗುರುತು ಹಿಡಿಯೋದು, ಆ ಥರ ಒಬ್ಬ ಸ್ವತಃ ಬಹಳ ಹಿರಿಯರಾಗಿರೋವಂಥವ್ರು, ಪ್ರಬುದ್ಧರಾಗಿರೋವಂಥವ್ರು ನಮ್ಮನ್ನು ಗುರುತು ಹಿಡಿಯೋದು ಅನ್ನೋದೇ ನಮಗೆ ಮೊದಲ ಹೆಜ್ಜೆ. ಅವರಲ್ಲಿ ಅವ್ರಿಗೇನೋ ಕಂಡಿರುತ್ತೆ, ಅದು ನಮ್ಗೆ ಹೇಳಿರಲ್ಲ, ಅವ್ರಿಗೆ ಅನಿಸಿರುತ್ತೆ ಇವರಿಂದ ಸಾಧ್ಯ ಅಂತ. ಹಾಗೆ ಸೀತಾರಾಮ್ ಸರ್ ನಾನು ನೋಡಿದ್ದು. ಅದಾದಮೇಲೆ ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಕಲ್ತದ್ದು ತುಂಬ ಇದೆ, ಮತ್ತು ಬೇರೆ ಬೇರೆ ವಿಭಾಗಗಳಲ್ಲಿ. ಒಂದು, ಕನ್ನಡ ಹೇಗೆ ಸ್ಪಷ್ಟವಾಗಿ ಮಾತಾಡೋದು ಅನ್ನೋದು. ಆಡುಭಾಷೆ ಕನ್ನಡ ಅಷ್ಟೇ ನನಗೆ ಬರ್ತಾ ಇದ್ದಿದ್ದು, ಯಾಕೆಂದರೆ ಶಾಲೆಯಲ್ಲಿ ನಾನು ಅಷ್ಟೇನು ಕನ್ನಡ ಓದಿರಲಿಲ್ಲ. ನಾನೇನು ಕನ್ನಡ ಲಿಟ್ರೇಚರ್ ಓದ್ದವಳಲ್ಲ, ಏನೂ ಅಲ್ಲ. ಕಾನೂನು ನಾನು 12th ಸ್ಟ್ಯಾಂಡರ್ಡ್ ಆದ ತಕ್ಷಣ ಸೇರ್ಕೊಂಡ್ಬಿಟ್ವಿ ನಾನು ಲಾ ಕಾಲೇಜ್ಗೆ. ಒಂದು 5 year ಕೋರ್ಸ್. ಹಾಗಾಗಿ ನಾನು PUC ಆದಮೇಲೆ ಕಾಲೇಜ್ ಸೇರಾಯಿತು. ಸೊ ಈ ಸಾಹಿತ್ಯ ಈ ಥರದ್ದಕ್ಕೆ ಯಾವುದಕ್ಕೂ ನನಗೆ ಯಾವುದೇ ರೀತಿಯ ಎಕ್ಸ್ಪೋಜರ್ ಇರಲಿಲ್ಲ. ಸೊ ಕನ್ನಡ ಹೇಗೆ ಮಾತಾಡೋದು, ಕೆಲವು ನ್ಯೂಯೆನ್ಸ್ಡ್ ವಿಷಯಗಳನ್ನ ಸೀತಾರಾಮ್ ಸರ್ ಹೇಳೋರು. ನೀವು ಪದಗಳ ಮಧ್ಯೆ ಜಾಗ ಕೊಡಬೇಡ್ರಿ, ಅಕ್ಷರಗಳ ಮಧ್ಯೆ ಕೊಡಿ ಅನ್ನೋರು. ಅಂದರೆ ಮಾತಾಡುವಾಗ ಪದಗಳ ಮಧ್ಯೆ ಎಲ್ಲ ನಿಲ್ಲಿಸಿ ಮಾತಾಡೋದು. ಕಾಮಾ ಫುಲ್ ಸ್ಟಾಪ್ ಹಾಕ್ಬೇಕು ನಿಜ, ಆದರೆ ಮಾತಾಡುವಾಗ ಸರಳವಾಗಿ ಮಾತು ಬರಬೇಕು. ಆದರೆ ಅಕ್ಷರಗಳ ಮಧ್ಯೆ ಗ್ಯಾಪ್ ಕೊಟ್ಟಾಗ ನಾವೇನು ಹೇಳ್ತಾ ಇದ್ದೀವಿ ಅನ್ನೋದು ಸ್ಪಷ್ಟವಾಗಿ ನೋಡೋರ್ಗೆ ಗೋಚರ ಆಗುತ್ತೆ, ಕೇಳಿಸ್ಕೊಳ್ಳೋರ್ಗೆ ಗೋಚರ ಆಗುತ್ತೆ. ಸೊ ಹೀಗೆ ಆ ಕನ್ನಡ ಅಂತ ತಿದ್ದಿಸ್ಕೊಳ್ಳೋದಿರ್ಬೋದು. ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಸಾಹಿತ್ಯ ತಾನಾಗೆ ಪರಿಚಯ ಆಗೋಗುತ್ತೆ. ಯಾಕೆಂದ್ರೆ ಅವ್ರ ಮೇಲೆ ಅಷ್ಟೊಂದು ಪ್ರಭಾವ ಇದೆ ಕನ್ನಡ ಸಾಹಿತ್ಯದ್ದು, ಸಾಹಿತಿಗಳದ್ದು. ಹಾಗಾಗಿ ನಿಮಗೆ ಜೊತೆಗೆ ಒಡನಾಟನೂ ಸಿಕ್ಕ ಹೋಗುತ್ತೆ. ಈಗ ನಾವು ಮಾಯಾಮೃಗ ಮಾಡ್ತಾ ಶೀರ್ಷಿಕೆ ಗೀತೆ ಬರ್ತವರು ನರಸಿಂಹಸ್ವಾಮಿಗಳು. ಇವತ್ತಿನ ಕಾಲಕ್ಕೆ, ಇವತ್ತಿನ ಜನ್ರೇಷನ್ಗೆ ಅವ್ರ ಪರಿಚಯ ಹೇಗೆ ಆಗೋಕ್ಕೆ ಸಾಧ್ಯ? ಅವರು ಕವನಗಳ ಮೂಲಕ ಅಷ್ಟೇ. ನಮ್ಗೆ ಹಾಗಲ್ಲ, ಫಿಸಿಕಲ್ ಆಗಿ ಲಕ್ಷ್ಮಣ್ ರಾಯ್ ತರದವರು, HS ವೆಂಕಟೇಶ್ ಮೂರ್ತಿ ತರದವರು, ಹೀಗೆ ಹಿರಿಯರು ಸಾಹಿತಿಗಳ ನಮ್ಮ ಪರಿಚಯ ಅವರಿಂದ ಆಗೋದು. ಇದು ಸಾಹಿತ್ಯದ ಕನ್ನಡ ಆಯಿತು, ಸಾಹಿತ್ಯ ಆಯಿತು. ಸಂಗೀತ ಅಂದರೆ ಅಶ್ವಥ್ ಥರದವ್ರು ನಮಗೆ ಸಿಗೋರು ಮಾತಾಡೋಕೆ. ಸೊ ಸಂಗೀತದ ಪರಿಚಯ ಆಗುತ್ತೆ. ಅದೇ ರೀತಿಯಾಗಿ ನಿಮಗೆ ಅಭಿನಯದ ಪರಿಚಯ, ಅವರು ಸ್ವತಃ ಪುಟ್ಟಣ್ಣಾಜಿ ಹತ್ರ ಕೆಲಸ ಮಾಡಿದ್ರಿಂದ ಅಭಿನಯದ ಪರಿಚಯ, ಮತ್ತು ಯಾವುದೋ ಒಂದು ಆ್ಯಕ್ಟಿವಿಟಿ ಮಾಡಿಕೊಂಡು ಆ್ಯಕ್ಟ್ ಮಾಡೋದ್ರ ಬಗ್ಗೆ ಭಾಳ ಅವರು ಒತ್ತು ಕೊಡೋರು. ಸುಮ್ಮನೆ ಆ್ಯಕ್ಟಿಂಗ್ ಅಂದರೆ ಒಂದು ಕಡೆ ನಿಂತ್ಕೊಂಡು ಮಾತಾಡೋದಲ್ಲ, ಮತ್ತು ಸೈಲೆನ್ಸಲ್ಲಿ ಆ್ಯಕ್ಟ್ ಮಾಡೋದು ಹೇಗೆ. TV ಅನ್ನೋದು ಸಿನಿಮಾ ಥರ. ಸಿನಿಮಾ ಅನ್ನೋದು ದೊಡ್ಡ ಪರದೆ, ಅದರಲ್ಲಿ ನೀವು 8 ಅಡಿ ಇದ್ದರೆ ನೀವು 40 ಅಡಿ ಕಾಣ್ತೀರಿ. TV ಹಾಗಲ್ಲ, ಇಷ್ಟೇ. ಈ ಮಾಧ್ಯಮ ಕ್ಲೋಸಪ್ ಮೀಡಿಯಂ ಟೆಲಿವಿಷನ್ ಅನ್ನೋದು. ಹಾಗಾಗಿ ಈ ಮುಖದ ಭಾವನೆಗಳೇನಿದೆ ಅದು ಭಾಳ ಸ್ಪಷ್ಟವಾಗಿ ಸಿನಿಮಾದಲ್ಲಿ ನಿಮಗೆ ಒಂದು ಸೀನಲ್ಲಿ 2 ಕ್ಲೋಸಪ್ ಬರ್ಬೋದು, ಟಿವಿಲಿ ಇರೋದೇ ಕ್ಲೋಸಪ್. ಹೌದು, ಲಾಂಗ್ ಶಾರ್ಟೇ ಅವ್ರು ಜಾಸ್ತಿ ಮಾಡೋದು. ಈಗೀಗ ಬೇರೆ ಥರ ಆಗಿದೆ, ಬಟ್ ಜನರಲಿ ಟೆಲಿವಿಷನ್ ಇಸ್ ಬಿಲೀವ್ ಟು ಬಿ ಅ ಕ್ಲೋಸಪ್ ಮೀಡಿಯಂ. ಸೊ ಆ ಕ್ಲೋಸಪ್ಪಲ್ಲಿ ಮಾತಾಡದೆ ಆ್ಯಕ್ಟ್ ಮಾಡೋದು ಹೇಗೆ? ಆ ಪಾಸಲ್ಲಿ ಏನು ಮಾಡಬೇಕು? ದುಃಖ ಇದ್ದರೆ ಕಣ್ಣೆಲ್ಲಿ ಇಟ್ಕೋಬೇಕು? ಕೆಳಗಡೆ ನೋಡಬೇಕಾ, ಇದ್ರಲ್ಲಿ ನೋಡಬೇಕಾ, ಅಲ್ಲಿ ನೋಡಬೇಕಾ, ಮೇಲ್ ನೋಡಬೇಕಾ? ಕೋಪ ಬಂದಾಗ ಎಲ್ಲಿ ನೋಡಬೇಕು? ಹೀಗೆ. ಮತ್ತು ಫೇಶಿಯಲ್ ಮಸಲ್ಸ್ ಕಂಟ್ರೋಲ್ ಏನು, ನಡೆಯೋದು ಹೇಗೆ? ಹೀಗೆ ಬೇರೆ ಬೇರೆ ವಿಭಾಗಗಳ ಪರಿಚಯಗಳು ಆಗ್ತಾ ಹೋಗುತ್ತೆ ನಿಮಗೆ ಸೀತಾರಾಮ್ ಅವ್ರ ಜೊತೆ ಕೆಲಸ ಮಾಡಿದಾಗ. ಸೊ ಯು ಬಿಕಮ್ ಅ ಹೋಲ್ಸಮ್ ಆ್ಯಕ್ಟರ್. ಮತ್ತು ಈಗಲೂ ಆಗತ್ತದು. ಈಗ ಮೊನ್ನೆ ನಾವು ಮತ್ತೆ ಮಾಯಾಮೃಗ ಮಾಡಿದಾಗಲೂ ಆಯಿತು. ಒಂದು ಸೀನ್ ಕೊಡ್ತಾರೆ, ನಾವು ಓದ್ಕೊಂಡ್ಬಿಡ್ತೀವಿ. ನಾವೆಲ್ಲ ಓದ್ಕೊಂಡ್ಬಿಟ್ಟು ಎಲ್ಲಿ ಮಾಡಿ ನೋಡೋಣ, ಏನು ಮಾಡ್ತೀರ ನೋಡೋಣ ಅಂತಾರೆ. ನಾವು ಆ್ಯಕ್ಟ್ ಮಾಡ್ತೀವಿ. ಇದೆಲ್ಲ ದೇವ್ರಿಗೆ ಬಿಟ್ಬಿಟ್ಟು ಬನ್ನಿ ಮೊದಲಿಂದ ಶುರು ಮಾಡೋಣ. ಇವತ್ತು ಮತ್ತೆ ಮಾಯಾಮೃಗದಲ್ಲಿ ಇವತ್ತಿಗೂ ಆಗುತ್ತೆ. ಆಫ್ಟರ್ 20 years ಇವತ್ತಿಗೂ ಆಗುತ್ತೆ. 25 ಆ್ಯಕ್ಚುಲಿ 98 ಮಾಯಾಮೃಗ ಮಾಡಿದ್ದು. ಸೊ ಅಂದರೆ ಅವರು ಒಂದು ಸೀನ್ ಬರೆಯೋವಾಗ ಆ ಸೀನ್ ಹೇಗಿರಬೇಕು ಅನ್ನೋ ವಿಜುವಲೈಸೇಷನ್ ಅವ್ರ ತಲೆಯಲ್ಲಿ ಇದೆಯಲ್ಲ. ಮತ್ತು ಯಾವ ಮಾತನ್ನು ಹೇಗೆ ಹೇಳಬೇಕು, ಯಾವುದನ್ನು ತಗ್ಸಿ ಹೇಳಬೇಕು. ಹೈ ಪಿಚ್ಚಲ್ಲಿ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಜೊತೆಗೆ ಒಂದು ಹತ್ಬಿಡಿ, ಇಲ್ಲ ಮಾತಾಡಿ, ಹತ್ಕೊಂಡು ಮಾತಾಡಬೇಡಿ ಅನ್ನೋರು.
ಅದು ನಮ್ಗೆ ಮಾಡುವಾಗ ಗೊತ್ತಾಗಲ್ಲ, ಆಮೇಲೆ ನೋಡುವಾಗ ಗೊತ್ತಾಗತ್ತೆ. ಹತ್ಕೊಂಡು ಮೊದಲು ಹಂಗೆ ಮಾಡಿದ್ರೆ ಏನಿರುತ್ತೆ, ಅಥವಾ ಒಂದು ಕಾಮಾಗಿ ಹೇಳ್ಬಿಟ್ಟು ಆಮೇಲೆ ಕಣ್ಣೀರು ಸುರಿಸಿದ್ರೆ ಹೇಗಿರುತ್ತೆ. ಹೀಗೆ ದೀಸ್ ಕೈಂಡ್ ಆಫ್ ನ್ಯೂಯಾನ್ಸಸ್ ಇವತ್ತು ಹೇಳ್ಕೊಡಕ್ಕೆ ಆ ಥರದ್ದು ಗುರುಗಳೇ ಇಲ್ಲ. ಇಲ್ಲ ಮೇಡಮ್, ನಿಜಕ್ಕೂ ಒಂದು ದೊಡ್ಡ ವಿಶ್ವವಿದ್ಯಾಲಯ ಅವರೇ ಒಬ್ರು. ನಾನು ಅವ್ರನ್ನ ಹಾಗೆ ಕರೀತೀನಿ. ಖಂಡಿತ. ಅಂದ್ರೆ ಈ ಮುಖಭಾವ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಂತ ಬಂದಾಗ ಭರತನಾಟ್ಯ ಅನ್ನೋಂಥದ್ದು ಬಹಳ ಇಲ್ಲಿ ಕಾಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದು. ಯಾಕಂದ್ರೆ ನವರಸಗಳ ಅಭಿನಯ, ತಾವು ಕಲ್ತಿರುವಂತ ಭರತನಾಟ್ಯ ನೃತ್ಯದ ಬಗ್ಗೆ ಇದ್ರಲ್ಲಿ ನನಗೊಂದು ಸಣ್ಣ ಒಂದು ನಿಮ್ಮಿಂದ ನಾನು ಭಿನ್ನವಾಗಿ ಯೋಚನೆ ಮಾಡ್ತೀನಿ. ಭರತನಾಟ್ಯ ಅನ್ನೋದು ಶುರುವಾಗಿದ್ದಲ್ಲಿ ದೇವಸ್ಥಾನಗಳಲ್ಲಿ. ನಾಟ್ಯ ಆಗಲಿ ಸಂಗೀತ ಆಗಲಿ ನಮ್ಮ ಇತಿಹಾಸ ತೆಗೆದುಕೊಂಡ್ರೆ ಅಥವಾ ನಮ್ಮ ನಾಗರಿಕತೆಯ ಪರಿಚಯ ಮಾಡಿಕೊಂಡ್ರೆ ಶುರುವಾಗಿದ್ದು ದೇವಸ್ಥಾನಗಳಲ್ಲಿ. ಅದಾದಮೇಲೆ ಅದು ರಾಜ ಮಹಾರಾಜರ ಅರಮನೆಗಳು, ಅವರ ದರ್ಬಾರ್ಗೆ ತಲುಪುತ್ತೆ. ಸ್ವತಂತ್ರದ ನಂತರ ಅದು ಈ ರವೀಂದ್ರ ಕಲಾಕ್ಷೇತ್ರ ಥರದ ವೇದಿಕೆಗಳನ್ನು ತಲುಪುತ್ತೆ. ಸೊ ಯಾವಾಗಲೂ ಇದು ದೂರದಿಂದಾನೇ ಜನ ಇದನ್ನು ನೋಡಿರೋದು ಅಲ್ವಾ, ಈ ಕಲೆಗಳನ್ನ ತುಂಬಾ ಹತ್ತಿರದಿಂದ ಯಾರು ನೋಡಿಲ್ಲ. ಹಾಗಾಗಿ ನಿಮ್ಮ ಎಲ್ಲ ಮುಖಭಾವನೆ ಒಂದಕ್ಕೆ 10ರಷ್ಟಿರುತ್ತೆ. ಕಣ್ ಬಿಡೋದು ಅಂದ್ರೆ ಜೋರಾಗಿ ಬಿಡೋದು ಅಲ್ವಾ, ಸಿಟ್ಟು ಅಂದ್ರೆ ಜೋರಾಗಿ, ಅಥವಾ ಅಳೋದು ಅಂದ್ರೆ ಅಷ್ಟು ಮಾಡ್ಬೇಕು ನೀವು. ಸೊ ನಾಟಕಕ್ಕೂ ಅದಕ್ಕೂ ಸ್ವಲ್ಪ ಸಾಮ್ಯತೆ ಜಾಸ್ತಿ, ಯಾಕಂದ್ರೆ ನಾಟಕ ಅನ್ನೋದು ವೇದಿಕೆ ಮೇಲೆ ನೆರವೇರಿಸುವಂಥದ್ದು. ಸೊ ಟಿವಿ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ ಇಲ್ಲಿದೆ ಕ್ಯಾಮರಾ. ನೀವು ಇಷ್ಟು ಜೋರಾಗಿ ಕಣ್ಣು ಬಿಟ್ರೆ ಎದುರುಗಡೆ ನೋಡೋರು ಹೆದರ್ಕೊಂಡ್ಬಿಟ್ಟು ಹಾರಿಸ್ಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಟೋನ್ ಡೌನ್ ಮಾಡ್ತಾ ಹೋಗ್ಬೇಕು. ಸ್ವಲ್ಪ ಅಲ್ಲ, ಯಾಕೆ ₹1 ಕೊಟ್ರೆ ₹50 ಆಕ್ಟ್ ಮಾಡ್ತೀರಾ ಅಂತ ಅಂತಾರೆ ಡೈರೆಕ್ಟರ್ಗಳು. ಸೊ ಡ್ಯಾನ್ಸರ್ಸ್ಗೆ ಇರೋ ಡಿಸ್ಅಡ್ವಾಂಟೇಜ್ ಅದು. ಸೊ ನಿಮಗೆ ನವರಸಗಳನ್ನ ನೀವು ಗ್ರಹಿಸ್ಕೊಂಡಿರ್ಬಹುದು, ಹೌದು, ಓದ್ಕೊಂಡಿರ್ಬಹುದು, ತಿಳ್ಕೊಂಡಿರ್ಬಹುದು. ಕಣ್ಣು ಎಲ್ಲಿ ನೋಡಿದ್ರೆ ಯಾವ ಭಾವನೆಯನ್ನ ಅದು ನಿರೂಪಿಸುತ್ತೆ ಅನ್ನೋದನ್ನ ನೀವು ತಿಳ್ಕೋಬಹುದು. ಆದ್ರೆ ಅದನ್ನ ಇಲ್ಲಿ ಪ್ರಯೋಗ ಮಾಡಕ್ ಬರಲ್ಲ. ಹಾಗಾಗಿನೇ ತುಂಬಾ ಜನ ಡ್ಯಾನ್ಸರ್ಸ್ ದೊಡ್ಡ ಸಕ್ಸಸ್ಫುಲ್ ಆರ್ಟಿಸ್ಟ್ ಆಗಿಲ್ಲ. ಅವ್ರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಸಿನಿಮಾದಲ್ಲಿ, ಬಟ್ ತುಂಬಾ ಸಕ್ಸಸ್ಫುಲ್ ಆರ್ಟಿಸ್ಟ್ ಆಗಕ್ ಆಗಲ್ಲ. ಅದಕ್ಕೆ ಇದೇ ಕಾರಣ. ಅದನ್ನ ಪ್ರಾರಂಭದಲ್ಲೇ ನನಗೆಲ್ಲ ಚಿಕ್ಕ ವಯಸ್ಸಲ್ಲೇ ಗೊತ್ತಾಗೋಯ್ತಲ್ಲ ಅದು. ನನಗೆ 8ನೇ ವಯಸ್ಸಿನಲ್ಲೇ ಗೊತ್ತಾಗೋಯ್ತು, ಕಣ್ಣೆಷ್ಟು ಬಿಡ್ಬೇಕು, ಮೂಗು ಅರಳಿಸ್ಬಾರ್ದು, ಹಲ್ಲೆಷ್ಟು ತೋರಿಸ್ಬೇಕು, ಅಳೋವಾಗ ಬಾಯಿ ಬಿರಿಬಾರ್ದು, ಅಳುವಾಗ ಬಾಯಿ ಬಿರಿದ್ರೆ ನಗ್ತಾ ಇದ್ದೀರೋ ಅಳ್ತಾ ಇದ್ದೀರೋ ಗೊತ್ತಾಗಲ್ಲ. ಈ ಥರದ್ದೆಲ್ಲ ತುಂಬ ಚಿಕ್ಕ ವಯಸ್ಸಲ್ಲೇ ಜಿವಿಯರೆಲ್ಲ ಹೇಳಿದ್ರಿಂದ ನನಗೆ ಆ ಕಷ್ಟ ನನಗೆ ಬರಲಿಲ್ಲ. ಬಟ್ ಸಾಮಾನ್ಯವಾಗಿ ಡ್ಯಾನ್ಸರ್ಸ್ಗಿರುತ್ತೆ. ಖಂಡಿತ ಮೇಡಮ್. ಹೀಗೆ ಚಿತ್ರರಂಗದಲ್ಲಿ ಒಂದು ವಿಭಿನ್ನತೆಯ ಛಾಪು ಅಂತ ಮೂಡಿಸ್ತಾ ಇರುವಂಥ ನಿರ್ದೇಶಕರ ಸಾಲು ತೆಗೆದುಕೊಂಡಾಗ ಮತ್ತೊಬ್ಬರು ಕಣ್ಣಿಗೆ ಬರ್ತಾರೆ, ಕೆ ಬಾಲಚಂದರ್ ಅವರು. ಅವರ ಒಂದು ತಮಿಳು ಸೀರಿಯಲ್ ಆಗಿರ್ಬೋದು, ಅಣ್ಣಿ ಸೀರಿಯಲ್ ಆಗಿರ್ಬೋದು, ಅವರ ಜೊತೆ ಕೆಲಸ ಮಾಡಿದಂಥ ಅನುಭವ, ಅವರ ಒಂದು ನಿರ್ದೇಶನ ಹೇಗೆ ಅನ್ನಿಸ್ತಾ ಇತ್ತು? ನನಗೆ ಚಿಕ್ಕ ವಯಸ್ಸಿನಿಂದ ಒಂದು ಆಸೆ ಇತ್ತು. ನಾ ಎಷ್ಟನೇ ವಯಸ್ಸಿನಲ್ಲಿ ನೋಡಿದ್ ಮರ್ತು ಹೋಗಿದೆ. 80s ಬಂದಿದ್ದು ಸಾಗರ ಸಂಗಮಂ ಅಂತ. ಇವತ್ತಿನ ಮಕ್ಕಳಿಗೆ ಆ ಸಿನಿಮಾಗಳು ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಸಾಗರ ಸಂಗಮಂ ಮೊನ್ನೆ ಪ್ರೇಮ್ ನನಗೆ ಹೇಳ್ತಾರೆ, ನಾವೆಲ್ಲ ಒಂದು 500 ಸತಿ ನೋಡಿರ್ತೀವಲ್ವ ಮೇಡಮ್ ಆ ಪಿಕ್ಚರ್ನ ಅಂತ, ನಮ್ಮ ಜನ್ರೇಷನ್. ಹಾಗೆ ಕೆ ವಿಶ್ವನಾಥ್ ಅಂದರೆ ಒಂದು ಆಕರ್ಷಣೆ. ಅದೇ ರೀತಿಯಾಗಿ ಕೆ ಬಾಲಚಂದರ್ ಅವ್ರ ಬಗ್ಗೆನೂ ಅದೇ ಆಕರ್ಷಣೆ ನನಗಿತ್ತು. ಕೆ ವಿಶ್ವನಾಥ್ ಅವ್ರ ಜೊತೆಗೆ ನಾನು ಕೆಲಸ ಮಾಡೋಕ್ಕಾಗಲೇ ಇಲ್ಲ. ಅವಿನಾಶ್ ಮಾಡಿದ್ದಾರೆ. ಬಾಲಚಂದರ್ ಅವ್ರ ಬಗ್ಗೆ ಒಂದು ಆಕರ್ಷಣೆ. ಅವರು 70ರ ದಶಕದಲ್ಲಿ, 60ರ ಕೊನೆ 70ರ ದಶಕದಲ್ಲಿ ಬೇರೆ ರೀತಿಯ ನಿರೂಪಣೆ ಮಾಡ್ತಾ ಇದ್ರು ಹೆಣ್ಮಕ್ಳ ಬಗ್ಗೆ. ಹೆಣ್ಮಕ್ಳನ್ನ ಅದುವರೆಗೂ ಹೇಗೆ ನೋಡ್ತಾ ಇದ್ರು, ಒಬ್ಬ ಹೀರೋ ಇದ್ರೆ ಒಬ್ಬ ನಾಯಕಿ ಇರ್ತಾ ಇದ್ರು, ನಾಯಕಿ ಗೃಹಿಣಿಯಾಗೋ ಅಥವಾ ನಾಯಕಿ ಹೀರೋಗೆ ಪ್ರೀತಿಸೋಳ ಹಾಗೋ, ಹೀಗೆ ಒಂದು ಪೋಷಕ ಪಾತ್ರ ಅನ್ನೋದಕ್ಕಿಂತ ಜೆಂಟಲ್ ಆಗಿರ್ತಾ ಇತ್ತು ಪಾತ್ರಗಳು. ಸ್ತ್ರೀ ಪ್ರಧಾನ ಸಿನಿಮಾ ಅನ್ನೋದು ಆವತ್ತಿನ ಕಾಲಕ್ಕೆ ಆಲ್ಮೋಸ್ಟ್ 0 ಇರ್ಬೋದೇನೋ, 1-2 ಇರ್ಬೋದು, ಇಲ್ಲ ಅಂತ ನಾವು ಹೇಳಕ್ ಬರಲ್ಲ. ಬಹಳ ದೊಡ್ಡ ಇತಿಹಾಸ ಇದೆ ನಮ್ಮ ಚಿತ್ರರಂಗದ್ದು. ಸ್ತ್ರೀ ಪ್ರಧಾನ ಪಾತ್ರ ಅಂತ ಈ ಪುಟ್ಟಣ್ಣಾಜಿ ಹೇಗೆ ಕನ್ನಡದಲ್ಲಿ ಮಾಡಿದ್ರು ಅದೇ ರೀತಿಯಾಗಿ ಬಾಲಚಂದರ್ ಅವರು, ಅದೇ ಬೋತ್ ಸಮಕಾಲೀನರು. ಹಾಗಾಗಿ ಬಾಲಚಂದರ್ ಅವರು ಹೆಣ್ಮಕ್ಳನ್ನ ಪ್ರಧಾನವಾಗಿ ಇಟ್ಕೊಂಡು ಸಿನಿಮಾಗಳನ್ನ ಮಾಡಿದ್ರು. ಸೊ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳೆಲ್ಲ ನಮ್ಮ ಟಿ ವಿಲಿ ಅಲ್ಲಿ ಇಲ್ಲಿ ಕಂಡಿತ್ತಲ್ವ. ಸೊ ಅವ್ರ ಬಗ್ಗೆ ತುಂಬ ಆಕರ್ಷಣೆ ಇತ್ತು. ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಇತ್ತು. ಆದರೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಎಲ್ರಿಗೂ ಆಗತ್ತೆ, ಅದನ್ನು ನಾವು ಗುರುತಿಸ್ಕೋಬೇಕು. ಪಾಂಡಿಚೇರಿ ಮದರ್ ಅವರು ಫ್ರೆಂಚ್, ಅವರು ಬಹಳ ದೊಡ್ಡ ತತ್ವಜ್ಞಾನಿಯಾಗಿದ್ದರು. ಅರಬಿಂದೋ ಆಶ್ರಮದಲ್ಲಿ ಇದ್ದಂತಹ ಮದರ್ ಅಂತ ಕರೀತಾರೆ ಅವ್ರನ್ನ. ಅವರು ಒಂದು ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದು ನನಗೆ ಚಿಕ್ಕ ವಯಸ್ಸಲ್ಲಿ ಓದಿದ ನೆನಪಿದೆ. ಏನು,
ಆಲೋಚನೆಗಳು, ಥಾಟ್ಸ್, ಆಲೋಚನೆಗಳು ಅವಕ್ಕೆ ಒಂದು ವ್ಯಕ್ತಿತ್ವ ಇರುತ್ತೆ. ಥಾಟ್ಸ್ ಆರ್ ಎಂಟಿಟೀಸ್ ಅಂತ ಬರೀತಾರೆ ಅವ್ರು. ಆಲೋಚನೆಗಳಿಗೆ ಒಂದು ವ್ಯಕ್ತಿತ್ವ ಇರುತ್ತೆ. ನಾವೇನ್ ಮಾಡ್ತೀವಿ, ಆಲೋಚನೆ ಈಗ ನೀವು ಬೆಳಗಿಂದ ಸಂಜೆವರೆಗೂ ಇವತ್ತು ನಮ್ಮ ತಾಯಿನ ನೋಡ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅನ್ನೋದು ನಿಮ್ಮಲ್ಲಿ ಬಂದಿರುವಂತಹ ಮೂಡಿರುವಂತಹ ಆಲೋಚನೆ. 5 ನಿಮಿಷಕ್ಕೆ ನಿಮ್ಮ ತಾಯಿ ಫೋನ್ ಮಾಡ್ತಾರೆ. ಇದು ಕೋಇನ್ಸಿಡೆನ್ಸ್ ಅಂದ್ರೆ ಅಲ್ಲ, ಕೋಇನ್ಸಿಡೆನ್ಸ್ ಅಲ್ಲ. ಈ ಅವರ ಹೇಳೋ ವಿಚಾರ ಅವಾಗ ಗೊತ್ತಾಗುತ್ತೆ. ಆಲೋಚನೆಗಳು ಅನ್ನೋದು ಅವಕ್ಕೆ ಇರುವಂತಹ ವ್ಯಕ್ತಿತ್ವ ಏನಾಗುತ್ತೆ, ಆಲೋಚನೆಯನ್ನ ನೀವು ನಿಮ್ಮ ತಲೆಯಲ್ಲಿ ರಿಲೀಸ್ ಮಾಡಿದಾಗ, ಪ್ರಪಂಚದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಇರೋದು ಎಲ್ರಿಗೂ ಗೊತ್ತಿದೆ. ಟಿವಿ, ಸಿನಿಮಾ ಎಲ್ಲ ಹೇಗೆ ಕೆಲಸ ಮಾಡುತ್ತೆ, ಆ ತರಂಗಗಳನ್ನ ಹಿಡ್ಕೊಂಡು, ರೇಡಿಯೋ ಇಂದ ಹಿಡ್ಕೊಂಡು ಅಲ್ವಾ, ಆ ತರಂಗಗಳನ್ನ ಮತ್ತೆ ಧ್ವನಿಯಾಗಿ ಕನ್ವರ್ಟ್ ಮಾಡುತ್ತೆ. ಧ್ವನಿ ತರಂಗವಾಗಿ ಹೋಗುತ್ತೆ, ಆ ತರಂಗ ಮತ್ತೆ ಧ್ವನಿಯಾಗಿ ಬರುತ್ತೆ. ಸೊ ಅವ್ರು ಹೇಳೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸು ಪ್ರಪಂಚಾದ್ಯಂತ ಇದೆ. ಸೊ ನನ್ನ ಥಾಟ್ನ ನಾನು ರಿಲೀಸ್ ಮಾಡಿದಾಗ ನನ್ನ ತಲೆಯಿಂದ ಅದು ನಿಮ್ಮನ್ನು ಹೋಗಿ ತಲುಪುತ್ತೆ. ನನ್ನ ಥಾಟ್ನ ತೀವ್ರತೆಯ ಮೇಲೆ ಅದು ತಲುಪೋದು ನಿರ್ಧಾರಿತವಾಗತ್ತೆ, ಅವಲಂಬಿತವಾಗಿರುತ್ತೆ. ಸೊ ನನಗೆ ನಾನು ಲಾಯರ್ ಆಗಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಎಷ್ಟು ಗೋಚರವಾಗ್ತಾ ಇರುತ್ತೋ, ಆ ಲಾಯರ್ ಆಗೋದು, ಅದು ಸಿದ್ಧಿ ಆಗೋದು ನಡೆಯುತ್ತೆ. ಹಾಗೆ ಬಾಲಚಂದ್ರ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತಷ್ಟೇ ನಾನು ಚಿಕ್ಕ ವಯಸ್ಸಿಂದ ಅನ್ಕೊಂಡು, ಒಂದ್ ದಿವಸ ಅವರಿಂದ ಕರೆ ಬಂತು. ಹೇಗೆ ನೋಡಿ, ಇದು ಯಾವುದು, ಇದು ಮಿರಕಲ್ ಅಲ್ಲ, ಕೋಇನ್ಸಿಡೆನ್ಸ್ ಅಲ್ಲ, ಇದು ಹ್ಯೂಮನ್ ಬಿಹೇವಿಯರ್. ಮತ್ತು ಇದೆಲ್ಲ ಈ ಥರದ ಸೈನ್ಸ್ನ, ಈ ಥರದ ವಿಜ್ಞಾನವನ್ನು ನಮ್ಮ ಪೂರ್ವಜರೆಲ್ಲ ಬಹಳ ಅರಿತುಕೊಂಡು ಗ್ರಹಿಸ್ಕೊಂಡಿದ್ರು. ಸೊ ಹಂಗಾಗಿ ಆ ವಿಷಯನ ಹೇಳ್ತಾ ಇದ್ದೀನಿ. ಬಾಲಚಂದ್ರ ಅವರು ಹಾಗೆ ನನಗೆ ಒಂದು ದಿವಸ ಫೋನ್ ಬಂತು, ಹೀಗೆ ನಾವು ಮಾಡ್ತಾ ಇದ್ದೀವಿ, ಬಂದು ಆ್ಯಕ್ಟ್ ಮಾಡ್ತೀರಾ? ಹಾಗೆ ಹೋಗಿ ಆ್ಯಕ್ಟ್ ಮಾಡಿದ್ದು. ಅವರು ಅಷ್ಟೇ, ಅವರು ನನ್ನನ್ನು ಕಾಸ್ಟಿಂಗ್ ಮಾಡಿದ್ದು ತುಂಬ ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲ ಕನ್ಸಿಡರ್ ಮಾಡಿದ್ರು ಆ ಕ್ಯಾರೆಕ್ಟರ್ಗೆ. ತಮಿಳಿನಲ್ಲಿ ಆ ಕಾಲಕ್ಕೆ ಇದ್ದಂತಹ ಎಲ್ಲ ದೊಡ್ಡ ದೊಡ್ಡ ಹಿರಿಯ ನಟಿಯರನ್ನೆಲ್ಲ ಕನ್ಸಿಡರ್ ಮಾಡಿದ್ರು, ಕನ್ನಡದಿಂದನೂ ಕರೆದಿದ್ರು. ಬಟ್ ಅವರು ಫೋಟೋ ಅಷ್ಟೇ ನೋಡಿದ್ದು ನಂದು, ಶೀಸ್ ಮೈ ಅಣ್ಣಿ ಅಂತ ಅಂದ್ರೆ ಅಷ್ಟೇ. ಅವ್ರಿಗೆ ಅನಿಸುತ್ತೆ ಆ ಥರ, ಅದಕ್ಕೆ ಹೇಳಿದೆ ಆ ಥರ ಲೆಜೆಂಡ್ಸ್ಗೆ ಅನಿಸುತ್ತೆ. ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ಬಹಳ 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 ನಾನು ಸ್ಮರಿಸ್ಕೊಳ್ಳುವಂತಹ ಅನುಭವ. ಅವ್ರದ್ದು ಬೇರೆ ಸ್ಕೂಲ್, ಸೀತಾರಾಮ್ ಸರ್ದು ಇನ್ನೂ ಸ್ವಲ್ಪ ನವೀನವಾದ ಸ್ಕೂಲ್, ಮೂರ್ ಮಾಡರ್ನ್, ಸೆಟಲ್ ಆಗಿ ಮಾಡ್ಬೇಕೆಲ್ಲ ಅಂತ. ಅವ್ರದ್ದು ಹಾಗಲ್ಲ, ಅವ್ರದ್ದು ಸ್ವಲ್ಪ ಎಕ್ಸಾಜರೇಟೆಡ್ ಆಗೇ ಮಾಡಿಸೋರು. ಅದು ಒಂಥರ ಸ್ಟೈಲೈಸ್ಡ್ ಅಂತಾರೆ. ಒಂದೇ ಮತ್ತೆ ಒಂದೇ ಪದ ರಿಪೀಟ್ ಮಾಡೋದು. ನೀವು ಪುಟ್ಟಣ್ಣ ಅವ್ರ ಪಿಕ್ಚರ್ಗಳು ನೋಡಿದ್ರೆ ಅದೆಲ್ಲ ಗೊತ್ತಾಗುತ್ತೆ ನಿಮಗೆ. ಅವತ್ತಿನ ಕಾಲದ ಆಕ್ಟಿಂಗ್ ಅದು ಸ್ಟೈಲೈಸ್ಡ್ ಆಗಿರೋದು, ಅದು ತುಂಬಾ ಸಹಜ ಅಂತ ಅನ್ಸಲ್ಲ. ಅವ್ರದ್ದು ಹಾಗಿರೋದು. ಬಟ್ ಅವರು ಪ್ರತಿಯೊಂದು ಒಂದು ಹೇಗೆ ತಿರುಗಬೇಕು, ಹೇಗೆ ನೋಡಬೇಕು, ಹೇಗೆ ಒಂದು ಅವ್ರು ಮಾಡಿದ್ದನ್ನ ನಾವು ಮಾಡಿದ್ರೆ 50% ನೀವು ಕಮಲ್ ಹಾಸನ್, ರಜನಿಕಾಂತ್ ಎಲ್ಲ ಆಗ್ಬಿಡ್ತೀರಿ. ಯಾಕೆಂದ್ರೆ ಅವ್ರು ತಯಾರು ಮಾಡಿದ್ದು ಅವ್ರ ಶಿಷ್ಯರಂತವ್ರು. ನಾವು ಆಮೇಲೆ ಅವ್ರು ಹೋಗೋದಕ್ಕೆ ಮುಂಚೆ ಒಂದು ಪುಸ್ತಕ ಅವ್ರ ಬಗ್ಗೆ ರಿಲೀಸ್ ಮಾಡಿದಾಗ ತುಂಬ ತೀರಾ ಹೆಸರು ಮಾಡಿರುವಂತಹ ಕಲಾವಿದರು, ಜನಪ್ರಿಯ ಕಲಾವಿದರೆ 50 ಜನನೋ 60 ಜನನೋ ಇದ್ರು. ಸ್ಟಾರ್ಟಿಂಗ್ ಫ್ರಮ್ ರಜನಿ ಸರ್ ಅಂಡ್ ಕಮಲ್ ಅಂಡ್ ಆಲ್ ದೋಸ್ ಪೀಪಲ್. ನಾಯಕಿಯರು, ಸುಹಾಸಿನಿ ತರದವರು, ಸರಿತಾ ತರದವರು, ಕನ್ನಡದ ಪಾಠ ಮಾಡಿರೋರು ಸುಜಾತ ಅಂತ. ಅಲ್ಲ, ನೀವು ಹೇಳಿದ ಈ ತಾರೆಗಳೆಲ್ಲ ಹೇಗಿದೆ ಅಂದ್ರೆ ಅವರ ಅಭಿನಯದ ಮೂಲಕ ಇವರು ಕೆ ಬಾಲಚಂದ್ರ ಅವರ ಗರಡಿಯಲ್ಲಿ ಪಳಗಿದಂಥವರು ಅನ್ನುವಂಥ ಒಂದು ಗುರುತು ಇದೆ ಸ್ಕೂಲ್ ಅವ್ರದ್ದು. ಇವತ್ತು ಆಕ್ಟರ್ಸ್ಗೆ ಇದೆಲ್ಲ ಉಪಯೋಗ ಬರುತ್ತೆ ಅಂತ ನಾನು ಇಷ್ಟೊಂದು ಡೀಟೇಲ್ ಹೇಳ್ತಾ ಇದ್ದೀನಿ. ಚಿನ್ ಡೌನ್ ಸ್ಕೂಲ್ ಅವ್ರದ್ದೇನು ಅಂದ್ರೆ ಐ ಲೆವೆಲ್ ಅಲ್ಲಿ ಕ್ಯಾಮರಾ ಇರುತ್ತೆ. ಈಗ ನೋಡಿದಾಗ ಐ ಲೆವೆಲ್ ಅಲ್ಲಿ ಕ್ಯಾಮರಾ ಇರುತ್ತೆ. ನಾವು ಹೀಗ್ ಕ್ಯಾಮರಾ ನೋಡಿದಾಗ ಈ ಕುತ್ತಿಗೆ ಜಾಸ್ತಿ ಕಾಣುತ್ತೆ. ಸೊ ಹೀಗೆ ಚಿನ್ ಡೌನ್ ಮಾಡುವನು ಅವರು. ಚಿನ್ ಡೌನ್ ಚಿನ್ ಡೌನ್ ಚಿನ್ ಡೌನ್ ಚಿನ್ ಡೌನ್. ಕಣ್ಣನ್ನ ಅಗಲವಾಗಿ ಇಟ್ಕೊ. ಚಿಕ್ಕ ಈಗ ರಜನಿಕಾಂತ್ ಅವ್ರು ನೀವು ತಗೊಂಡ್ರೆ ಹ್ಯಾಸ್ ವೆರಿ ಸ್ಮಾಲ್ ಐಸ್. ಅಮಿತಾಬ್ ಬಚ್ಚನ್ ನೋಡಿ, ವೆರಿ ಸ್ಮಾಲ್ ಐಸ್. ಕಮಲ್ ಅವ್ರ ದೊಡ್ಡ ಕಣ್ಣು. ಬಟ್ ಅವ್ರ ಸ್ಕೂಲಲ್ಲಿ ಏನು ಅಂದ್ರೆ ಚಿನ್ ಡೌನ್. ಕಣ್ಣು ಬೆರೆಸ ಹಚ್ಕೊಂಡವ್ರು, ಅಗಲವಾಗಿ ಇಟ್ಕೊ ಕಣ್ಣು. ನೋಡು ಈಗ ಅದು ಇದೇ ಬದಲಾಗ್ಬಿಡುತ್ತೆ. ನೀವು ಕನ್ವೆ ಮಾಡೋ ಮೀನಿಂಗೇ ಬದಲಾಗ್ಬಿಡುತ್ತೆ. ಸೊ ಅವ್ರು ಚಿನ್ ಡೌನ್ ನೀವು ನೋಡಿ ಬೇಕಾದ್ರೆ ಈಗಿನ ಕಾಲಕ್ಕೆ ಆ ಪಿಕ್ಚರ್ಗಳೆಲ್ಲ ಈ ಯೂಟ್ಯೂಬ್ಗಳಲ್ಲಿ ಹುಡ್ಕೋಬೇಕೇನೋ. ಸುಹಾಸಿನಿ ಅವ್ರು ನೋಡಿ, ಸರಿತಾ ಎಲ್ಲ ಚಿನ್ ಡೌನ್ ಅಲ್ಲಿ ಮಾಡ್ತಾರೆ. ಇಲ್ಲ ಆದ್ರೂ ಕೂಡ ಯಾಕಂದ್ರೆ ಅಷ್ಟು ಪ್ರೇಕ್ಷಕರಲ್ಲಿ ಅಂದ್ರೆ ಅಚ್ಚಳಿಯದೆ ಉಳಿಯುವಂಥವು. ಯಾಕಂದ್ರೆ ಆ ಅಭಿನಯ ಇರಬಹುದು, ಆ ಪಾತ್ರ ಇರ್ಬೋದು, ಆಗಿನ ಚಿತ್ರಕಥೆಗಳಿರ್ಬೋದು, ಇವತ್ತಿಗೂ ಕೂಡ ಬಹಳಷ್ಟು ಜನ ಆ ಚಿತ್ರವನ್ನು ನೆನ್ಪಿಟ್ಕೊಳ್ತಾರೆ. ಆದರೆ ಇವತ್ತಿನ ಚಿತ್ರಗಳು
ಹೀಗೆ ಬಂದು ಹಾಗೆ ಹೋಗುವಂಥವು ಅಂತ ಸ್ಮೃತಿ ಪಟಲದಲ್ಲಿ ಉಳಿಯುವಂಥವು ಬಹಳ ಬೆರಳೆಣಿಕೆ ಎಷ್ಟು ಅಂತ ಅದಕ್ಕೆ ಹೇಳ್ತೀವಿ ನಾವು ಮೋಸ್ಟ್ಲಿ. ಅಂದರೆ ಅಷ್ಟು ಚಿಕ್ಕ ಚಿಕ್ಕ ಮೈನ್ಯೂಟ್ ವಿಷಯಗಳನ್ನು ಕೂಡ ಕನ್ಸಿಡರ್ ಮಾಡಿ ಚಿತ್ರಗಳನ್ನು ರೆಡಿ ಮಾಡುವಂಥದ್ದಾಗಿರ್ಬೋದು. ಅವ್ರದ್ದೆಲ್ಲ ಸ್ವಲ್ಪ ವಾಚಕ ಜಾಸ್ತಿ, ಡೈಲಾಗ್ ಪ್ರಧಾನ, ಸಂಭಾಷಣೆ ಪ್ರಧಾನವಾಗಿರೋದು. ಬಟ್ ನಿಮ್ಗೆ ನೆನಪಿನಲ್ಲಿ ಉಳಿಯೋದು ಆಕ್ಷನ್ ಅಲ್ಲ, ಸಂಭಾಷಣೆನೇ ಅಲ್ವಾ? ಹೌದು ಹೌದು. ಯಾವುದೋ ಸಂಭಾಷಣೆ ಯಾವುದೋ ನಾವು ಜ್ಞಾಪಿಸ್ಕೋತೀವಿ, ರಾಜ್ಕುಮಾರ್ ಅವರು ಆ ಪಿಕ್ಚರಲ್ಲಿ ಹೀಗೆ ಹೇಳಿದ್ರು ಅನ್ನೋದನ್ನ ನಾವು ಜ್ಞಾಪಿಸ್ಕೋತೀವಲ್ಲ, ಅದು ಆ ಸಂಭಾಷಣೆ ಅನ್ನೋದು ಬಹಳ ಬಹಳ ಮುಖ್ಯತ್ವ ಕೊಡೋರು ಅವರು. ಬಾಲಚಂದ್ರ ಅವರು ಅಷ್ಟೇ, ವಾಯ್ಸ್ ಮಾಡ್ಯುಲೇಷನ್ಗೆ ಸಿಕ್ಕಾಪಟ್ಟೆ ಇದು ಮಾಡೋರು, ಇನ್ಸಿಸ್ಟ್ ಮಾಡೋರು. ಈ ಥರ ಒಂದು ಅದ್ಭುತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ ನಂತರ ನಟನೆಯಲ್ಲಿ ಎಷ್ಟು ವಿಧವಾದ ರೀತಿಗಳು ನನಗೆ ಅರ್ಥ ಆಗ್ತಾ ಇದೆ ಈಗ. ಎಷ್ಟೊಂದು ಅಂದರೆ ಪ್ಯಾಟರ್ನ್ಸ್ ಇದೆ ನಟನೆಯಲ್ಲಿ, ಎಷ್ಟು ರೀತಿಯ ನಟನೆಯನ್ನು ಮಾಡಬಹುದು ಅನ್ನುವಂಥದ್ದು. ಸಿನಿಮಾ ಆಸ್ ಅ ಹೋಲ್, ಹೌದು ಹೌದು. ನಿಮಗೆ 30s 40s ಅಲ್ಲಿ ಬರೀ ಗಾಯಕಿ ಇತ್ತು, ಇದೇ ಇರಲಿಲ್ಲ ಡೈಲಾಗೆ. ಅದಕ್ಕೆ ತಾನೇ ಅದು ಸೈಲೆಂಟ್ ಮೂವಿಗಳಾಗಿದ್ವು. ಸೈಲೆಂಟ್ ಮೂವಿ ಆದ್ಮೇಲೆ ಹಾಡುಗಳು ಪ್ರಧಾನವಾಗಿ. ಈ ಹೊನ್ನಪ್ಪ ಭಾಗವತರ ಥರ ಮಹಾನ್ ಕಲಾವಿದರೆಲ್ಲ ಬಂದಿದ್ದು ಆ ಕಾಲದಲ್ಲಿ. ಅವ್ರ ಸಂಗೀತದಲ್ಲಿ ಬಹಳ ಅವ್ರಿಗೆ ಬಹಳ ಪ್ರಬುದ್ಧತೆ ಇರ್ತಾ ಇತ್ತು. ಸಂಗೀತ ತುಂಬ ಪ್ರತಿಭಾವಂತ ಸಂಗೀತಗಾರರಾಗಿರ್ತಾ ಇದ್ರು. ಅದಾದಮೇಲೆ ಈ ರಾಜ್ಕುಮಾರ್ ಅವ್ರ ಕಾಲ ತಗೊಳ್ಳೋದಾಗಿದ್ದರೆ, ಕಲ್ಯಾಣ್ ಕುಮಾರ್ ಅವರು, ರಾಜ್ಕುಮಾರ್ ಅವರು, ಉದಯ್ ಕುಮಾರ್ ಅವ್ರ ಕಾಲ ತಗೊಳ್ಳೋದಾಗಿದ್ರೆ ಮೆಲೋಡ್ರಾಮಾ ಜಾಸ್ತಿ ಇತ್ತು. ಎಕ್ಸಾಜರೇಟೆಡ್ ಆಗಿರೋದು. ಯಾಕೆಂದ್ರೆ ಐತಿಹಾಸಿಕ ಪಾತ್ರಗಳು ಮಾಡೋರು ಅವರು, ಪೌರಾಣಿಕ ಪಾತ್ರಗಳು ಮಾಡೋರು ಅವ್ರು. ನಿಮ್ಮ ಥರದ ಸಾಮಾಜಿಕ ಇದರಲ್ಲಿ ತೋರ್ಸೋಕ್ಕಾಗಲ್ಲ ಅವ್ರನ್ನ. ಅವತ್ತಿನ ಕಾಲದ ರೀತಿ ನೀತಿಗಳು ಬೇರೆ ಆಗಿದ್ದಿರುತ್ತೆ. ಹಾಗಾಗಿ ಆ ಮೆಲೋಡ್ರಾಮಾ ಜಾಸ್ತಿ ಇತ್ತು. ಆಮೇಲೆ ಸಾಮಾಜಿಕ ಸಿನಿಮಾಗಳು ಬರೋಕ್ಕೆ ಶುರುವಾದವು. ಪುಟ್ಟಣ್ಣಾಜಿ ಥರದವ್ರು ಬರೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಆಕ್ಟಿಂಗ್ ಸ್ವಲ್ಪ ಸ್ಟೈಲೈಸ್ಡ್ ಆಯ್ತು. ಸಹಜ ಅನ್ಸೋದು ಆದ್ರೆ ಪೂರ್ತಿ ಸಹಜ ಅಲ್ಲ. ಆದ್ರೆ ಮುಂದುವರೆದ ಭಾಗ ಇವತ್ತಿನ ಕಾಲಕ್ಕೆ ಈ ನೀವು ಯೋಗರಾಜ್ ಭಟ್ರು ಅವರು ಇವರು ಎಲ್ಲ ತಗೊಂಡ್ರೆ ಈ ಕಳೆದ 25-30 ವರ್ಷದಲ್ಲಿ ಇನ್ನಷ್ಟು ಮಣಿರತ್ನಂ ಅವ್ರು ತಗೊಳ್ಳೋದಾಗಿದ್ರೆ ಇನ್ನೂ ಸೆಟ್ಲ್ ಆಗ್ಬಿಟ್ಟಿದೆ ಆಕ್ಟಿಂಗ್ ಅಲ್ಲದೇ ಇರೋ ಆಕ್ಟಿಂಗ್ ಅನ್ನುವಂತ ರೀತಿಯಲ್ಲಿ ಬಿಡಿ ಅಂತ ಹೇಳೋ ನಿರ್ದೇಶಕರು ತುಂಬಾ ಜನ ಇದ್ದಾರೆ. ಏನು ಮಾಡ್ಬೇಡಿ ಸುಮ್ನಿರಿ ಅಂತ, ಈ ಸೀನ್ ಗೊತ್ತಲ್ವಾ ಸುಮ್ನಿರಿ ಏನು ಮಾಡಬೇಡಿ ಅಂತ ಹೇಳೋ ಕಾಲಕ್ಕೆ ಈಗ ಬಂದಿದೆ. ನಾನು ಲೋಕೇಶ್ ಕನಕರಾಜ್ ಅಂತ ಒಬ್ರು ನಿರ್ದೇಶಕರು, ಅವರು ಕೈದಿ ಅನ್ನೋ ಸಿನಿಮಾ ಮಾಡಿದ್ರು. ನಾವು ಹೀಸ್ ಎ ನಂಬರ್ 1 ಡೈರೆಕ್ಟರ್ ಇನ್ ತಮಿಳ್. ಕೈದಿ ಮಾಡುವಾಗ ಅವ್ರು ಯಾರೂ ಆಗಿರಲಿಲ್ಲ. ನನಗೆ ಕರೆದ್ರು ಆ್ಯಕ್ಟ್ ಮಾಡೋಕ್ಕೆ. ನಾನು ಹೋದಾಗ ಕ್ಯಾರವ್ಯಾನ್ ಒಳಗಡೆ ಅವ್ರು ಬಂದರು. ಅವ್ರಿಗೊಂದು 26-27 ವರ್ಷ. ಯಾವುದು ನೋಡಿ ಕ್ಯಾರವ್ಯಾನ್ಗೆ ಬಂದು ಕತೆ ಹೇಳೋದು, ಡೈರೆಕ್ಟರ್ ಬಂದಿಲ್ಲ, ಯಾರೋ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದಿದ್ದಾರೆ ಅಂತ ನಾನು ಸಿಟ್ಟು ಬೇರೆ ಮಾಡ್ಕೊಂಡು ಕೂತಿದ್ದೆ. ಯಾರೋ ಅಸಿಸ್ಟೆಂಟ್ ಡೈರೆಕ್ಟರ್ ಕಳಿಸ್ಬಿಟ್ಟಿದ್ದಾರೆ ನೋಡಿ, ನಮ್ಮ ಬಗ್ಗೆ ಗೌರವ ಇಲ್ಲ ಅಂತ. ನೋಡಿದ್ರೆ ಅವನೇ ಡೈರೆಕ್ಟ್. ಆಮೇಲೆ ಅವನು ಆ ಸ್ಕೂಲೇ ಬೇರೆ. ಒಂದಂತೂ ನಿಜ, ಎಲ್ಲ ಕಲಾವಿದರಿಗೂ ಇದು ಎಸ್ಪೆಷಲಿ ಈಗ ನಾವೆಲ್ಲ ಪೋಷಕ ಪಾತ್ರಗಳಿಗೆ ಬಂದಿರ್ತೀವಿ. ನಮ್ಮನ್ನು ಯಾರು ನಾಯಕಿಯರ ಕರೆಯಲ್ಲ. ಪೋಷಕ ಪಾತ್ರಗಳಿಗೆ ಬಂದಾಗ ನೀವು ನಿಮ್ಮ ಉಳಿವು ಯಾವುದ್ರ ಮೇಲೆ ನಿಂತಿರುತ್ತೆ ಅಂದ್ರೆ, ನೀವು ಕಾಲಕ್ಕೆ ತಕ್ಕ ಹಾಗೆ ನೀವು ಹೇಗೆ ಬದಲಾಗ್ತಾ ಹೋಗ್ತೀರಿ ಅನ್ನೋದ್ರ. ನೀವು ಅದೇ ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ಮಾಡಿ, ಮನೆಯಲ್ಲಿ ಮಾಡಿ ಅಂತಾರೆ ಅಷ್ಟೇ. ಸೊ ಹಾಗೆ ಆ ಕಾಲಕ್ಕೆ ತಕ್ಕ ಹಾಗೆ ನಾವು ಅವ್ರ ಜೊತೆಗೆ ಮುಂದೆ ಹೋಗ್ಬೇಕಲ್ಲ. ಒಂದು ಕಡೆ ಅಂದರೆ ನಟನೆಯ ಇಷ್ಟೊಂದು ಆಯಾಮಗಳನ್ನು ನೋಡಿ ಅನುಭವ ಪಡೆದ ನಂತರ ಒಂದು ಚಾನಲ್ನ ಪ್ರೋಗ್ರಾಮಿಂಗ್ ಹೆಡ್ ಆಗಿ, ಪ್ರೋಗ್ರಾಮಿಂಗ್ ಹೆಡ್ ಆಗಿ ಆಗಿರಬಹುದು, ಜೊತೆಗೆ ನೊಂದವರ ಕಣ್ಣೀರು ಒರೆಸುವಂತಹ ಒಂದು ಶೋ, ಅಂದರೆ ಒಂದು ನೈಜವಾದ ರಿಯಲ್ ಸಮಸ್ಯೆಗಳನ್ನು ಹೊತ್ಕೊಂಡು ಬರುವಂಥ ಬದುಕು ಜಟಕಾ ಬಂಡಿ ಅನ್ನುವಂಥ ಶೋ, ಆ ಪರಿಕಲ್ಪನೆ ಅದರ ಬಗ್ಗೆ ಹೇಳಿ. ಬದುಕು ಜಟಕಾ ಬಂಡಿ ಅನ್ನುವಂಥದ್ದು ನಾನು ಸುಮ್ಮನೆ ಒಬ್ಬ ಜಡ್ಜ್, ರಿಯಲ್ ಜಡ್ಜ್ ಹೇಳಿದ್ದನ್ನು ಹೇಳ್ತೀನಿ. ಅದು ಇಟ್ ವಾಸ್ ಲೂಸ್ಲಿ ಬೇಸ್ಡ್ ಆನ್ ಸಮ್ ಅಮೇರಿಕನ್ ಶೋ ಓನ್ಲಿ. ಪೂರ್ತಿ ಒರಿಜಿನಲ್ ಅಲ್ಲ, ಲೂಸ್ಲಿ ಬೇಸ್ಡ್. ಬಟ್ ನಮ್ಮ ಸಮಾಜಕ್ಕೆ ತಕ್ಕ ಹಾಗೆ ಅದನ್ನು ನಾವು ಮಾಡೋಕ್ಕೆ ಸಾಧ್ಯ. ಇದು ಒಬ್ಬ ಜಡ್ಜ್ ನನಗೆ ಹೇಳಿದ್ದು, ಹೈಕೋರ್ಟ್ ಜಡ್ಜ್ ಒಬ್ಬರು, ಈ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತ ಒಂದಿದೆ. ಎಲ್ಲವೂ ಕೋರ್ಟ್ ಮುಂದೆ ಇತ್ಯರ್ಥ ಆಗಬೇಕು ಅಂತಿಲ್ಲ. ಆರ್ಬಿಟ್ರೇಷನ್ ಅಂತ ಒಂದು ನಡೆಯುತ್ತೆ. ದಟ್ ಈಸ್ ಆಲ್ಸೋ ಲೀಗಲಿ ಬೈಂಡಿಂಗ್. ಕಾನೂನಾತ್ಮಕವಾಗಿ ಅದು ಕೂಡ ಅಷ್ಟೇ ಅದಕ್ಕೆ ಮಹತ್ವ ಇದೆ. ಈಗ 2 ದೊಡ್ಡ ಕಾರ್ಪೊರೇಟ್ ಜೈಂಟ್ಸ್ ಅವ್ರ ಮಧ್ಯೆ ತಕರಾರು ಅಂತ ಇಟ್ಕೊಳ್ಳಿ, ಕೋರ್ಟ್ಗೆ ಹೋಗ್ಬೇಕು ಅಂತಿಲ್ಲ. ಒಬ್ಬ ಆರ್ಬಿಟ್ರೇಟರ್ನ ಕೂರಿಸ್ಕೊತಾರೆ. ಅಂದರೆ ಮಧ್ಯದ ನಿಲುವನ್ನು ವಹಿಸೋರು, ಅವರನ್ನು ಕೂರಿಸ್ಕೊಂಡು ಇತ್ಯರ್ಥ ಮಾಡ್ಕೋತಾರೆ. ಸೊ ಈ ಥರದ್ದು ಆರ್ಬಿಟ್ರೇಷನ್, ಕನ್ಸಿಲಿಯೇಷನ್ ಅಂತ ಈ ಥರದ್ದು ಬೇರೆ ಬೇರೆ ಇದೆ ಕಾನೂನಲ್ಲಿ. ಅದನ್ನು ಅವರು ಕೋಟ್ ಮಾಡಿ ಹೇಳಿದ್ರು, ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಫೋರಮ್ ಆಯಿತು ನಿಂದು ಅಂತ ಹೇಳಿದ್ರು. ಅಂದರೆ ಕೋರ್ಟ್ ಆಚೆಗೆ ಸಮಸ್ಯೆಗಳನ್ನು ಕೂತು ಬಗೆಹರಿಸ್ಕೊಳ್ಳುವಂತಹ ಒಂದು ವೇದಿಕೆ ಆಯಿತು ಅಂತ ಹೇಳಿದ್ರು. ಐ ಥಿಂಕ್ ದ್ಯಾಟ್ ವಾಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಐ ಕುಡ್ ಹ್ಯಾವ್ ಗಾಟ್. ಕಷ್ಟದ ಕೆಲಸ. ಮತ್ತು ಎರಡನೇದು, ಅದನ್ನು ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ, ಈಗ
ನೀವು ಯಾವುದೋ ಒಂದು ನಿಮ್ಮ ಕಷ್ಟದ ಕಥೆನ ನನ್ನ ಹತ್ರ ಹೇಳ್ಕೊಂಡು ಬರ್ತೀರಿ. ನಾನು ಹೇಳ್ತಾ ಇದ್ದಿದ್ದು ಒಂದೇ, ನಮ್ಮ ಈ ಯಾರು ಟೀಮ್ ಇತ್ತು ಅವ್ರಿಗೆ ಹೇಳ್ತಾ ಇದ್ದಿದ್ದು ಒಂದೇ, ಏನು ಅಂದರೆ ಒಂದು ಸೈಡ್ ಕತೆ ತರಬೇಡಿ. ಹೌದು. ಯಾಕೆ ಅಂದರೆ ಅವ್ರು ನಿಜ ಹೇಳ್ತಾ ಇದ್ದಾರೋ ಸುಳ್ಳು ಹೇಳ್ತಾ ಇದ್ದಾರೋ ನನಗೆ ಗೊತ್ತಾಗಬೇಕು. ಹೌದು. ಅವ್ರ ಕಷ್ಟದಲ್ಲಿ, ಅವ್ರ ಕಷ್ಟ ಇಲ್ಲ ಅಂತಲ್ಲ, ಕಷ್ಟದಲ್ಲಿ ನಿಜಗಳನ್ನ ನಂಬ್ಕೊಂಡು ಕೆಲವು ಸುಳ್ಳುಗಳನ್ನೂ ಅವ್ರು ಹೇಳ್ಬೋದಲ್ವಾ, ನಡೀದೇ ಇರೋ ಕೆಲವು ವಿಷಯನೂ ಹೇಳ್ಬೋದಲ್ವಾ. ಹಾಗಾಗಿ ಇಬ್ಬರೂ ಬಂದರಷ್ಟೇ ನಾನು ಕೂತ್ಕೋತೀನಿ, ಒಬ್ಬರನ್ನ ಕರ್ಕೊಂಡು ಬರಬಾರ್ದು ಅನ್ನೋದು ನನ್ನ ನಿಲುವಾಗಿತ್ತು. ಸಾಧ್ಯವಾದಷ್ಟು ನಾವು ಹಾಗೆ ಮಾಡಿರೋದು. ಅಂದರೆ ಎರಡೂ ಕಡೆಯ ಜನ ಕೇಳಿದಾಗಲೇ ಇದು. ಮತ್ತೆ ಇನ್ನೊಂದು ಹೇಳ್ತೀನಿ ನೋಡಿ, ಸಮಾಜದಲ್ಲಿ ನಡೆಯೋ ಸಮಸ್ಯೆಗಳು, ಗಂಡ ಹೆಂಡತಿ ಮಧ್ಯೆ, ಅಪ್ಪ ಮಕ್ಕಳ ಮಧ್ಯೆ, ದಾಯಾದಿಗಳ ಮಧ್ಯೆ, ಅಕ್ಕ ತಂಗಿಯರ ಬಗ್ಗೆ ಮಧ್ಯೆ ಯಾವುದೇ ಸಮಸ್ಯೆ ಇರಬಹುದು, ಎಷ್ಟೋ ಸರ್ತಿ ಕೂತು ಮಾತಾಡ್ತಾ ಪರಿಹಾರಗಳು ಅವರೇ ಕಂಡುಕೊಂಡು ಬಿಡ್ತಾರೆ. ಇದು ಯಾರೋ ಕೂತ್ಕೊಂಡು ಪರಿಹಾರ ಹೇಳಬೇಕು ಅಂತ ಏನೂ ಇಲ್ಲ, ಮತ್ತು ಯಾರೋ ಮೂರನೇವ್ರು ಹೇಳೋ ಪರಿಹಾರದಿಂದ ಏನೂ ಆಗೋದು ಇಲ್ಲ. ಅದೇನು ದೀರ್ಘಕಾಲಕ್ಕಿರಲ್ಲ, ಆವತ್ತು ಹೌದು ಹೌದು ಅಂತ ಎದ್ದು ಹೋಗ್ತಾರೆ, ಮಾರನೇ ದಿನ ಮತ್ತೆ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಹಾಗಾಗಿ ದ ಅಟೆಂಪ್ಟ್ ಆಸ್ ಮಚ್ ಆಸ್ ಪಾಸಿಬಲ್ ನನ್ನ ಕಡೆಯಿಂದ ಅಂತೂ ನನ್ನ ಪ್ರಯತ್ನ ಏನಿರ್ತಾ ಇತ್ತು ಅಂದರೆ ಅವ್ರವ್ರ ಧ್ವನಿಗಳನ್ನ ಅವರೇ ಕೇಳಿಸ್ಕೊಳ್ಳಿ. ಹೌದು. ಅವ್ರು ಮಾತಾಡಿದ್ದನ್ನು, ತಾವು ಮಾತಾಡಿದ್ದನ್ನು ಅವರೇ ಗ್ರಹಿಸ್ಕೊಂಡು ಅವರೇ ಕೇಳಿಸ್ಕೊಂಡಾಗ ಇದಕ್ಕೆ ಹೀಗೆ ಪರಿಹಾರ ಸಿಗಬಹುದೇನೋ ಅಂತ ಅವ್ರಿಗೆ ಬರಬೇಕು ಅದು ಮನಸ್ಸಿನಲ್ಲಿ. ಅಥವಾ ಇದು ಸರಿ ಬರಲ್ಲ, ಇಲ್ಲಿಗೆ ಈ ಸಂಬಂಧ ಮುರ್ಕೊಳ್ಳೋಣ ಅನ್ನೋ ನಿರ್ಧಾರಕ್ಕೂ ಅವರೇ ಬರಬೇಕು. ದಟ್ಸ್ ಹೌ ದೀಸ್ ರಿಯಾಲಿಟಿ ಶೋಸ್ ವರ್ಕ್ಸ್ ಅಂತ ನನಗನ್ಸುತ್ತೆ. ನಾನು ಅದಕ್ಕೆ ಹೆಚ್ಚು ತಲೆ ಆಗ್ತಾ ಇಲ್ಲ ಮಾತಾಡಿ. ಹೌದು ಹೌದು. ಕೇಳಿಸ್ಕೊಳ್ಳೋದಕ್ಕೆ ಯಾರಾದ್ರೂ ಬೇಕಲ್ಲ, ಎಷ್ಟೋ ಸರ್ತಿ ಕೇಳಕ್ ಜನ ಇರಲ್ಲ. ಹೌದು ಹೌದು ಮೇಡಮ್. ಲಿಸ್ನಿಂಗ್ ಸ್ಕಿಲ್ಸ್ ಅನ್ನೋದೇ ಇವಾಗ ಎಷ್ಟೋ ಜನರಲ್ಲಿ ಇಲ್ಲ ಅನ್ನೋಂಥದ್ದು ದೊಡ್ಡ ಸಮಸ್ಯೆ ಆಗ್ತಾ ಹೋಗುತ್ತೆ. ಈ ನಿಮ್ಮ ಅಂದರೆ ಅಭಿನಯ ಆಗಿರ್ಬೋದು, ಸಿನಿಮಾ, ಧಾರಾವಾಹಿ, ರಿಯಾಲಿಟಿ ಶೋ ಎಲ್ಲ ಹಂತಗಳ ಮಧ್ಯ ಅವಿನಾಶ್ ಅವರು ನಾವು ತೆರೆ ಮೇಲೆ ನೋಡಿದ್ದು ಮಾಯಾಮೃಗದ ಮೂಲಕ. ಆದರೆ ತಮ್ಮ ಒಂದು ಇಬ್ಬರ ಪರಿಚಯ, ಪ್ರೀತಿ, ಆ ಒಂದು ಗೆಳೆತನ ಎಲ್ಲ ಬೆಳೆದದ್ದು, ಅದ್ರ ಬಗ್ಗೆ ನೆನಪಿಸ್ಕೊಳ್ಳೋದಾದ್ರೆ. ಅವಿನಾಶ್ ಅವರು ನಮಗೆ ಪರಿಚಯ ಆಗಿದ್ದು 84ರಲ್ಲೋ 85ರಲ್ಲೋ, ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ಕೃಷ್ಣಾವತಾರದಲ್ಲಿ ಜೀವೆಯರ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಇವರು ಮಧ್ವಾಚಾರ್ಯದಲ್ಲಿ ಮಧ್ವಾಚಾರ್ಯರ ಪಾಠ ಮಾಡ್ತಾ ಇದ್ರು. ಓಕೆ. ಆವಾಗಲೇ ಪರಿಚಯ ಆಗಿದ್ದು. ಬಹಳ ಸಭ್ಯ ವ್ಯಕ್ತಿ ಅಂತ ನಮಗೇನು 8ನೇ ವಯಸ್ಸಲ್ಲಿ ನನಗೇನು ಗೊತ್ತು, ನಮ್ಮ ಅಮ್ಮ ಹೇಳೋರು ಎಲ್ಲರೂ ಹೀಗೆ ವಿಚಿತ್ರವಾಗಿ ಆಡ್ತಾರೆ, ಓದ್ಕೊಂಡ್ರವನು ತಿಳುವಳಿಕೆ ಇರೋನು ನೋಡು ಮಾತು ಜಾಸ್ತಿ ಆಡಲ್ಲ. ಸೊ ನಮ್ಮ ತಾಯಿಗೆ ಅವಾಗ ತುಂಬ ಇಷ್ಟ ಆಗಿತ್ತು, ಜೆಂಟಲ್ಮ್ಯಾನ್ ಅಂತ. ಅದಾದಮೇಲೆ ದೇವರಾಜ್ ಅವರು ಅವಾಗ ಇನ್ನೂ ದೇವರ್ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಸ್. ಸೊ ಅವರು ಒಂದು ಸರ್ತಿ ನಮ್ಮ ಮನೆಗೆ ಬಂದರು. ಕೆ ವಿ ರಾಜು ಅವರು ಒಂದು ಮಕ್ಕಳ ಸಿನಿಮಾದಲ್ಲಿ ಪಾಠ ಮಾಡಬೇಕು ಅಂತೆಲ್ಲ, ಹಾಗೆ ಅವ್ರ ಪರಿಚಯ ಆಗಿತ್ತು. ಅವರೆಲ್ಲ ಕೆ ವಿ ರಾಜು ಶಿಷ್ಯರು. ಹಾಗಾಗಿ ಕೆ ವಿ ರಾಜು ಆಲ್ಸೋ ಇಸ್ ವೆರಿ ಗ್ರೇಟ್ ಡೈರೆಕ್ಟರ್. ಅವ್ರದ್ದೇ ಸ್ಕೂಲು, ಅವ್ರದ್ದೇ ಸ್ಟೈಲು. ಇವತ್ತಿನ ಕಾಲಕ್ಕೆ ಆ ಥರ ನಿರ್ದೇಶನ ಮಾಡೋರಿಲ್ಲ. ಕೆ ವಿ ರಾಜು ಅವ್ರದ್ದು ಹೇಗೆ ಅಂದರೆ, ಹಿಂದೆಲ್ಲ ನಾನು ಹೇಳಿದ್ನಲ್ಲ, ಇದು ರಾಸ್ಟಾಕ್ ಫಿಲ್ಮಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ನಾಟ್ ಡಿಜಿಟಲ್. ಇದು ಇನ್ನು ಸೆಕೆಂಡ್ ಟೇಕ್, ಥರ್ಡ್ ಟೇಕ್ ಎಲ್ಲ ಚಾನ್ಸ್ ಇಲ್ಲ, 100 ರಿಹರ್ಸಲ್ ಮಾಡಿ ಒಂದೇ ಟೇಕಲ್ಲಿ ತೆಗಿಬೇಕು. ಅವ್ರದ್ದು ಹೇಗೆ ಅಂದರೆ, ಅವರು ಫ್ರೇಮ್ ತುಂಬ ಟೈಟಾಗಿಡೋರು. ಸೊ ನೀವು ಆ್ಯಕ್ಷನ್ ಅಂದಾಗ ಅಲ್ಲಿಗೆ ಬಂದು ನಿಂತ್ಕೊಂಡ್ರೆ ಫೋಕಸಲ್ಲಿ ಇರ್ತೀರಾ, ಚೂರು ಆ ಕಡೆ ಈ ಕಡೆ ಹೋದ್ರೆ ಹೋಯ್ತು, ಔಟ್ ಆಫ್ ಫೋಕಸ್ಸು, ವೇಸ್ಟ್ ಆಗ್ಬಿಡ್ತೈತೆ. ಸೊ ಆ ಥರ ಪ್ರಿಸಿಷನಲ್ಲಿ ಕೆಲಸ ಮಾಡುವಂಥ ಆ ಮೀಡಿಯಮ್ನ ತುಂಬ ಚೆನ್ನಾಗಿ ಗ್ರಹಿಸ್ಕೊಂಡಿದ್ದಂಥ ನಿರ್ದೇಶಕ. ಸೊ ಇವರು ಆವಾಗ ಒಂದು ಪರಿಚಯ ಆಯಿತು. ಆಮೇಲೆ ಅಷ್ಟೇ, ಆಮೇಲೆ ಸ್ಕೂಲ್ಗೆ ಹೋಗಾಯಿತು, ವಾಪಸ್ಸು ಓದಕ್ಕೆ ಹೊರಟೋಗಾಯಿತು. ಅವ್ರು ಮತ್ತೆ ನಾವು ನೋಡಿದ್ದು ಮಾಯಾಮೃಗದಲ್ಲಿ, ಅನಿರೀಕ್ಷಿತವಾಗಿ ಮಾಯಾಮೃಗದಲ್ಲಿ ನೋಡಿದ್ವಿ. ಅದಾದಮೇಲೆ ತುಂಬ ಒಂದೇ ಥರದ ಆಲೋಚನೆಗಳಿದೆ ಅಂತ ಅನ್ನಿಸ್ತು. ಮತ್ತು ಹಿನ್ನೆಲೆಯೂ ಒಂದು ದಾಂಪತ್ಯಕ್ಕೆ ಯಾವ ಹಿನ್ನೆಲೆಯಿಂದ ಇಬ್ಬರು ಬರ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕೆ ಅಂದರೆ ಅಷ್ಟು ಕಡಿಮೆ ಅಡ್ಜಸ್ಟ್ಮೆಂಟು, ಕಾಂಪ್ರಮೈಸ್ ಇದೆ. ಒಂದೇ ಥರದ ಹಿನ್ನೆಲೆಯಿಂದ ಬಂದರೆ ಅಡ್ಜಸ್ಟ್ಮೆಂಟು. ಈಗ ಯಾಕೆ ಒಂದೇ ಭಾಷೆಯವರು ಮದುವೆ ಆಗಬೇಕು ಅಂತನೋ, ಅಥವಾ ಒಂದೇ ಜಾಗದವರು ಮದುವೆ, ಯಾಕೆ ಅಂದರೆ ನಿಮಗೆ ಜಗಳಗಳು ಕಡಿಮೆ ಆಗುತ್ತೆ ಅಷ್ಟೇ, ಡಿಫ್ರೆನ್ಸಸ್ ಕಡಿಮೆ ಇರುತ್ತೆ. ನಮ್ಮ ಮನೇಲಿ ನಮ್ಮಮ್ಮ ಹಿಂಗೆ ಕಾಫಿ ಮಾಡೋರು, ನಿಮ್ಮಮ್ಮ ಹಿಂಗೆ ಕಾಫಿ ಮಾಡ್ತಾರ, ನನಗೆ ಕಾಫಿ ಇಷ್ಟ ಆಗ್ತಿಲ್ಲ, ಇನ್ನೂ ಜಗಳ ಶುರುವಾಗ್ಬೋದು. ಸೊ ಆ ಥರ ಹಿನ್ನೆಲೆಗಳು ಸಹ ಸಿಮಿಲರ್ ಇತ್ತು. ಅವರು ತುಂಬ ಓದೋರಾಗಿದ್ದರು. ಏನೋ ಹಾಗೆ ಅದು ಸ್ನೇಹ ಬೆಳೆದು ನಮ್ಮ ತಾಯಿ ಒಂದಿನ ಮದುವೆ ಆಗ್ತೀರಾ ನನ್ನ ಮಗಳನ್ನ ಅಂತ ಅವರು ಕೇಳಿದ್ರು. ತುಂಬ ವಯಸ್ಸಿನ ಅಂತರ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದ್ದೆ, ಅದೇನು ಅದ್ರಲ್ಲಿ ಮುಚ್ಚುಮರೆ ಏನಿದೆ. ನನಗನ್ಸೋದು ನಾವಿಬ್ಬರು
ಸಂತೋಷವಾಗಿರೋದಕ್ಕೂ ಅದೇ ಕಾರಣ ಅಂತ ಅನ್ಕೋತೀನಿ, ಆ ಏಜ್ ಡಿಫ್ರೆನ್ಸ್. ಜೊತೆಗೆ ನೀವು ಹೇಳಿದಾಗ ನಿಜಕ್ಕೂ ಅಂದರೆ ಹಿನ್ನೆಲೆ ಆಗಿರ್ಬೋದು, ಒಂದು ಮನೆಯಲ್ಲಿ ಸಂಪ್ರದಾಯ ಆಗಿರ್ಬೋದು, ಊಟ ತಿಂಡಿ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಅಂದರೆ ಒಬ್ರಿಗೊಬ್ಬರ ಸಮಸ್ಯೆ ಬಹಳ ಬೇಗ ಸುಲಭವಾಗಿ ಅರ್ಥವಾಗುವಂಥ. ನನಗೆ ಹೊಟ್ಟೆಯಲ್ಲ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್, ದಾಂಪತ್ಯದ ಪ್ರಾಬ್ಲಮ್ಸು ಅಡುಗೆ ರೀತಿ ನಲ್ಲೇ ಶುರುವಾಗೋದು. ನಮ್ಮಮ್ಮ ಹೀಗೆ ಮಾಡೋರು, ನಿಮ್ಮಮ್ಮ ಹಾಗೆ ಮಾಡ್ತಾರ, ಅಥವಾ ನನಗೆ ಇದಿಷ್ಟ ನಿನಗೆ ಅದಿಷ್ಟ, ಅಲ್ಲೇ ಶುರುವಾಗೋದು. ಎಸ್ ಮೇಡಮ್, ಅಂದರೆ ಅಲ್ಲಿಂದ ಮಾತಾಡ್ತಾ ಒಂದು ರಿಯಾಲಿಟಿ ಶೋದ ಬಗ್ಗೆ ಮಾತಾಡಿದ್ವಿ, ಬದುಕು ಜಟಕಾವಂಡಿ ಅನ್ನುವಂಥದ್ದಾಗಿರ್ಬೋದು. ಅದರ ಮತ್ತೊಂದು ಅಂದರೆ ಫೇಸ್ ಅಂತ ಹೇಳ್ಬೋದು, ಅಥವಾ ವಿಭಿನ್ನವಾಗಿ ಬಿಗ್ ಬಾಸ್. ಈಗ ಬಿಗ್ ಬಾಸ್ ಸೀಸನ್ಗಳು ನಡೀತಾನೆ ಇದೆ, ಬಹಳ ಪ್ರತಿಯೊಂದು ಸೀಸನ್ಗೂ ಕೂಡ ಬೆಳೀತಾ ಇದೆ, ಬದಲಾಗ್ತಾ ಇದೆ. ನಿಮ್ಮೊಂದು ಸೀಸನ್ ನೆನಪಿಸಿಕೊಳ್ಳೋದಾದರೆ ಹೇಗೆ ಅನ್ನಿಸ್ತಾ ಇತ್ತು ಆ ಒಂದು ಅನುಭವ? ಅದಂದರೆ ಬಹಳಷ್ಟು ಜನರಿಗೆ ಬದುಕು ಬಹಳ ಹೀಗೂ ಇರುತ್ತಾ ಎನ್ನುವಂಥ ಕಲಿಸಿಕೊಟ್ಟಂಥ ಪಾಠ ಅಂತ ಹೇಳ್ತಾರೆ. ಸೊ ನೀವು ವಿಶ್ಲೇಷಣೆ ಮಾಡೋದು ಹೇಗೆ ಅಂತ? ನಾನು ಅದಕ್ಕೆ ಮುಂಚೆ ಅದನ್ನು ನೋಡಿರಲಿಲ್ಲ, ಅದಾದ್ಮೇಲೂ ಅದನ್ನು ನೋಡಿಲ್ಲ ಕಾರ್ಯಕ್ರಮ, ಆಯ್ತಾ. ನಮ್ಮನೇಲಿ ಯಾವಾಗಲೂ ನ್ಯೂಸ್ ಬಿಟ್ಟರೆ ಇನ್ನೇನು ಯಾರು ನೋಡೋದೇ ಇಲ್ಲ ಆಯ್ತಾ. ನ್ಯೂಸು ಬಿಟ್ಟರೆ ಸಿನಿಮಾ ಎಷ್ಟು ನೋಡ್ತೀವಿ ಅಂದರೆ, ಬಿಟ್ವೀನ್ ಮೀ ಆ್ಯಂಡ್ ಅವಿನಾಶು ಈ ಕಳೆದ 22-23 ವರ್ಷದಲ್ಲಿ ಪ್ರತಿನಿತ್ಯ 2 ಸಿನಿಮಾ ಅಂತ ಅಂದ್ಕೊಂಡ್ರು ನೀವು 8 ಹಾಕೊಳ್ಳಿ. ಮುಂಚೆ ಎಲ್ಲ 9ರಿಂದ 11 ಒಂದು ಸಿನಿಮಾವರೆಗೂ, 11ರಿಂದ 1:30, 2ವರೆಗೂ ಒಂದು ಸಿನಿಮಾ ನೋಡ್ತಾ ಇದ್ವಿ. ಈಗ ಯಾರು ಅಪಾಯಿಂಟೆಡ್ ಟೈಮಲ್ಲಿ ಟಿ ವಿ ನೋಡೋದೆಲ್ಲ ಇಲ್ವಲ್ಲ, ಈಗೆಲ್ಲ OTT ಬಂದ ಮೇಲೆ ಹೌದು, ಕೆಲವು ಸತಿ 3 ಸಿನಿಮಾ ಎಲ್ಲ ನೋಡ್ತೀವಿ. ಒಂದು ಯಾವುದೋ OTT, ನೆಟ್ಫ್ಲಿಕ್ಸು, ಇನ್ಯಾವುದೋ ಪ್ರೈಮು, ಯಾವುದೋ ಒಂದು ಸೀರೀಸು, ಯಾವುದೋ ದ ಕ್ರೌನ್ ಅಂದರೆ ಒಂದು ಸೀರೀಸ್ನ ನಾನು 3 ದಿವಸದಲ್ಲಿ ನೋಡ್ಬಿಡ್ತೀನಿ. ಈಗ ತೇಲ್ಗಿ ಬಗ್ಗೆ ಒಂದು ಬಂದಿದೆ, ಅಥವಾ ಇವ್ರ ಬಗ್ಗೆ ಹರ್ಷದ್ ಮೆಹ್ತಾ ಬಗ್ಗೆ ಒಂದು ಬಂತು, ಅದೆಲ್ಲ 3-4 ದಿವಸದಲ್ಲಿ ನೋಡಿ ಮುಗಿಸ್ಬಿಡ್ತೀನಿ. ಆ ಥರ ತುಂಬ ಈ ಫಿಕ್ಷನ್ ನೋಡೋದೇ ಜಾಸ್ತಿ. ಹಾಗಾಗಿ ಇದನ್ನು ನಾನು ಮುಂಚೆನೂ ನೋಡಿಲ್ಲ, ಆಮೇಲೂ ನೋಡಿಲ್ಲ. ಅಲ್ಲಿದ್ದ ಅನುಭವ ಹೇಳಬೇಕು ಅಂದರೆ ಅದು ಒಂದು ದೊಡ್ಡ ಮಟ್ಟದ ಬದುಕು ಜಟಕಾಗೊಂಡಿ. ಬಹಳಷ್ಟು ಜನ ಇರ್ತಾರೆ, ಬಹಳಷ್ಟು ರೀತಿಯ ಸಮಸ್ಯೆ, ಭಾವನೆಗಳು ಎಲ್ಲವೂ ಕೂಡ ಮಿಕ್ಸ್ ಆಗಿರುವಂಥದ್ದು. ಅಷ್ಟು ಜನ ಯಾಕೆ ನಮ್ಮಲ್ಲಿ ಈ ಒಟ್ಟು ಕುಟುಂಬ ಕೂಡು ಕುಟುಂಬ ಅನ್ನೋದು, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅನ್ನೋದು ಯಾಕೆ ಇವತ್ತು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿ ಬಂದು ನಿಂತಿದೆ? ಅಷ್ಟು ಜನರ ಅಷ್ಟು ಈಗೋಗಳು, ಅಷ್ಟು ಮಾತುಗಳು ಅಲ್ವಾ. ಸೊ ನಿಮಗೆ ಬಿಗ್ ಬಾಸಲ್ಲಿ ನಡೆಯೋದು ಅದೇ ತಾನೆ. ಮನೆಗಳಲ್ಲೇ ನಿಮಗೆ ಅಪ್ಪ ಅಮ್ಮನ ಜೊತೆನೇ ಭಿನ್ನಾಭಿಪ್ರಾಯ ಬರುತ್ತೆ, ಸೋದರರ ಜೊತೆನೇ ಭಿನ್ನಾಭಿಪ್ರಾಯ ಬರುತ್ತೆ ಅಲ್ವಾ. ಮಾತು ಬಿಟ್ಬಿಡ್ತೀವಿ, ಜಗಳಗಳಾಡ್ತೀವಿ ಅಲ್ವಾ. ಸೊ ನಿಮಗೆ ಗೊತ್ತಿಲ್ಲದೆ ಇರೋ 15 ಜನ ಒಟ್ಟಿಗೆ ಒಂದು ಜಾಗದಲ್ಲಿ ಇದ್ದಾಗ ಒಂದೇ ಮನೆಯಲ್ಲಿ ಇರಬೇಕು, ಆಚೆ ಹೋಗೋಕ್ಕಾಗಲ್ಲ, ಹೊರಗಿನ ಸಂಪರ್ಕ ಇಲ್ಲ, ನಿಮಗೆ ಹೊರಗಡೆ ಪ್ರಪಂಚದ ಜೊತೆ ಯಾವುದೇ ನಂಟಿಲ್ಲ, ಎಲ್ಲವೂ ಅಲ್ಲೇ 100 ದಿವಸ ಅಂತ ಅನ್ಕೋತೀನಿ. ನಾವಿದ್ದೀವಿ 100ಕ್ಕಿಂತ ಜಾಸ್ತಿ ದಿವಸ. ಅಲ್ಲ, ಫಿನಾಲೆ ಟಾಪ್ 5 ಅಲ್ಲಿ ಇದ್ರಿ ನೀವು, 113 ದಿನ ಜಾಸ್ತಿ ಮಾಡಿ. ಹೌದು ಹೌದು, ನಂಗೆ ಅದಕ್ಕೆ ಸರಿಯಾಗಿ ನೆನಪಿಲ್ಲ, ಜಾಸ್ತಿ ಸಹಜವಾಗಿ ಅದು. ಸೊ ಅದೊಂದು ಅನುಭವ, ಒಳ್ಳೆಯ ಅನುಭವ ಅಷ್ಟೇ ಮೇಡಮ್. ಅದೇನಂದರೆ ನೀವು ಪಾಡ್ಕಾಸ್ಟಿಗೆ ಬರ್ತಾ ಇದ್ದೀರಾ ಅಂದ ಕೂಡಲೇ ನಾನು ಅದೊಂದು ಸ್ವಲ್ಪ ಗ್ಲಾನ್ಸ್ ಮಾಡಿಕೊಂಡೆ, ನೆನಪು ಮೆಲುಕು ಹಾಕ್ಕೊಂಡೆ. ಗ್ರ್ಯಾಂಡ್ ಫಿನಾಲಲ್ಲಿದ್ದರೆ ಟಾಪ್ 5 ಅಲ್ಲಿ, ಅಲ್ಲಿ ಒಂದು ಅಂದರೆ ಇಡೀ ದಿನ ನೀವು ಹೇಳಿದ್ರಿ ಹೊರಗಿನ ಸಂಪರ್ಕ ಇಲ್ಲ ಅನ್ನೋಂಥದ್ದು, ನ್ಯೂಸ್ ತೋರಿಸ್ತಾರೆ. ಏನಾಯ್ತು ನೀವು ಒಳಗಡೆ ಇದ್ದಾಗ ಆ 100 ದಿನಗಳಲ್ಲಿ ಏನೇನಾಯ್ತು ಅನ್ನೋಂಥದ್ದು ಮಿಸ್ ಮಾಡ್ಕೊಂಡಿದ್ದು ನ್ಯೂಸ್ ಪೇಪರ್ ಓದೋದು, ನ್ಯೂಸ್ ನೋಡೋದು. ಹೌದು ಹೌದು ಮೇಡಮ್, ಯಾಕಂದ್ರೆ ಆ ಟೈಮಲ್ಲಿ ಬರುತ್ತೆ ಮೋದಿಜಿ ಒಂದು ಮಹತ್ತರವಾದ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿರ್ತಾರೆ, ಡಿಮಾನಿಟೈಸೇಷನ್ ಅನ್ನುವಂಥದ್ದು. ನಿಮ್ಮ ರಿಯಾಕ್ಷನ್ ನೋಡಿದಾಗ ಅಂದರೆ ಫಸ್ಟ್ ಆಫ್ ಆಲ್ ಹೊರಗಿನ ಪ್ರಪಂಚದ ಒಂದು ಲಿಂಕ್ ಸಿಕ್ಕಿದ ಅಷ್ಟು ದಿನಗಳಾದಮೇಲೆ ಒಂದು, ಆದರೆ ಈ ಥರದೊಂದು ನಿರ್ಧಾರ ಆಗಿರ್ಬೋದು. ಅದಾಗಲೇ ತಾವು BJP ಪಕ್ಷದ ಪರಿಚಯ ಆಗಿತ್ತು, ಪರವಾಗಿದ್ರಿ, ಅದಕ್ಕಿಂತ ಮೊದಲೇ ಆಗಿದ್ದೆ. ಹೌದು ಮೇಡಮ್, ಅಂದರೆ ಸುಷ್ಮಾ ಸ್ವರಾಜ್ ಅವರ ಪರ ಪ್ರಚಾರ ಮಾಡಲಿಕ್ಕೆ ಆರಂಭ ಮಾಡಿದ್ದು ಅದು ಅವಾಗ್ಲಿಂದ, ಅಂದರೆ ಅಲ್ಲಿಂದನೇ ಆರಂಭವಾಗಿರುವಂಥದ್ದು. ಈ ಜರ್ನಿ ಹೇಳೋದಾದರೆ BJP ಪಕ್ಷದ ಪರಿಚಯ ಆಗಿದ್ದಾಗಿರ್ಬೋದು, ಸಿದ್ಧಾಂತಗಳ ಪರಿಚಯ ಆಗಿರ್ಬೋದು, ತಮಗೆ ಒಪ್ಪಿಗೆ ಆಗಿದ್ದಾಗಿರ್ಬೋದು, ಅಲ್ಲಿಂದ ಇಲ್ಲಿವರೆಗೂ ತೆಗೆದುಕೊಂಡ್ರೆ ಏನಂತ? 99ನಲ್ಲಿ ಸುಷ್ಮಾ ಸ್ವರಾಜ್ ಅವರು ಬಳ್ಳಾರಿಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಆವಾಗ ಸುದ್ದಿ ಆಗಿತ್ತು. ನಮ್ಮ ಜೊತೆ ಇವರು ನಮ್ಮ ಮುಖ್ಯಮಂತ್ರಿ ಚಂದ್ರು ಪಾಠ ಮಾಡ್ತಾಯಿದ್ರು ಮಾಯಾಮೃಗದಲ್ಲಿ. ಅವರಾಗ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಭಾರತೀಯ ಜನತಾ ಪಕ್ಷ. ಸೊ ಸುಮ್ಮನೆ ಹಿಂಗೆ ಮಾತಾಡ್ತಾ ಒಂದಿನ ನಾನು ಹೇಳಿದೆ ಮುಖ್ಯಮಂತ್ರಿ ಚಂದ್ರು ಅವ್ರಿಗೆ, ಸರ್ ನನಗೆ ಸುಷ್ಮಾ ಸ್ವರಾಜ್ ಅವ್ರ ಪರ ಪ್ರಚಾರ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ನನ್ನನ್ನು ಕರ್ಕೊಂಡು ಹೋಗ್ತೀರಾ? ಅದಕ್ಕೆ ನಮ್ಮ ಧಾರಾಳವಾಗಿ ಅಂತ ಅಂದರು. ಸೊ ಒಂದು ರೀತಿ ರಾಷ್ಟ್ರೀಯತೆ, ಹಿಂದುತ್ವ,
ಇವೆಲ್ಲವುಗಳ ಪರಿಚಯ ಮಾಧ್ಯಮದ ಮೂಲಕ ಅಷ್ಟೇ ಆಗಿದ್ದು, ಹ್ಮ್ ಪತ್ರಿಕೆ ಓದೋದ್ರಿಂದ ಅಷ್ಟೇ ಆಗಿದ್ದು. ನಿಜವಾಗ್ಲೂ ಅದರ ಅನುಭವ ಆಗಿದ್ದು ಅಲ್ಲಿ ಹೋದಾಗ. ಅವಿನಾಶ್ ಅವರು ನನ್ನ ಜೊತೆ ಆವಾಗ ಬಂದಿದ್ರು. ಅವಿನಾಶ್ ಅವ್ರ ಮನೆಯಲ್ಲಿ, ಅವಿನಾಶ್ ಅವರು ಸ್ವತಃ ಸ್ವಯಂ ಸೇವಕರು. ಹ್ಮ್ ಅವ್ರ ಅಣ್ಣ ಸುಮಾರು ಈಗ ಅವ್ರಿಗೆ 86 ವರ್ಷ, 53-54 ವರ್ಷ ಸಂಘದ ಅವರಿಗೆ ನಂಟಿತ್ತು, ಒಡನಾಟ ಇತ್ತು. ಅವ್ರು ಕಿಸಾನ್ ಸಂಘದ ಅಧ್ಯಕ್ಷರಾಗಿದ್ರು ಹೀಗೆ ಅವ್ರ ಅಣ್ಣ ಎಲ್ಲರನ್ನೂ ಶಾಖೆ ಕರ್ಕೊಂಡು ಹೋಗ್ತಾ ಇದ್ರು. ಅವ್ರ ಮನೆಯಲ್ಲಿ ಯಾರ್ಯಾರು ಸಹೋದರರು ಇದ್ದಾರೋ ಎಲ್ಲರನ್ನೂ ಶಾಖೆ. ಸೊ ಅವ್ರ ಮನೆಯಲ್ಲಿ ಒಟ್ಟು ಸಂಘದ ವಾತಾವರಣ. ಕೆಲವರು ಫುಲ್ ಟೈಮರ್ಸ್ ಆದರು ಆಮೇಲೆ. ಸೊ ಹಾಗೆ ಅವಿನಾಶ್ ನನಗನ್ಸುತ್ತೆ 25-26ನೇ ವಯಸ್ಸುವರೆಗೂ, ಸಿನಿಮಾಗೆ ಬರೋವರೆಗೂ ಸ್ವಯಂ ಸೇವಕರಾಗಿದ್ದರು. ಅವರು ಎಲ್ಲ ಅಲ್ಲಿ ಬೇರೆ ಬೇರೆ ಥರದ ತರಬೇತಿ ಎಲ್ಲ ಕೊಡ್ತಾರೆ, ಆಫೀಸರ್ಸ್ ಟ್ರೈನಿಂಗ್ ಎಲ್ಲ, ಅದೆಲ್ಲ ಮುಗಿಸ್ಕೊಂಡಿದ್ರು, ಮುಖ್ಯ ಶಿಕ್ಷಕರು ಆಗಿದ್ರು. ಹಾಗೆ ಸೊ ಒಟ್ಟು ಆ ವಾತಾವರಣ, ಹಿಂದುತ್ವದ ವಾತಾವರಣ ಮನೆಯಲ್ಲಿತ್ತು. ಮತ್ತು ತುಂಬ ತೀಕ್ಷ್ಣವಾಗಿ ಮಾತಾಡೋರು ಅವರ ಅಣ್ಣ ಹಿಂದುತ್ವದ ಬಗ್ಗೆ ಮತ್ತು ಅದರ ಮಹತ್ವದ ಬಗ್ಗೆ, ರಾಷ್ಟ್ರೀಯತೆ ಬಗ್ಗೆ, ದೇಶ, ಧರ್ಮ, ಇದೆಲ್ಲ ಭಾಳ ಮನೇಲಿ ಚರ್ಚೆ ಆಗೋದು. ಜೋರಾಗಿ ಮಾತನಾಡಿದ್ರು ಮನೇಲಿ. ಸೊ ಆ ವಾತಾವರಣದಲ್ಲಿ ಇದ್ದಿದ್ದರಿಂದ ನನಗೆ ಅದು ಸಹಜವಾಗಿ. ಮತ್ತು ಪಾಲಿಟಿಕ್ಸಿಗೆ ಬರಬೇಕು ಅನ್ನೋದು ನಾನು ಅಂದ್ಕೊಂಡಿದ್ದು ನನ್ನ 13-14ನೇ ವಯಸ್ಸಿನಲ್ಲಿ. ನನಗದು ವಕೀಲ್ಕಿ ಅನ್ನೋದು ಅದಕ್ಕೊಂದು ಮಾರ್ಗ ಅಂತಷ್ಟೇ ಅಂದ್ಕೊಂಡಿದ್ದು. ನಾನು ಲಾಯರ್ ಆಗಬೇಕು ಅಂತ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಐ ವಾಂಟೆಡ್ ಟು ಬಿ ಎ ಪಾಲಿಟಿಷಿಯನ್. ಮಹಾತ್ಮ ಗಾಂಧಿನೂ ಲಾಯರೇ, ಜವಾಹರ್ಲಾಲ್ ನೆಹರು ಲಾಯರ್, ತುಂಬಾ ಜನ ರಾಜಕಾರಣಿಗಳು ನೋಡಿದಾಗ ಲಾಯರ್ ಆಗಿರುವಂತವರೇ ಹೆಚ್ಚಾಗಿ ಸಿಗ್ತಾರೆ. ಲಾಯರೇ, ರವಿಶಂಕರ್ ಪ್ರಸಾದ್ ಅವರು ಲಾಯರೇ, ಸುಷ್ಮಾ ಸ್ವರಾಜ್ ಅವರು ಸ್ವತಃ ಲಾಯರು, ಅವ್ರ ಮನೆಯವರು ಲಾಯರ್. ಹೀಗೆ ಲೀಗಲ್ ಬ್ಯಾಕ್ಗ್ರೌಂಡ್ ಇದೆ. ಅಲ್ಟಿಮೇಟ್ಲಿ ಒಬ್ಬ ರಾಜಕಾರಣಿ ಮಾಡೋದೇನು, ರಾಜಕೀಯ ಇರಲಿ, ಲೆಜಿಸ್ಲೇಷನ್ ತಾನೆ, ಕಾನೂನು ನಿರ್ಮಾಣ ಬಗ್ಗೆ ಹೌದು ಅರಿವು ಇರಬೇಕು ಅನ್ನೋದು. ಸಹಜವಾಗಿ ಅದು ಫ್ಲೋ ಆಗುತ್ತೆ. ನಿಮಗೆ ಕಾನೂನಿನ ಜ್ಞಾನ ಇದ್ರೆ ರಾಜಕೀಯಕ್ಕೆ ಸಹಜ. ಇಲ್ಲ, ನನಗನ್ಸುತ್ತೆ ಹಾಗೆ ನೋಡಿದ್ರೆ ಮಾಳವಿಕಾ ಅವರು ನಟಿಯಾಗಿ ರಾಜಕೀಯ ಅನ್ನೋದು ಆಯ್ಕೆ ಮಾಡ್ಕೊಂಡಿರೋದ, ಅಥವಾ ರಾಜಕಾರಣಿಯಾಗಿ ನಟನೆ ಅನ್ನೋದು ಆಯ್ಕೆ ಮಾಡ್ಕೊಂಡು ಅಷ್ಟೇ? ನನಗೆ ಅದು ಯಾವತ್ತೂ ಡೆಸ್ಟಿನೇಷನ್. ನಿಮ್ಮ ಆಯ್ಕೆ, ಗುರಿ ಇದ್ದಿದ್ದು ರಾಜಕಾರಣ, ಆಯ್ಕೆ, ಪ್ರಾಶಸ್ತ್ಯ ಎಲ್ಲವೂ ಕೂಡ ರಾಜಕೀಯ. ನನ್ನ ಉದ್ದೇಶ, ಬದುಕಿನ ಉದ್ದೇಶ ಇದ್ದಿದ್ದು ಜನರ ಮಧ್ಯೆ ಕೆಲಸ ಮಾಡಬೇಕು. ಹೌದು ಹೌದು, ಅದು ಇದು ಅಡ್ವಾಂಟೇಜು. ಯಾಕೆಂದ್ರೆ ಏನಾಗುತ್ತೆ, ರಾಜಕಾರಣದಲ್ಲಿ ನೀವು ಒಂದು ಪಂಚಾಯತ್ ಲೆವೆಲ್ ಶುರು ಮಾಡ್ತೀರಿ ಅಂತ ಇಟ್ಕೊಳ್ಳೋಣ. ಬೆಂಗಳೂರು ಆದರೆ BBMP ಲೆವೆಲ್ ಶುರು ಮಾಡೋದು. ಪರಿಚಯ, ಮುಖ ಪರಿಚಯ ಅನ್ನೋದು ಮಾಡಿಸೋದು ಕಷ್ಟ ಇದೆ ರೀ. 30,000 ಜನ 40,000 ಜನ ವೋಟರ್ಸ್ಗೆ ನಿಮ್ಮ ಮುಖ ಪರಿಚಯ ಮಾಡೋದು ಹೇಗೆ? ಎಷ್ಟು ಫ್ಲೆಕ್ಸ್ ಆಗ್ತೀರಿ? ಇವತ್ತಿನ ಕಾಲದಲ್ಲಿ ಡಿಜಿಟಲ್ ಮೀಡಿಯಾ ಎಲ್ಲ ಬಂದಿದೆ, ಸೋಷಿಯಲ್ ಮೀಡಿಯಾ ಎಲ್ಲ ಇದೆ, ಸ್ವಲ್ಪ ಪರಿಚಯ ಆಗಬಹುದೇನೋ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಾವೆಲ್ಲ ಶುರು ಮಾಡಿದ್ದ ಕಾಲಕ್ಕೆ ಪರಿಚಯ ಅನ್ನೋದು ಬಹಳ ಮುಖ್ಯ ಆಗಿತ್ತು. ತುಂಬ ರಾಜಕಾರಣಿಗಳು ಬಹಳ ಪರಿಶ್ರಮ ಪಡ್ತಾ ಇದ್ರು ಜನರಿಗೆ ಅವ್ರ ಮುಖದ ಪರಿಚಯ ಆಗಲಿ ಅನ್ನೋದು. ನಮ್ಗೆ ಅದು ಈಸಿಯಾಗಿ ಬರುತ್ತಲ್ಲ. ಸೊ ನನಗನ್ಸುತ್ತೆ ಇದೆಲ್ಲವೂ ಸಂಯೋಗ ಅಷ್ಟೇ, ಡಿವೈನ್ ಪ್ಲ್ಯಾನ್. ನಾವು ಸುಮ್ಮನೆ. ಸೊ ನನಗೆ ಮೊದಲಿಂದನೂ ಆಸಕ್ತಿ ಇದೆ ರಾಜಕೀಯದ ಬಗ್ಗೆ. ಸಿನಿಮಾ ಒಂದು ಇಟ್ ವಾಸ್ ಎ ಫೇಸ್ ಫಾರ್ ಮಿ ಅಷ್ಟೇ. ಅಂದರೆ ತುಂಬ ಒಂದು ಆಸಕ್ತಿ ವಹಿಸಿ ಇಚ್ಛೆ ಪಟ್ಟು ರಾಜಕೀಯಕ್ಕೆ ಬಂದಾಗ, ರಾಜಕೀಯ ವೃತ್ತಿ ಜೀವನ ಅಂತ ಬಂದಾಗ, ಈ ಒಂದು BJP ಪಕ್ಷ ಆಗಿರ್ಬೋದು, ಮೋದಿಜಿಯವರ ಆಡಳಿತ, ಈಗ ಹೊರಗೆ ನೋಡಿದಂಥವರು ಒಂದು ಥರದಂದರೆ ಅಭಿಮಾನಿಗಳಾದರೆ ಒಂದು ಕುರುಡು ಪ್ರೀತಿ ಅಂತ ಹೇಳ್ಬೋದು, ತುಂಬ ಅಭಿಮಾನ ಆಗಿರ್ಬೋದು, ಮೋದಿಜಿ ಏನೇ ಮಾಡಿದ್ರೂ ಸರಿ ಅಂತ ಹೇಳ್ಬೋದು. ಇನ್ನು ವಿರೋಧಿಗಳಂತ ಹೇಳಿದ್ರೆ ಏನೇ ಮಾಡಿದ್ರೂ ತಪ್ಪು ಅನ್ನೋಂಥದ್ದು. ಆದರೆ ಎಲ್ಲವನ್ನ ನೀವು ಹತ್ತಿರದಿಂದ ಒಳಗಿದ್ದು ನೋಡೋದಿದೆಯಲ್ಲ, ಆ ದೃಷ್ಟಿಕೋನ ಬೇರೆ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಏನು ಹೇಳ್ತೀರಿ? ನಾವು ಬಂದಾಗ ನಾನು ಪೂರ್ಣ ಪ್ರಮಾಣದಲ್ಲಿ ರಾಜಕಾರಣಿ ಆಗಬೇಕು ಅಂತ BJP ಸೇರಿದಾಗ ಆಡಳಿತ ಇದ್ದಿದ್ದು UPAದು. ಜನ ರೋಸ್ ಹೋಗಿದ್ರು. ಮತ್ತು ಆ UPA ಬಗ್ಗೆ ಅಲ್ಲ, 60-65 ವರ್ಷ ಒಂದು ಪಕ್ಷ ಒಂದು ದೇಶವನ್ನು ಆಳಿದಾಗ ಸಹಜವಾಗಿ ರಿಸೆಂಟ್ಮೆಂಟ್ ಇರುತ್ತೆ ಜನರ ಮಧ್ಯೆ. ಅದರಲ್ಲೂ UPA ಮಾಡಿದಂತಹ ಭ್ರಷ್ಟಾಚಾರ ಇದೆಯಲ್ಲ, ಅದು ಒಂಥರ ವಿಶ್ವದಲ್ಲೇ ದಾಖಲೆ. ಅದು ಒಂದು ಸಿಟ್ಟು, ಆಕ್ರೋಶ ಎಲ್ಲವೂ ಇತ್ತು ಜನರಲ್ಲಿ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಇದ್ದಿದ್ದೆ ಹಂಗೆ ಅಲ್ವಾ? ಸೊ ಆ ಸಿಟ್ಟು, ಆಕ್ರೋಶವೆಲ್ಲ ಮತಗಳಾಗಿ ಪರಿವರ್ತನೆ ಆಯಿತು. ಒಂದು ದೊಡ್ಡ ಪರಿವರ್ತನೆಯನ್ನು ಬಯಸಿದಂಥ ಒಂದು ದೇಶದಲ್ಲಿ ಮೋದಿಯವರು ಅದಕ್ಕೆ ಸೂಕ್ತ ವ್ಯಕ್ತಿ ಅಂತ ಇಡೀ ದೇಶಕ್ಕೆ ಅನ್ನಿಸ್ತು, ಭಾರತೀಯ ಜನತಾ ಪಕ್ಷಕ್ಕೂ ಅನ್ನಿಸ್ತು. ಅವರು ಅವತ್ತಿನ ಅನಿಸಿಕೆ ಇವತ್ತಿನವರೆಗೂ ನಮಗೆ ಅದು ಇನ್ನೂ ಗಟ್ಟಿಯಾಗಿದೆ ವಿನಃ ಅದು ಎಲ್ಲೂ ಕುಗ್ಗಿಲ್ಲ ಅನ್ನೋದಕ್ಕೆ ಅವರ ಕಾರ್ಯವೈಖರಿನೇ ಕಾರಣ. ಹಾಗಾಗಿ ಅವ್ರ ಬಗ್ಗೆ ಅಭಿಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ನನಗನ್ಸುತ್ತೆ ಈ ಸೈದ್ಧಾಂತಿಕ ನೆಲೆಗಟ್ಟು ಬಹಳ ಭದ್ರವಾಗಿದ್ದಾಗ ನಿಮ್ಗೆ
ನಮ್ಗೆ BJPಲಿ ಹೇಳ್ಕೊಡೋದವ್ರು ಏನು, ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಸೆಲ್ಫ್ ಲಾಸ್ಟ್. ಪಾರ್ಟಿ ಕೂಡ ಸೆಕೆಂಡ್ ಜಾಗ, ದೇಶ ಮೊದಲು ಅನ್ನೋದು ಇದೆಯಲ್ಲ, ಸೈದ್ಧಾಂತಿಕವಾಗಿ ಆ ಬದ್ಧತೆ ಮತ್ತು ಆ ಗಟ್ಟಿತನ ಅದನ್ನ ನಾನು ನೀವು ನನ್ನ ರಾಜಕಾರಣಿಯಾಗಿ ನೋಡೋದಾಗಿದ್ರೆ ನಮ್ಗೆ ಆ ಸಿದ್ಧಾಂತದ ಬಗ್ಗೆ ಇರುವಷ್ಟು ಅಭಿಮಾನ ಇದೆಯಲ್ಲ ಬೇರೆ ಯಾವ್ದು ರಾಜಕೀಯದ ಬಗ್ಗೆನೇ ಇರಲ್ಲ. ಹೌದು. ಸಿದ್ಧಾಂತದ ಬಗ್ಗೆ ಇರೋ ಗಟ್ಟಿತನ ಅಥವಾ ನಂಬಿಕೆ, ಆ ಸಿದ್ಧಾಂತದಲ್ಲಿರುವ ವಿಶ್ವಾಸ, ಅದು ರಾಜಕೀಯನೂ ನಮ್ಗೆ ಎರಡನೇ ಪಕ್ಷ ಅಷ್ಟೇ. ಮೊದಲು ದೇಶ ಅನ್ನೋದು ಇದೆಯಲ್ಲ ಅದು ಅಭಿವ್ಯಕ್ತ ಆಗ್ತಾ ಹೋಗುತ್ತೆ. ಸಹಜವಾಗಿ ವಿರೋಧ ಪಕ್ಷದವರಿಗೆ ಅದು ಅಸಹನೆ ಇರುತ್ತೆ. ಏನು ಒಬ್ಬ ವ್ಯಕ್ತಿ 10 ವರ್ಷ ಆಯಿತು, ಇಷ್ಟೊತ್ತಿಗಾಗಲೇ ಆಂಟಿ ಇನ್ಕಂಬನ್ಸಿ ಬರಬೇಕಾಗಿತ್ತು, ಇವ್ರು ನೋಡಿದ್ರೆ ಇವ್ರ ಜನಪ್ರಿಯತೆ ಇನ್ನೂ ಹೆಚ್ಚುತ್ತಾ ಇದೆಯಲ್ಲ ಅನ್ನೋದು ಅಸಹನೆ ಇದ್ದೇ ಇರುತ್ತಲ್ವಾ. ಅದು 60 ವರ್ಷ ಅವ್ರು ಆಳಿದ್ದಾರೆ, ಒಬ್ಬ ವ್ಯಕ್ತಿ ಬಂದು ನಮ್ಮನ್ನೆಲ್ಲ ಅಲ್ಲಗಳೆದು ತಾನೇ ನಿಂತಿದ್ದಾನೆ ಅಂದಾಗ ಅಸಹನೆ ಇದ್ದೇ ಇರುತ್ತೆ. ಅಸಹನೆಯ ಪ್ರತಿರೂಪವೇ ಇದೆಲ್ಲ ಈ ಹೇಳಿಕೆಗಳು, ಅವರನ್ನು ವೈಯಕ್ತಿಕವಾಗಿ ಟೀಕೆ ಮಾಡೋದು. ಮತ್ತು ಅವ್ರದ್ದು ನೀವು ಅವರ ಕೆರಿಯರ್ ತಗೊಂಡ್ರೆ 2002ರಿಂದ ಅವ್ರಿಗೆ ಬೇರೆ ಬೇರೆ ರೀತಿಯ ಟೀಕೆಗಳು, ಅವರನ್ನು ಕರೆಯಾದ ಮಾತುಗಳಿಲ್ಲ, ಅವ್ರನ್ನ ಬಹಳ ಬಹಳ ತುಚ್ಛವಾಗಿ ತೀಕ್ಷ್ಣವಾಗಿ ಎಲ್ಲರೂ ಮಾತಾಡಿದ್ದಾರೆ. ಆದರೆ ಅವರು ಅದೆಲ್ಲವನ್ನು ಮೆಟ್ಟಿ ನಿಂತಿದ್ದು ಅವರ ಗಟ್ಟಿತನೂ ಆ ಸಿದ್ಧಾಂತದಲ್ಲಿದೆ ಅಂತ ನನಗೆ ಅನಿಸುತ್ತೆ. ವಾಟ್ ಹೆಲ್ಡ್ ಹಿಮ್ ಟುಗೆದರ್, ಅಷ್ಟೊಂದು ಕ್ರಿಟಿಸಿಸಮು, ಅಷ್ಟೊಂದು ವಿಮರ್ಶೆ, ಅಂಥವರು ಇಂಥವರು ಅಂತೆಲ್ಲ ಬಯಸ್ಕೊಂಡವರು ಹೇಗೆ 15 ವರ್ಷ ಆಡಳಿತ ಮಾಡಿದ್ರು, ಮತ್ತೆ ಹೇಗೆ ಪ್ರಧಾನಿ ಆದರು, ಇದೆಲ್ಲವೂ ದ ಬಿಲೀಫ್ ಇನ್ ಹಿಸ್ ಐಡಿಯಾಲಜಿ, ದೇಶ ಮೊದಲು. ಹೌದು ಮೇಡಮ್. ಅಂದ್ರೆ ಇವತ್ತಿಗೂ ಕೂಡ ಆಶ್ಚರ್ಯ ಅನ್ಸೋದು, ಈಗ ಟೀಕೆ ಮಾಡೋರು ಮೋದಿ ಆಡಳಿತ ಏನು ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡೋದಕ್ಕೂ ಮೊದಲು ಇಷ್ಟು ವರ್ಷಗಳ ಹಿಂದೆ ಭಾರತ ಹೇಗಿತ್ತು ಅನ್ನೋದನ್ನ ಬಹುಶಃ ಮರ್ತಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಒಂದು ದೇಶದ ಭದ್ರತೆ ಮರ್ತಿಲ್ಲ, ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ. ಏನ್ ಮಾಡಿದ್ದಾರೆ ಅಂತ ಜನಗಳು ಯಾಕೆ ಕೇಳ್ತಾ ಇಲ್ಲ? ಹೌದು, ಮಾಡಿದ್ದಾರೆ ಅನ್ನೋ ಜನಗಳಿಗೆ ಗೊತ್ತಾಗಿದೆ, ಅವ್ರಿಗೂ ಗೊತ್ತು. ಆದರೆ ಅವರು ಟೀಕೆ ಮಾಡೋದಕ್ಕೆ ಏನಾದ್ರು ಬೇಕಲ್ರಿ, ಅವ್ರು ವಿರೋಧ ಪಕ್ಷ ಅಂತ ಇರೋದು ಕೆಲಸ ಯಾಕೆ ಅಂತ ಅಲ್ಲ. ಈಗ ನೀವು ನೋಡಿದ ಬದಲಾವಣೆಗಳಂದ್ರೆ ಒಂದು ದೇಶದ ಒಂದು ಆರ್ಥಿಕ ಸ್ಥಿತಿ ಆಗಿರ್ಬೋದು, ಒಂದು ಸುರಕ್ಷತೆಯ ವಿಚಾರ ಅಂತ ಆಗಿರಬಹುದು, ಅನೇಕ ಯೋಜನೆಗಳಾಗಿರಬಹುದು, ಈ ಉಜ್ವಲ ಯೋಜನೆ ಆಗಿರಬಹುದು, ತ್ರಿವಳಿ ತಲಾಖ್ ನಿಷೇಧವಾಗಿರ್ಬೋದು, ಇಂತಹ ಯಾವೆಲ್ಲ ಯೋಜನೆಗಳು ನಿಮಗೆ ತುಂಬ ಅಂದರೆ ಬೇಕಾಗಿತ್ತಪ್ಪ, ಇಂಥದ್ದೊಂದು ಬದಲಾವಣೆ ಬೇಕಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ನೋಡಿ, ಜನಸಂಘದ ಕಾಲದಿಂದನೂ ಭಾರತೀಯ ಜನತಾ ಪಕ್ಷದ, ಇವತ್ತಿನ ಭಾರತೀಯ ಜನತಾ ಪಕ್ಷ, ಅವತ್ತಿನ ಜನಸಂಘ ಏನು ಪ್ರಣಾಳಿಕೆ ಅಂತ ಇರುತ್ತೆ, ಒಂದು ಪಕ್ಷ ಅಂದಮೇಲೆ ಪ್ರಣಾಳಿಕೆ ಅಂತ ಇರುತ್ತೆ, ಅಥವಾ ಒಂದು ವಿಷನ್ ಇರುತ್ತೆ ಒಂದು ಪಕ್ಷಕ್ಕೆ, ಯಾತಕ್ಕಾಗಿ ಆ ಪಕ್ಷ ಸೃಷ್ಟಿಯಾಗುತ್ತೆ ಅಂದರೆ ಈ ಕಾರ್ಯಸಿದ್ಧಿಗಾಗಿ ಅನ್ನೋದು. ನಿಮಗೆ 3 ಅದರಲ್ಲಿ ಅತ್ಯಂತ ಪ್ರಧಾನವಾದ್ದು. ಒಂದು ಈ 370ರ ರದ್ದತಿ, ವಿಧಿ 370 ಸಂವಿಧಾನದಲ್ಲಿರುವಂಥದ್ದು, ಅಂದರೆ ಕಾಶ್ಮೀರ, ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನ, ಅದರ ರದ್ದತಿ. ಎರಡನೇದು ನಿಮಗೆ ಇದು ಭಾರತೀಯ ಜನತಾ ಪಕ್ಷದ್ದು ಆಯಿತಾ, ಈ ಏನಿದೆ ಮುಸಲ್ಮಾನ್ ಹೆಣ್ಮಕ್ಳಿಗೆ ಆಗ್ತಾ ಇದ್ದಂತಹ ಅನ್ಯಾಯವನ್ನು ಸರಿಪಡಿಸೋದು. ಇನ್ನೊಂದು ಯಾವುದು ಇವತ್ತು CAA ಆಗಿದೆ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ಇದು ಕೂಡ ಜನಸಂಘದ ಕಾಲದ ಒಂದು ಹೋರಾಟದ ಫಲ ಆಯಿತಾ. ರಾಮ ಮಂದಿರ ಅನ್ನೋದು ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆಯಲ್ಲಿ ಇದ್ದಿರೋದು. ಸೊ ಹೀಗೆ ನೀವು ಪ್ರಧಾನವಾಗಿ ಏನೇನು ಮಾಡಿದ್ರು ಅಂತ ಅನ್ನೋದಾಗಿದ್ದರೆ, ಆ ಜಮ್ಮು ಕಾಶ್ಮೀರವನ್ನು ಮತ್ತೆ ಭಾರತದಲ್ಲಿ ಇಂಟಿಗ್ರೇಟ್ ಮಾಡಿದ್ದಿದೆಯಲ್ಲ, ಅದು ಅವತ್ತಿನ ಶ್ಯಾಮಪ್ರಸಾದ್ ಮುಖರ್ಜಿ ಜನಸಂಘದ ಸಂಸ್ಥಾಪಕರು ಯಾರಿದ್ರು ಅವರ ಬಲಿದಾನದ ಅವರ ಬಲಿದಾನ ಅದು ಸುಮ್ಮನೆ ಹೋಗಲಿಲ್ಲ, ಸಾರ್ಥಕ ಆಯಿತು ಅವರ ಬಲಿದಾನ ಅನ್ನೋದು. ಏಕ್ ದೇಶ್ ಮೇ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ನಹಿ ಚಲೇಗ. ಇವತ್ತಿನ ಕಾಲದ ಮಕ್ಕಳಿಗೆ ಏನು ದೋ ವಿಧಾನ್ ದೋ ಪ್ರಧಾನ್ ಅಂದರೆ 2 ಬೇರೆ ಬೇರೆ ಸಂವಿಧಾನಗಳು ಅವತ್ತಿನ ಕಾಲಕ್ಕಿದ್ದು, 2 ಬೇರೆ ಬೇರೆ ಪ್ರಧಾನಮಂತ್ರಿಗಳು ಅವತ್ತಿನ ಕಾಲಕ್ಕಿದ್ದರು, ದೋ ನಿಶಾನ್ 2 ಬೇರೆ ಬೇರೆ ಧ್ವಜ, ಒಂದೇ ದೇಶ ಅನ್ನೋ ಅವ್ರು ಮೊಳಗಿಸಿದಂತಹ ಘೋಷಣೆ ಏನಿದೆ ಅದು ಇವತ್ತು ನೆರವೇರಿದೆ. ನಹಿ ಚಲೇಗ ತಂದು ಸೇರಿಸಾಯಿತು ಇವತ್ತು ಅಲ್ವಾ. ಸೊ ಆ 370ರ ರದ್ದತಿ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅನ್ನೋದು ನಿಮಗೆ ಅವತ್ತಿನ ಕಾಲಕ್ಕೆ ಲಿಯಾಕತ್ ಜೊತೆ ಒಂದು ಒಪ್ಪಂದ ಮಾಡ್ಕೋತಾರೆ ನೆಹರು ಅವರು, ಅವತ್ತಿನ ಪ್ರಧಾನಮಂತ್ರಿಗಳು. ನಮ್ಮ ದೇಶದ ಅಲ್ಪಸಂಖ್ಯಾತರಿಗೆ ನಾವು ರಕ್ಷಣೆ ಕೊಡ್ತೀವಿ, ನಿಮ್ಮ ದೇಶದ ಅಲ್ಪಸಂಖ್ಯಾತರಿಗೆ ನೀವು ರಕ್ಷಣೆ ಕೊಡಿ ಅಂತ. ಆ ಒಪ್ಪಂದ ಅಷ್ಟೇ ಆಗೋದು, ಅಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ, ಅದು ಪಾಕಿಸ್ತಾನ ಇಸ್ಲಾಮೀಯ ದೇಶ ಆಗಿರೋದ್ರಿಂದ ಅಲ್ಲಿರೋ ಅಲ್ಪಸಂಖ್ಯಾತರು ಯಾರೋ ಹಿಂದೂಗಳು ಅವತ್ತಿನ ಕಾಲಕ್ಕೆ, ಅವ್ರಿಗೆ ರಕ್ಷಣೆ ಕೊಡಲ್ಲ, ಸಿಗಲ್ಲ. ಅದನ್ನು ಪ್ರತಿರೋಧಿಸಿ
ಶ್ಯಾಮಪ್ರಸಾದ್ ಮುಖರ್ಜಿ ಅವರು ನೆಹರು ಅವ್ರ ಕ್ಯಾಬಿನೆಟಿಂದ ಆಚೆ ಬರ್ತಾರೆ. ಅವ್ರು ಮಂತ್ರಿ ಆಗಿದ್ದವರು, ನಾನು ಗುಡುಗ್ಬಿಟ್ಟು ಆಚೆ ಬರ್ತಾರೆ. ಅವರು ಸಿಂಹದ ಥರ ಗುಡುಗೋರು ಅಂತ. ಈ ವಾಸ್ ಕಾಲ್ಡ್ ದ ಲಯನ್ ಆಫ್ ದ ಪಾರ್ಲಿಮೆಂಟ್. ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಎದ್ದು ನಿಂತ್ಕೊಂಡು ಮಾತಾಡಿದ್ರೆ ಎಲ್ಲರೂ ಕೇಳಿಸ್ಕೊಳ್ಳೋರಂತೆ. ಸೊ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿನೇ ಅವ್ರು ಹೊರಗೆ ಬಂದು ಜನಸಂಘ ಕಟ್ಟಿದ್ದು. ಸೊ ಹಾಗಾಗಿ ಅಲ್ಪಸಂಖ್ಯಾತರು, ಹಿಂದೂಗಳು, ಜೈನರು, ಸಿಖ್ರು ಇವರೆಲ್ಲ ಇಸ್ಲಾಮಿಯ ದೇಶದಲ್ಲಿ ಅಲ್ಪಸಂಖ್ಯಾತರು. ಅದೇ ರೀತಿಯಾಗಿ ಬಾಂಗ್ಲಾದೇಶ ಮೊದಲು ಸೆಕ್ಯುಲರ್ ಅಂತ ಶುರು ಮಾಡಿ ನಂತರ ಅದು ಕೂಡ ಒಂದು ಧರ್ಮಕ್ಕೆ ಬದ್ಧವಾದ ದೇಶ, ಒಂದು ಮತಕ್ಕೆ ಅಂತ ಹೇಳಿ ಇಸ್ಲಾಮಿಯ ದೇಶ ಅಂತ ಘೋಷಣೆ ಮಾಡ್ತಾರೆ. ಸೊ ಆ ಬಾಂಗ್ಲಾದೇಶದಲ್ಲಿ ಇದ್ದಂತಹ ಅಲ್ಪಸಂಖ್ಯಾತರು ಯಾರು, ಮತ್ತೆ ಹಿಂದೂಗಳು, ಹೀಗೆ ನೊಂದವರು ಆ ದೇಶಗಳಲ್ಲಿರುವ ಅಲ್ಪಸಂಖ್ಯಾತರು ನಮ್ಮ ಭಾರತಕ್ಕೆ ಬಂದರೆ ಅವ್ರಿಗೆ ನಾಗರಿಕ ಹಕ್ಕುಗಳನ್ನ ನಾವು ಕೊಡ್ತೀವಿ ಅನ್ನೋದೇ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್. ಇಲ್ಲಿರುವ ನಾಗರಿಕರಿಗೆ ಅಥವಾ ಅವರ ಹಕ್ಕುಗಳಿಗೆ, ಅಧಿಕಾರಕ್ಕೆ ಯಾವ ಕುಂದು ಕೊರತೆ, ತೊಂದರೆ ಯಾವುದು ಇರಲಿಲ್ಲ. ಅದು ತಪ್ಪಾಗಿ ಅದನ್ನ ಪ್ರಚಾರ ಮಾಡಿದ್ರು, ಹಾಗಾಗಿ ಕೆಲವೊಂದು ಇದು ಬಂದವು. ಸೊ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅವತ್ತಿನ ಜನಸಂಘದ ಸಂಸ್ಥಾಪನೆಗೆ ಕಾರಣವಾದಂತಹ ಒಂದು ವಿಷಯವನ್ನ ಇಷ್ಟು ವರ್ಷಗಳು ಕಾಯಬೇಕಾಗಿತ್ತು, ಇದರ ಇತ್ಯರ್ಥ ಮಾಡ್ತೀವಿ. ಇನ್ನು ಹೆಣ್ಮಕ್ಳ ವಿಷಯ ಅಂತ ಬಂದಾಗ, ಈ ಬಟ್ಟು ಲವ್ ಜಿಹಾದ್ ಅನ್ನೋದ್ರ ಬಗ್ಗೆ ಮಾತಾಡೋದಾಗಿದ್ದರೆ, ಈ ಮತಾಂತರ ಅನ್ನೋದು, ಮತಾಂತರವಾಗಿ ಮದುವೆ ಆಗೋದು ಅನ್ನೋದು ತಾನೇ ಈ ಲವ್ ಜಿಹಾದ್ ಅನ್ನೋದು. ಕೆಲವು ಮೂಲಭೂತ ಪ್ರಶ್ನೆಗಳನ್ನ ನಾನು ಈ ಹಿಂದೆನೂ ಇದನ್ನ ಉಲ್ಲೇಖ ಮಾಡಿದ್ದೀನಿ ಅನೇಕ ಕಡೆ. ಹೆಣ್ಮಕ್ಳಿಗೆ ಸಮಾನವಾದ ಹಕ್ಕು ಬೇಕು ಅನ್ನೋದು ಎಲ್ಲರ ಮೊಳಗು ಎಲ್ಲರ ಕೂಗು ಅಲ್ವಾ. ನಮ್ಮಲ್ಲಿ ಹೆಣ್ಮಕ್ಳಿಗೆ ಸಮಾನವಾದ ಹಕ್ಕಿದೆ. ಹಿಂದೂ ಧರ್ಮದಲ್ಲೂ ಇತ್ತು, ತದನಂತರದಲ್ಲಿ ಅದೆಲ್ಲ ಕಾನೂನಾಗಿ ಪರಿವರ್ತನೆ ಆದಮೇಲೆ ಇಂದು ಮ್ಯಾರೇಜ್ ಆ್ಯಕ್ಟ್ ಇರ್ಬೋದು, ಸಕ್ಸೆಷನ್ ಆ್ಯಕ್ಟ್ ಇರ್ಬೋದು, ಸತತವಾಗಿ ಬೇರೆ 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 ಬದಲಾವಣೆಗಳು ತಂದು 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 ಹಿಂದೂ ಸಮಾಜದಲ್ಲಿ ಸಮಾನತೆ ಇದೆ ಹೆಣ್ಮಕ್ಳು. ಕಾನೂನಾತ್ಮಕವಾಗಿ ನಾನು ಲೀಗಲಿ ವಿ ಆರ್ ಈಕ್ವಲ್ ಟು ಮೆನ್. ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಕೊಡುತ್ತೆ, ಆದರೆ ಧಾರ್ಮಿಕವಾಗಲೂ ವಿ ಆರ್ ಈಕ್ವಲ್. ಆದರೆ ಇಸ್ಲಾಂನಲ್ಲಿ ಕೆಲವೊಂದು ಈ ಸಮಾನತೆಗೆ ಕೊರತೆಗಳಿದೆ. ನೀವು ಮತಾಂತರವಾಗಿ ಹೋದರೆ, ಮುಖ್ಯವಾಗಿ ಆಸ್ತಿಯ ಹಕ್ಕು ಅಂತ ಬಂದಾಗ ಹೆಣ್ಮಕ್ಳಿಗೆ ಸಮಾನವಾದ ಹಕ್ಕಿಲ್ಲ. ನಿಮ್ಗೆ 1/8 ಅಷ್ಟೇ ಬರೋದು. ಇಲ್ಲಿ ಇಬ್ಬರಿದ್ರೆ ಅರ್ಧ, 3 ಜನ ಇದ್ರೆ 1/3, 3ರಲ್ಲಿ 1 ಭಾಗ. ಅಲ್ಲಿ 1/8 ಶುರುವಾಗೋದೇ 1/8, 8ರಲ್ಲಿ 1 ಭಾಗದಲ್ಲೇ ಶುರುವಾಗೋದು. ಯಾಕೆ ಅಂದ್ರೆ ಅವ್ರ ಕಾನೂನು ಪ್ರಕಾರ ಅಥವಾ ಅವರ ವಿಧಿ ಪ್ರಕಾರ ಒಬ್ಬ ಪುರುಷ 4 ಜನರನ್ನ ಒಂದೇ ಸಮಯದಲ್ಲಿ ಮದುವೆ ಆಗ್ಬೋದು. ಇದು ಕಾನೂನಲ್ಲಿ ಸಿಂಧು. ಹಿಂದೂ ಪುರುಷ ಅಥವಾ ಸ್ತ್ರೀ ವಿಚ್ಛೇದನೆ ಆಗದೆ ಅಥವಾ ಪತಿ ಅಥವಾ ಪತ್ನಿಯ ಮರಣವಾಗದೆ ಇನ್ನೊಂದು ಮದುವೆ ಆದರೆ ಅದು ಕಾನೂನು ಪ್ರಕಾರ ಅದು ಅಪರಾಧ. ಬೈಗಮಿ ಅನ್ನೋದು ಅಪರಾಧ, ಅದು ಕ್ರೈಮ್. ಒಬ್ಬ ಗಂಡಸು ಇನ್ನೂ ಹೆಂಡತಿ ಇರೋವಾಗಲೇ ಇನ್ನೊಬ್ಬಳು ಮದುವೆ, ಅದು ಕ್ರೈಮ್. ಅದು ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ಕಂಪ್ಲೇಂಟ್ ಕೊಡು. ಇಸ್ಲಾಂನಲ್ಲಿ 4 ಜನ ಮದುವೆ ಅವಕಾಶ ಇದೆ ಭಾರತದಲ್ಲಿ. ಬೇರೆ ಕಡೆ ಇಸ್ಲಾಂನಲ್ಲಿ ಅವಕಾಶ ಇಲ್ಲ. ಅದ್ ನೋಡಿ, ಅದೇ ವಿಪರ್ಯಾಸ. ಸೊ ನೀವು ಮತಾಂತರವಾಗಿ ಪ್ರೀತಿಗೋಸ್ಕರ ಮತಾಂತರ ಆಗ್ತಾ ಇದ್ದೀರಲ್ವಾ, ಅಟ್ಲೀಸ್ಟ್ ಅದೇ ತಾನೇ ಹೇಳ್ತಾ ಇರೋದು. ಪ್ರೀತಿಗೋಸ್ಕರ ನೀವು ಮತಾಂತರವಾಗುವಾಗ ನೀವು ಕಳ್ಕೊಳ್ಳೋದಿದ್ದೆನ್ನೆಲ್ಲ ಅನ್ನೋದೇ ಹೆಣ್ಮಕ್ಳಿಗೆ ಮನವರಿಕೆ ಆಗ್ಬೇಕಲ್ಲ. ಅದ್ರ ಜೊತೆಗೆ ಆ ತ್ರಿವಳಿ ತಲಾಕ್ ಅನ್ನೋದು, ಅವಾಗ ಏನು ಮುಸ್ಲಿಂ ವಿಮೆನ್ಸ್ ರೈಟ್ ಟು ಡಿವೋರ್ಸ್ ಏನಿತ್ತು ಅವತ್ತಿನ ಕಾನೂನು, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಒಬ್ಬ ಮಹಿಳೆ, ಮುಸ್ಲಿಂ ಮಹಿಳೆಗೆ ಹೋಗ್ತಾಳೆ ಲೋವರ್ ಕೋರ್ಟಿಂದ ಸುಪ್ರೀಂ ಕೋರ್ಟ್ವರೆಗೂ ಅವಳ ಕೇಸ್ ಹೋಗುತ್ತೆ. ಏನು, ಅವಳನ್ನ ಗಂಡ ತ್ಯಜಿಸಿರ್ತಾನೆ, ಬಿಟ್ಟಿರ್ತಾನೆ, ಆಕೆ ನನಗೆ ಮೇಂಟೆನೆನ್ಸ್ ಬೇಕು ಅಂತ ಕೋರ್ಟ್ ಮೆಟ್ಲೇ ಇರ್ತಾಳೆ. ನನ್ನ ಜೀವನ ಹೇಗೆ ನಡೆಸೋದು, ನನಗೆ ಜೀವನಾಂಶ ಕೊಡು ಅಂತ. ಮುಸ್ಲಿಂ ಕಾನೂನಲ್ಲಿ ಜೀವನಾಂಶ ಕೊಡೋಕ್ಕಾಗಲ್ಲ ಅನ್ನೋದು ವಾದವಾಗಿರುತ್ತೆ. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, CRPC ಪ್ರಕಾರ ಅದು ಎಲ್ರಿಗೂ ಅನ್ವಯ ಆಗೋ ಕಾನೂನು. ಕ್ರಿಮಿನಲ್ ಲಾ ಎಲ್ಲರಿಗೂ ಅನ್ವಯ ಆಗೋ ಕಾನೂನು, ಸಿವಿಲ್ ಲಾ ಮಾತ್ರ ಬೇರೆ 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 ಜನಗಳಿಗೆ. ಸೊ ಆ CRPCಯಲ್ಲಿ 500 ರೂಪಾಯಿ ಕೊಡಬೇಕು ತಿಂಗಳಿಗೆ ಅಂತ ಇರುತ್ತೆ. ಆವತ್ತಿನ ಕಾಲಕ್ಕೆ 500 ರೂಪಾಯಿ. ಆತನು ಪೊಲೀಸ್ನಲ್ಲಿ ಇರ್ತಾನೆ ಅವಳ ಗಂಡ. ಸೊ ಅದನ್ನು ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ನ ಆದೇಶವನ್ನು ತೆಗೆದುಹಾಕೋ ರೀತಿಯಲ್ಲಿ, ಆ ಆದೇಶಕ್ಕೆ ಯಾವುದೇ ರೀತಿಯ ಮನ್ನಣೆ ಇಲ್ಲದ ರೀತಿಯಲ್ಲಿ ಮ್ಯಾಮ್ ಆಫ್ ದ ಮೆಜಾರಿಟಿ ಇರುತ್ತೆ ರಾಜೀವ್ ಗಾಂಧಿ ಹತ್ರ. 400 ಸೀಟ್ ಇಟ್ಕೊಂಡಿರ್ತಾರೆ ಅವ್ರು. ಯಾಕೆಂದರೆ ಆಗಷ್ಟೇ ಇಂದಿರಾ ಗಾಂಧಿ ಅವರ ಇದಾಗಿರುತ್ತೆ, ಅಸಾಸಿನೇಷನ್ ಆಗಿ ಅವ್ರು ಅಧಿಕಾರಕ್ಕೆ ಬಂದಾಗ ಅವ್ರು ಅದನ್ನು ಓವರ್ಟರ್ನ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ಹಕ್ಕನ್ನು ಕಿತ್ಕೊಂಡ್ಬಿಡುತ್ತೆ ಆ ಕಾನೂನು. ಆ ಮುಸ್ಲಿಂ ಪರ್ಸನಲ್ ಲಾ ಬಾರ್ಡ್ನೆಲ್ಲ ಸೇರ್ಕೊಂಡು ಮಾಡ್ತಾರೆ. ಅದನ್ನು ರಿವರ್ಸ್ ಮಾಡಿದ್ದೆ ಈ ತ್ರಿವಳಿ ತಲಾಖ್. ಅಂದರೆ
ಸುಮ್ಮನೆ ಫೋನಲ್ಲಿ SMS ಅಲ್ಲೆಲ್ಲ ತಲಾಕ್ ಹೇಳ್ಬೋದು, 3 ಸತಿ ತಲಾಕ್ ಹೇಳೋದು ಮುಗ್ದೋಯ್ತು ಅಂತ. ಅದೇಗಾಗತ್ತೆ? ಆ ಹೆಣ್ಮಕ್ಳು ಪರಿಹಾರ ಬಿಡುವ, ಅವ್ರ ಜೀವನಾಂಶ ಬಿಡುವ ಅನ್ನೋದನ್ನ ಅಡ್ರೆಸ್ ಮಾಡಿದ್ದೆ ಈ ತ್ರಿವಳಿ ತಲಾಕ್ ಕಾನೂನು. ಸೊ ನೋಡಿ, 86ರಲ್ಲಿ ಆ ಕಾನೂನು ಬರುತ್ತೆ, 2016ರಲ್ಲಿ ಈ ಕಾನೂನು ಬರುತ್ತೆ. ಎಷ್ಟು ವರ್ಷ ಕಾದಿದ್ದಾರೆ ಹೆಣ್ಮಕ್ಳು. ಸೊ ನನಗೆ ಪ್ರತಿರೋಧ ಈ ಲವ್ ಜಿಹಾದ್ ಅನ್ನೋದಕ್ಕಿರೋದು ಈ ಬೇರೆ ಸಾಮಾಜಿಕವಾಗಿ ಬಿಟ್ಬಿಡಿ, ನಮಗಿರೋ ಅದು ಭಿನ್ನಾಭಿಪ್ರಾಯ ಇರ್ಬೋದು, ಕಾನೂನಾತ್ಮಕವಾಗಿ ಹೆಣ್ಮಕ್ಳು ಅಷ್ಟೊಂದು ಹಕ್ಕುಗಳನ್ನ ಯಾಕೆ ಕಳ್ಕೋಬೇಕು ಅಂತ. ಹೌದು. ಅದ್ರ ಬದಲು ಮತಾಂತರ ಆಗದೆ ನೀವು ಮದುವೆ ಆಗಿಲ್ಲ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ. ಮತಾಂತರ ಯಾಕಾಗ್ಬೇಕು? ಪ್ರೀತಿ ನಿಮ್ದು ಪರಿಶುದ್ಧವಾದ ಪ್ರೀತಿ ಅಲ್ವಾ, ನಿಮ್ದು ಯಾರೂ ಮುರಿಯಲಾದ ಪ್ರೀತಿ ಅಲ್ವಾ, ಅಂದ್ಮೇಲೆ ಆ ಪ್ರೀತಿಗೆ ಮತಾಂತರ ಅನ್ನೋದನ್ನ ಯಾಕೆ ಮಾಡ್ಬೇಕು? ಹೆಣ್ಮಕ್ಳು ಕೇಳ್ಬೇಕು, ನಾನು ಯಾಕೆ ಮತಾಂತರವಾಗ್ಲಿ, ಇಬ್ರು ಹೋಗಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಮದುವೆ ಆಗೋಣ, ಸಮಾನವಾದ ಹಕ್ಕಿರುತ್ತೆ. ಅಲ್ಲಿ ಹಿಂದಿನ ಉದ್ದೇಶ ಮುಖ್ಯವಾಗಿ ಮತಾಂತರನೇ ಇದ್ರೆ ಬಹುಶಃ ಅದು ಅವ್ರಿಗೆ ಅರ್ಥ ಆಗಲ್ಲ. ಲವ್ ಜಿಹಾದ್ ಮಾಡೋರು ಹೇಳ್ಬೇಕು ಅದನ್ನ. ಹೌದು. ಹೆಣ್ಮಕ್ಳು ಮಾತ್ರ ಯಾಕ್ರಿ ಮತಾಂತರ ಆಗ್ಬೇಕು? ನಿಮ್ದು ಪರಿಶುದ್ಧವಾದ ಪ್ರೀತಿ, ನೀವೇ ಮತಾಂತರವಾಗ್ಬಿಡಿ. ಅದೇ ರೀತಿ ಈಗ ರಾಜ್ಯದಲ್ಲಿ ಮತ್ತೊಂದು ಅವಾಗವಾಗ ಸುದ್ದಿ ಮಾಡ್ತಾನೆ ಇರುವಂಥದ್ದು ಹಿಜಾಬ್ ಅನ್ನುವಂಥದ್ದು. ಅದು ಕೂಡ ಅಂದರೆ ಒಂದು ಶಾಲೆಯಲ್ಲಿ ಯೂನಿಫಾರ್ಮ್ ಅಂತ ಮಾಡಿರೋದೇನು, ಸಮವಸ್ತ್ರ, ಎಲ್ಲರೂ ಸಮಾನರಾಗಿ ಕಾಣಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇಲ್ಲಿ ಮಧ್ಯ ಪ್ರವೇಶಿಸುತ್ತೆ. ಅಲ್ಲೂ ಕೂಡ ಅಂದರೆ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡೋದು, ಅಥವಾ ಅಲ್ಲೂ ಹೈಕೋರ್ಟ್ ತೀರ್ಪು ಬರುತ್ತೆ, ಆದರೂ ಕೂಡ ಈ ರಾಜಕೀಯ ಆಗೋಯ್ತು ಇವತ್ತು. ಹೆಣ್ಮಕ್ಳನ್ನ ಯಾರು ಕೇಳ್ತಾರೆ? ಹಾಕೋತಿರೋ ಹಾಕೊಳ್ಳಲ್ವೋ ಅಂತ ಯಾರು ಕೇಳೋರಿಲ್ಲ. ಅದು ರಾಜಕೀಯವಾಗೋಗಿದೆ. ಮತ್ತೆ ಹೆಣ್ಮಕ್ಳನ್ನು ಈ ಕಡೆ ಆ ಕಡೆ ನಿಲ್ಲಿಸ್ಕೊಳ್ಳೋ ಜನನೇ ಜಾಸ್ತಿನೇ ವಿನಃ ಅವ್ರನ್ನ ಯಾರು ಹೋಗಿ ಮಾತಾಡ್ಸಿದ್ರು? ತ್ರಿವಳಿ ತಲಾಕ್ ಬಂದಾಗ, ಕಾನೂನು ಬಂದಾಗ ಎಷ್ಟು ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಹೆಣ್ಮಕ್ಳು. ಎಷ್ಟು ವರ್ಷದ ನೋವು, ಸುಮ್ಮನೆ ಬಿಟ್ಬಿಟ್ಟು ಹೊಟ್ಟೋದ್ರೆ ಗಂಡ, ಪರಿಹಾರ ಇಲ್ಲ, ಯಾವುದೇ ರೀತಿ ನನಗೆ ಆಶ್ರಯ ಇಲ್ಲ, ಹಾಗ್ಬಿಟ್ಟು ಹೋಗ್ಬಿಟ್ರೆ. ಅದೇ ರೀತಿನೇ ಈ ಹಿಜಾಬ್ ಅನ್ನುವಂಥದ್ದು ಅಷ್ಟೇ. ಅವ್ರಿಗೆ ಮನೆಯಲ್ಲಿ ಹೆದರಿಕೆಗೆ ಹಾಕೋತಾ ಇದ್ದದ್ದನ್ನ ಇವ್ರು ರಾಜಕೀಯವಾಗಿ ಬಳಸ್ಕೊಂಡ್ಬಿಟ್ರೆ. ಈ ಇಸ್ಲಾಮಿಯ ದೇಶಗಳಲ್ಲಿ ಹಿಜಾಬ್ ಅಂತ ಬಿಸಾಕ್ತಿದ್ದಾರೆ. ಹಿಜಾಬ್ ಅಲ್ಲ, ಅಲ್ಲೆಲ್ಲ ಇದೆ, ಪೂರ್ತಿ ಬುರ್ಕ ಹಾಕೋತಾರಲ್ಲ, ಅದನ್ನೇ ತೆಗೆದು ಎಲ್ಲರೂ ಅಭಯ ಅದರ ಹೆಸರು, ಅದನ್ನೇ ತ್ಯಜಿಸ್ತಾ ಇದ್ದಾರಲ್ಲ. ಇರಾಕ್ ಥರದ ದೇಶಗಳಲ್ಲಿ ಹೆಣ್ಮಕ್ಳು ಪ್ರತಿಭಟನೆ ಮಾಡಿ ಹಾಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ರಾಜಕೀಯಕ್ಕೆ ಬಳಸ್ಕೋತಾರೆ ಇದನ್ನೆಲ್ಲ ಅಂತ ನನಗನ್ಸುತ್ತೆ. ಇದೇ ರೀತಿ ಮತ್ತೊಂದು ಕೂಡ ಮೇಡಮ್, ಈ ಲೌಡ್ ಸ್ಪೀಕರ್ ಅನ್ನುವಂಥದ್ದಾಗಿರ್ಬೋದು, ಆಜಾನ್ ನಿಷೇಧ ಆಗಿರ್ಬೋದು, ಇಂಥ ವಿಚಾರಗಳಲ್ಲೂ ಕೂಡ ತಪ್ಪು ತಿಳುವಳಿಕೆ ಇದೆಯಾ ಅನ್ನುವಂಥದ್ದು ಏನಾಗುತ್ತೆ? ಯಾವುದನ್ನು ಒಂದನ್ನು ಈಗ ಒಂದು 60-65 ವರ್ಷ ಒಂದು ಪಕ್ಷ ಧ್ರುವೀಕರಣದ ರಾಜಕೀಯ, ಓಲೈಕೆಯ ರಾಜಕಾರಣ ಮಾಡ್ಕೊಂಡು ಬಂದ್ಬಿಡುತ್ತೆ. ಸೊ ಸಹಜವಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅಂತಾರೆ ಪ್ರಧಾನಮಂತ್ರಿಗಳು. ಅಂದರೆ ಎಲ್ಲರೂ ಒಟ್ಟುಗೂಡಿ ಒಂದು ಸಮಾಜದಲ್ಲಿ ಸಮಾನತೆಯಲ್ಲಿ ಇರೋಣ ಅಂತ, ಒಬ್ಬರಿಗೆ ಪ್ರತ್ಯೇಕವಾದ ವಿಶೇಷವಾದ ಸವಲತ್ತುಗಳನ್ನ ಕೊಟ್ಟುಬಿಟ್ಟಾಗ ಅದು ಬೇರೆಯವ್ರಿಗೆ ಅನ್ಯಾಯ ಮಾಡಿದ ಹಾಗಾಗುತ್ತೆ ಅನ್ನೋದಷ್ಟೇ ಅದರ ಉದ್ದೇಶ. ಸೊ ಹೀಗೆ ಇದು ಹೇಗೆ ಗೊತ್ತಾ, ಈ ಮಕ್ಕಳು ಅಳ್ತಾ ಇದ್ದರೆ ಅವ್ರಿಗೆ ಬುದ್ಧಿ ಹೇಳಿ ತಿದ್ದೋದನ್ನ ಬಿಟ್ಬಿಟ್ಟು ಆ ಕ್ಷಣ ಕಳೋದು ನಿಲ್ಲಿಸ್ಲಿ ಅಂತ ಒಂದು ಚಾಕ್ಲೇಟ್ ಕೊಟ್ಬಿಡೋ ಥರ ಇದು ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್, ಈ ಧ್ರುವೀಕರಣದ ರಾಜಕೀಯ ಏನಿದೆ, ಅಥವಾ ಈ ಓಲೈಕೆಯ ರಾಜಕಾರಣ, ಇದು ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಅವ್ರಿಗೆ ಸರಿಯಾದ ಅಭಿವೃದ್ಧಿಯ ಕೆಲಸ ಆಗಲಿ, ಅವ್ರಿಗೆ ಬೇಕಾಗಿರುವಂತಹ ಸಾಮಾಜಿಕ ಭದ್ರತೆ ಆಗಲಿ, ಅವ್ರಿಗೆ ಬೇಕಾಗಿರುವಂತಹ ಶಿಕ್ಷಣ ಇರಲಿ, ಅವ್ರಿಗೆ ಬೇಕಾಗಿರುವಂತಹ ಅವಕಾಶ ಇರಲಿ, ಮತ್ತು ಒಟ್ಟು ಅವರ ಬದುಕಿನ ಸ್ತರವನ್ನು ಮೇಲಕ್ಕೆ ತರೋದು ಬಿಟ್ಟು ಯಾವುದೋ ಒಂದು ಆ ಕ್ಷಣಕ್ಕೆ ಅವ್ರಿಗೂ ಅದು ಆ ಕ್ಷಣಕ್ಕೆ ಮಗು ಚಾಕ್ಲೇಟ್ ಕೊಟ್ಟರೆ ಖುಷಿ ಆಗುತ್ತಲ್ವಾ. ಸೊ ಅವರು ಅದರ ಹಿಂದಿನ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ದೆ ಆ ಜನಾಂಗದವರು ಅದಕ್ಕೆ ಅವರು ಆ ಜನಾಂಗದವ್ರನ್ನ ಅವ್ರು ಹಾಗೆ ಮರಳು ಮಾಡೋದು ಇಷ್ಟು ವರ್ಷ. ಈಗ ದಿಢೀರಂತ ಇಲ್ಲ, ನಾವೆಲ್ಲ ಸಮಾನರು, ಬನ್ನಿ ಒಟ್ಟಿಗೆ ದುಡಿಯೋಣ, ಈ ದೇಶಕ್ಕಾಗಿ ಒಟ್ಟಿಗೆ ಕಟ್ಟೋಣ ಅಂದಾಗ ಅವ್ರಿಗೆ ಇಲ್ವಲ್ಲ, ನಮಗೆ ನಾವು ಮಾಡೋ ಅಗತ್ಯ ಇಲ್ವಲ್ಲ ಅಂತ ಅನ್ಸುತ್ತಲ್ಲ ಸಹಜವಾಗಿ. ಸೊ ಹಾಗಾಗಿ ಈ ಒಟ್ಟು ಯಾವುದನ್ನು ತಂದರೂ ಕೂಡ ಅದರಲ್ಲಿ ರಾಜಕೀಯ ಬಂದ್ಬಿಡ್ತಾ ಇದೆ. ಈಗ ಲೌಡ್ ಸ್ಪೀಕರ್ ಅನ್ನೋದು ಇಷ್ಟು ಡೆಸಿಬಲ್ ಮೇಲೆ ಈ ಉಪಯೋಗಿಸಬಾರ್ದು ಅನ್ನೋದು ಎಲ್ರಿಗೂ ಅನ್ವಯ ಆಗೋ ಕಾನೂನು ಅಂತಾನೆ. ಅವ್ರಿಗೆ ಏನು ವಿಶೇಷವಾದ ಮಾನ್ಯತೆ ಮತ್ತು ಅವ್ರಿಗೆ ಯಾಕೆ ಡಿಸ್ಕೌಂಟ್? ಅದರಲ್ಲಿ ಅವ್ರಿಗೆ ಅಭ್ಯಾಸ ಆಗೋಗಿದೆ, ಆ ಸ್ಪೆಷಲ್ ಟ್ರೀಟ್ಮೆಂಟ್ ತಗೊಂಡು ಅಭ್ಯಾಸ ಆಗೋಗಿದೆ. ಈಗ ಇಲ್ಲ ಅಂದಾಗ ಸಿಟ್ಟು ಬರ್ತದೆ. ಆ್ಯಂಡ್ ಮಾಳ್ವಿಕಾ ಅವರು ಬಿಜೆಪಿ ಪಕ್ಷಕ್ಕೆ ಸೇರಿದಾಗ ಹೇಳಿದರೆ ಕೇಂದ್ರದಲ್ಲಿ UPA ಸರ್ಕಾರ ಇದ್ದಂಥದ್ದು, ಈಗ ಮತ್ತೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ಅದರ ಜೊತೆಗೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಏನು ಹಿನ್ನಡೆ ಆಯಿತು ಅನ್ನುವಂಥದ್ದು.
ಏನು ಬದಲಾವಣೆಗಳು ಈಗ ನಿಮಗೆ ಪಕ್ಷದಲ್ಲಿ ಸಿಕ್ಕಿರುವಂತಹ ಜವಾಬ್ದಾರಿ ಆಗಿರ್ಬೋದು, ಸ್ಥಾನ ಆಗಿರ್ಬೋದು, ಎಲ್ಲವನ್ನ ಪರಿಗಣಿಸ್ತಾ ಹೋದರೆ ಏನು ಬದಲಾವಣೆ ಮಾಡಬೇಕು ಅಂತ ಅನಿಸುತ್ತೆ? ಸಂಘಟನೆ ಅನ್ನೋದು ಸತತವಾಗಿ ಬೆಳೀತಾ ಇರುವಂಥದ್ದು. ಅದು ಬೆಳೆಯೋಕ್ಕೆ ಯಾರ್ಯಾರು ಏನೇನು ಪರಿಶ್ರಮ ಪಡಬೇಕು. ಭಾರತೀಯ ಜನತಾ ಪಕ್ಷ ಇರ್ಬೋದು, ಅದಕ್ಕೆ ಮುಂಚೆ ಇದ್ದ ಜನಸಂಘ ಇರ್ಬೋದು. ಚುನಾವಣಾ ಗೆಲುವಿನ ಮೇಲೆ ಒಂದು ಸಂಘಟನೆ ಅನ್ನೋದು ಅವಲಂಬಿತವಾಗಿರಬಾರ್ದು. ನಮಗೆ ಹೇಳ್ಕೊಟ್ಟಿರೋದು ಹಾಗೆ. ಚುನಾವಣೆಗಳನ್ನ ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಹೋರಾಟವನ್ನು ಮಾಡ್ತೀವಿ. ಅದು ಪಂಚಾಯತ್ ಚುನಾವಣೆ ಇರ್ಬೋದು, ಪಾರ್ಲಿಮೆಂಟ್ ಚುನಾವಣೆ ಇರ್ಬೋದು, ಅದು ವಿಧಾನಸಭೆ ಚುನಾವಣೆ, ಯಾವುದೇ ಚುನಾವಣೆಯನ್ನು ನಾವು ಲೈಟಾಗಿ ತಗೊಳ್ಳೋ ಜನ ಅಲ್ಲ. ಎಲ್ಲದಕ್ಕೂ ಅಷ್ಟೇ ಮೀಟಿಂಗ್ ನಡೆಯುತ್ತೆ, ಅಷ್ಟೇ ಪರಿಶ್ರಮ ಪಡ್ತೀವಿ. ಕೆಲವುದ್ರಲ್ಲಿ ಗೆಲುವಾಗುತ್ತೆ, ಕೆಲವುದ್ರಲ್ಲಿ ಸೋಲಾಗುತ್ತೆ. ಆದರೆ ಸಂಘಟನೆ ಅನ್ನೋದು ಸೋಲ್ಬಾರ್ದು. ಸಂಘಟನೆ ಅನ್ನೋದು ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು. ಸೊ BJPಯಲ್ಲಿ ಒಂದು ಪಕ್ಷವಾಗಿ ಹೇಳಬೇಕು ಅಂದರೆ ಸತತವಾಗಿ ಕೆಲಸ ನಡೀತಾನೇ ಇರುತ್ತೆ, ನಿತ್ಯದ ಪ್ರಕ್ರಿಯೆ. ಚುನಾವಣೆ ಸಮಯದಲ್ಲಿ ರಾಜಕೀಯ ಮಾಡೋ ಪಕ್ಷ ಅಲ್ಲ. ಪ್ರತಿನಿತ್ಯ ಚುನಾವಣೆ ಇರಲಿ ಇಲ್ಲದೆ ಹೋಗಲಿ, ಗೆಲ್ಲಿ ಸೋಲ್ಲಿ, ಪ್ರತಿನಿತ್ಯ ಸಂಘಟನೆ ಕೆಲಸ ಮಾಡ್ತಾ ಹೋಗ್ತಾ ಇರುವಂತಹ ಒಂದು ಪಕ್ಷ. ಹಾಗಾಗಿ ಸೋಲು ಗೆಲುವುಗಳನ್ನ ಎಷ್ಟು ಪ್ರಬುದ್ಧತೆಯಲ್ಲಿ ಸ್ವೀಕರಿಸಬೇಕು ಅಷ್ಟು ಪ್ರಬುದ್ಧತೆ ಭಾರತೀಯ ಜನತಾ ಪಕ್ಷಕ್ಕೆ ಇದೆ. ಈಗ ಎಲ್ಲರ ಕಣ್ಣೆದುರಿಗೆ, ನನಗನ್ಸುತ್ತೆ ದೇಶವಾಸಿಗಳ ಕಣ್ಣೆದುರಿಗೆ, ನಾಟ್ ಜಸ್ಟ್ ಭಾರತೀಯ ಜನತಾ ಪಕ್ಷ ಅಂತಲ್ಲ, ಈ ದೇಶನ ಪ್ರೀತಿಸೋ ಎಲ್ರಿಗೂ ಇರೋದು ಏನು ಅಂದರೆ ಮತ್ತೆ ಮೋದಿಯವರು ಪ್ರಧಾನಿ ಆಗಲಿ ಅನ್ನೋದು. ಹಾಗಾಗಿ ಅವರು ಘೋಷವಾಕ್ಯನೂ ಈಗಾಗಲೇ ಹೇಳೋಕೆ ಶುರು ಮಾಡಿದ್ದಾರೆ. ತೀಸರಿ ಬಾರ್ ಮೋದಿ ಸರ್ಕಾರ, 3ನೇ ಸಾರ್ತಿ ಮೋದಿಯವರ ಸರ್ಕಾರ ಮತ್ತೆ ರಚನೆ ಆಗಲಿ ಅನ್ನೋದು ಕೇಂದ್ರದಲ್ಲಿ. ಅಬ್ ಕಿ ಬಾರ್ 400 ಪಾರ್ ಅನ್ನೋದು ಒಂದು ಘೋಷವಾಕ್ಯವಾಗಿದೆ. 400 ಅಂದರೆ 400. ಸೊ ಈಗಾಗಲೇ 300 ಸೀಟ್ ದಾಟಿದ್ದೀವಿ. ಈ ಬಾರಿಯ ಚುನಾವಣೆಯ ಗೆಲುವು 400 ಸೀಟ್ಗಳನ್ನು ಪಾರ್ಲಿಮೆಂಟಲ್ಲಿ ಮೋದಿಯವರಿಗೆ ಕೊಟ್ಟು ಅತ್ಯಂತ ಸಶಕ್ತವಾದ ಒಂದು ಸರ್ಕಾರ ಇದ್ದಾಗ, UP ಅನ್ನೋದು ಭ್ರಷ್ಟಾಚಾರ ಅನ್ನೋದು ಒಂದು ಭಾಗ. ನಿಮಗೆ 15 ಜನ ಪಾರ್ಟ್ನರ್ಸ್ ಇದ್ದರೆ ಒಬ್ಬೊಬ್ಬರು ಒಂದೊಂದು ಕಡೆ ಎಳಿತಾರಲ್ವ, ಅವ್ರವ್ರ ರೀತಿ ನೀತಿಗಳು ಬೇರೆ ಆಗಿರುತ್ತೆ. ಈಗ ಅವರು ಒಂದು ಒಕ್ಕೂಟ ಅಂತ ಮಾಡ್ಕೊಂಡಿದಾರಲ್ಲ, ಮತ್ತೆ ಅದೇನು ಮಾಡ್ತಾ ಇದೆ ಅಲ್ವಾ? ನಿಮ್ಗೆ ಸೀಟ್ ಕೊಡಲ್ಲ, ನಿಮಗೆ ಸೀಟ್ ಕೊಡ್ತೀವಿ. ರಾಜ್ಯದಲ್ಲಿ ನಾವಿಬ್ಬರು ಹೊಡೆದಾಡೋಣ, ಕೇಂದ್ರದ ಮೋದಿನ ಮಾತ್ರ ಒಟ್ಟಿಗೆ ವಿರೋಧಿಸೋಣ. ಈ ನೀತಿ ಅನ್ನೋದು ಒಂದು ದೇಶವನ್ನು ಹಿನ್ನಡೆಗೆ ಕಾರಣ ಆಗುತ್ತೆ ವಿನಃ ಸಶಕ್ತವಾದ ಒಂದು ಅತ್ಯಂತ ಶಕ್ತಿಶಾಲಿಯಾದ ಪ್ರಧಾನಮಂತ್ರಿ ಇದ್ದರೆ ಅವರಿಗೆ ಪಾರ್ಲಿಮೆಂಟ್ನಲ್ಲಿ ಅವರಿಗೆ ಹೆಚ್ಚು ಹೆಚ್ಚು ಬಹುಮತ ಇದ್ದಷ್ಟು ಅವರು ತೆಗೆದುಕೊಳ್ಳುವಂತಹ ಕ್ರಮಗಳು ಅಥವಾ ಅವರು ಮಾಡುವಂತಹ ಅಭಿವೃದ್ಧಿ ಕೆಲಸ ಅಷ್ಟೇ ಸಶಕ್ತವಾಗಿರುತ್ತೆ ಮತ್ತು ದೀರ್ಘಕಾಲಕ್ಕಿರುತ್ತೆ. ಇಲ್ಲಾಂದರೆ ಅಯ್ಯೋ ಇವ್ರು ಬೇಜಾರು ಮಾಡ್ಕೋತಾರೆ ಅಂತ ಯಾವುದೋ ಒಂದು ಕಾರ್ಯಕ್ರಮ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಒಂದು ಬಂತು. ಈ ತುಂಬ ಈ ಕೋಲಿಷನ್ ಕಾಲ 90s ಜಾಸ್ತಿ ಇದ್ದಿದ್ದಲ್ವಾ. ವಾಜಪೇಯಿ ಅವ್ರ ಸರ್ಕಾರದಲ್ಲೂ ಅನೇಕ ಕೋಲಿಷನ್ ಪಾರ್ಟ್ನರ್ಸ್ ಇದ್ದರು. 2004 ನಂತರ UPA ಬಂತು. ಹಾಗೆ ಈ ಕೋಲಿಷನ್ ಪಾರ್ಟ್ನರ್ಸ್ ಹೆಚ್ಚಿದ್ದಷ್ಟು ನಿಮಗೆ ಕೆಲಸ ಮಾಡೋದು ಮನೆ ಥರನೇ. ಮನೆಯಲ್ಲಿ 20 ಜನ 20 ಹೇಳಿದ್ರೆ ಎಲ್ಲಿ ಕೆಲಸ ಮಾಡ್ತೀರಿ ನೀವು? ಒಬ್ಬರು ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ ಅಂತ ಹೇಳಿದಾಗ ತಗೊಳ್ಳೋ ನಿರ್ಧಾರನೇ ಬೇರೆ ಥರ ಇರುತ್ತಲ್ಲ. ಸೊ ಹಾಗಾಗಿ ಇನ್ನಷ್ಟು ಶಕ್ತಿಶಾಲಿ ಭಾರತವನ್ನು ಕಟ್ಟಬೇಕು. ಈಗಾಗಲೇ ಭಾರತದ ಬಗ್ಗೆ ಇದ್ದಂತಹ ಕೆಲವೊಂದು ಅವಿಶ್ವಾಸ ಅಥವಾ ಇದು ಭ್ರಷ್ಟ ದೇಶ ಅಂತ ಅನ್ನಿಸ್ತಾ ಇದ್ದಿದ್ದು, ಅಥವಾ ಭಾರತ ಅಭಿವೃದ್ಧಿ ಹಾದಿಯಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದ್ದು, ಅದೆಲ್ಲವನ್ನು ಹೋಗಲಾಡಿಸಿದ್ದಾರೆ. ಮೋದಿಯವರು ಸ್ವತಃ ಒಬ್ಬ ವಿಶ್ವನಾಯಕರಾಗಿ ಹೊರಹೊಮ್ಮಿದ್ದಾರೆ. ಎಲ್ಲ ದೇಶದ ಪ್ರಧಾನಿಗಳು, ಎಲ್ಲ ದೇಶದ ರಾಷ್ಟ್ರಪತಿಗಳು ಅವರೊಟ್ಟಿಗೆ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾರೆ. ಮೋದಿ ಈಸ್ ದ ಬಾಸ್ ಅಂತ ಯಾರೋ ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ಇನ್ಯಾರೋ ರಿಷಿ ಸುನಾಕ್ ಬಂದು ಹೊಗಳ್ತಾರೆ, UK ಪ್ರೈಮ್ ಮಿನಿಸ್ಟರ್, ಇನ್ಯಾರೋ ಅಮೆರಿಕದ ರಾಷ್ಟ್ರಪತಿಗಳು ಹೊಗಳ್ತಾರೆ. ಹೀಗೆ ಅವ್ರಿಗೊಂದು ಆ ಸ್ಥಾನವನ್ನು ಗಳಿಸಿರೋದು ಅವ್ರಿಗಲ್ಲ, ಈ ದೇಶಕ್ಕೋಸ್ಕರ ಅಲ್ವಾ. ಈ ದೇಶವನ್ನು ಎಲ್ಲರೂ ಸೀರಿಯಸ್ ಆಗಿ ತಗೋಬೇಕು. 5th ಲಾರ್ಜೆಸ್ಟ್ ಎಕಾನಮಿ ಹೇಗಾದ್ವಿ ನಾವು 10 ವರ್ಷದಲ್ಲಿ. ಸೊ ಈ ದೇಶವನ್ನು ನಾವು ಸೀರಿಯಸ್ ಆಗಿ ತಗೋಬೇಕು ಅನ್ನೋದು ವಿಶ್ವಕ್ಕೆ ಆಗಿದೆ. ಹಾಗಾಗಿ ಹೆಚ್ಚು ದೇಶದ ಜನ ಅದಕ್ಕೋಸ್ಕರ ಪರಿಶ್ರಮಿಸ್ಬೇಕಷ್ಟೇ. ಅಲ್ಟಿಮೇಟ್ಲಿ ದೇಶ ಕಟ್ಟೋದೇ ಅಲ್ವಮ್ಮ ಎಲ್ಲರ ಮೂಲ ಉದ್ದೇಶ. ಅವರು ವಿಶ್ವನಾಯಕರಾಗಿರೋದು ಅದೊಂದು ಪರಿಣಾಮ, ಅದು ದೇಶ ಕಟ್ಟೋದು ಎಲ್ಲದಕ್ಕಿಂತ ಮುಖ್ಯ. ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ಅದ್ಭುತವಾದ ಫಲಿತಾಂಶ. ಅದೇ ಮರುಕಳಿಸ್ಬೇಕು ಅಂದರೆ ಏನು ಸ್ಟ್ರಾಟಜಿ ಮಾಡಬೇಕು ಅಂತ ಹೇಳ್ತೀನಿ. ಸ್ಟ್ರಾಟಜಿ ಅನ್ನೋದು ಈಗಲೇ ಅದನ್ನು ಸವಿವರವಾಗಿ ಮಾತಾಡೋ ಘಟ್ಟದಲ್ಲಿ ನಾವಿನ್ನೂ ಬಂದಿಲ್ಲ. ಅದು ಚುನಾವಣೆಗೆ ಹತ್ತಿರ ಹೋಗ್ತಾ ಅವ್ರ ಪ್ರಣಾಳಿಕೆ ತಯಾರಿಸ್ತಾರೆ. ಮತ್ತು ಇಷ್ಟು ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಂತಹ ನಾವು ಮಾಡ್ಕೊಂಡಂತಹ ಎಲ್ಲ ಸಂಕಲ್ಪಗಳನ್ನ ನೆರವೇರಿಸಿದ್ದೀವಿ ಅನ್ನೋದು ಬರುತ್ತಲ್ವ. ರಾಮ ಮಂದಿರ ವಹಿ ಬನಾಯಿಗೆ ಅಂದ್ರೆ ಅಲ್ಲೇ ರಾಮ ಮಂದಿರ ಕಟ್ತಾ ಇದೀವಲ್ಲ, ನೋಡಿದಂತೆ ನಡೆದರು. ಹೌದು. ಇದು ಆಕ್ಚುಲಿ ನಾನು ಡೆಲ್ಲಿ ಸ್ಕೂಲಲ್ಲಿ ಇದ್ದಾಗ ಭಗವತಿ ಜಾಗರಣ ಅಂತ ಮಾಡೋರು.
ನಾವು ಇದ್ದಿದ್ದು ಒಂದು ಬಹಳ ಪಂಜಾಬಿ ಏರಿಯಾದಲ್ಲಿ ಭಗವತಿ ಜಾಗರಣ ಅಂತ ಮಾಡೋರು, ರಾತ್ರಿ ಎಲ್ಲ ಮಾಡೋರು. ಆ ಭಗವತಿ ಜಾಗರಣನಲ್ಲಿ ಒಂದಷ್ಟು ಭಜನೆ ಅದೆಲ್ಲ ನಡೆಯೋದು. ಅದಲ್ಲದೆ ಈ ರಾಮ ಮಂದಿರದ ಕುರಿತ ಚರ್ಚೆಗಳು ಅವಾಗ ಬಹಳ ಬಿಸಿ ಇತ್ತು. ನಾನು ಅರ್ಲಿ 90s ಹೇಳ್ತಾ ಇರೋದು, ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ್ದ ಆ ಕಾಲ. ಸೊ ಅವಾಗ ತುಂಬ ಅದು ತೀವ್ರವಾಗಿತ್ತು. ಒಟ್ಟು ರಾಮ ಜನ್ಮಭೂಮಿಯ ಮೂಮೆಂಟ್ ಭಾಳ. ಅವಾಗ ಕಲ್ಯಾಣ್ ಸಿಂಗ್ ಅವರು CM ಆಗಿದ್ದು, ಅವರನ್ನು ಇಳಿಸಿ ಅದೆಲ್ಲ ನಡೆದಿತ್ತಲ್ಲ. ಮುಲಾಯಂ ಸಿಂಗ್ ಅವರು ಕರಸೇವಕರ ಮೇಲೆ ದಾಳಿ ಮಾಡಿಸಿದ್ದದೆಲ್ಲ. ಸೊ ಆವಾಗ ತುಂಬ ಇಟ್ ವಾಸ್ ವೆರಿ ಆಕ್ರೋಶಭರಿತವಾಗಿತ್ತು ಆ ಕಾಲ. ಸೊ ಆವಾಗ ಕಿವಿಗೆ ಬಿದ್ದಿದ್ದದು ಹಮ್ ಮಂದಿರ್ ವಹಿ ಬನಾಂಗೆ, ಮರೆಯೋಕ್ಕಾಗಲ್ಲ ಈ ಥರದ. ಅದೇ ಘೋಷವಾಕ್ಯ ಅಲ್ವಾ, ಅಲ್ಲೇ ಮಾಡ್ತಾ ಇದ್ದೀವಲ್ಲ, ರಾಮ ಜನ್ಮಭೂಮಿಯಲ್ಲೇ ನಡೀತಾ ಇದೆಯಲ್ಲ ಮಂದಿರನ ಕಟ್ಟೋ ಕೆಲಸ ಮತ್ತು ರಾಮಲಲ್ಲಾನ ಪ್ರತಿಷ್ಠಾಪನೆ. ಎಷ್ಟು 500 ವರ್ಷಗಳ ಕನಸಿದು. ಶತಮಾನಗಳಿಂದ ಇದಕ್ಕೆ ಹಿಂದೂಗಳು ಸುಮ್ಮನಿದ್ದು ಬಿಟ್ಟಿದ್ದಾರೆ ಅಂತಲ್ಲ, ಹೋರಾಟಗಳು ಮಾಡ್ತಾ ಇದ್ದಿದ್ದಾರೆ. ಪ್ರತಿಫಲ ಒಂದು ಜಯ ಅನ್ನೋದು ಈಗ 500 ವರ್ಷಗಳ ನಂತರ ಆಗಿದೆ. ಸೊ ಆ ಸಂಕಲ್ಪ ನೆರವೇರಿಸಾಯ್ತು. ರಾಮ ಮಂದಿರ ವಹಿ ಬನಾಂಗೆ 370 ರದ್ದತಿ ಮಾಡಾಯಿತು. ತ್ರಿವಳಿ ತಲಾಕ್ ತೆಗೆದು ಹಾಕಾಯಿತು. ಹೀಗೆ ಏನೇನೋ CAA ತಂದಾಯಿತು. CAA ಈಗ ರೂಲ್ಸ್ ಎಲ್ಲ ಬಂದಾಗಿದೆ. ಸೊ ಹೀಗೆ ಪ್ರಾಯಶಃ ನಮ್ಮ ಪ್ರಣಾಳಿಕೆಯಲ್ಲಿ ಉಳ್ಕೊಂಡಿರೋದು ಸಮಾನ ನಾಗರಿಕ ಸಂಹಿತೆ ಅಲ್ವಾ, ಕಾಮನ್ ಸಿವಿಲ್ ಕೋಡ್. ಈಗಾಗಲೇ ನಾನು ಮಾತಾಡೋದಲ್ಲ, ನೀವು ಒಂದು ಮತದಿಂದ ಇನ್ನೊಂದು ಮತಕ್ಕೆ ಹೋದಾಗ ಕಳ್ಕೊಳ್ಳೋದೇನು ಅನ್ನೋದು ಹಕ್ಕುಗಳ ರೀತಿಯಲ್ಲಿ ಅದಾಗಬಾರ್ದು. ಎಲ್ರಿಗೂ ಒಂದೇ ಸಮಾನವಾದ ಕಾನೂನು ಇರಬೇಕು ಮದುವೆ ಮತ್ತು ಆಸ್ತಿ ವಿಚಾರದಲ್ಲಿ ಅನ್ನೋದೇ ಕಾಮನ್ ಸಿವಿಲ್ ಕೋಡ್. ಈ ಕಾಮನ್ ಸಿವಿಲ್ ಕೋಡ್ ಈಗ ಉತ್ತರಾಖಂಡ್ನಲ್ಲಿರುವಂಥ ಭಾರತೀಯ ಜನತಾ, ಇದು ರಾಜ್ಯ ಸರ್ಕಾರಗಳು ಮಾಡಬೇಕಾಗಿರೋ ಕೆಲಸ. ಇದನ್ನು ಕೇಂದ್ರ ಸರ್ಕಾರ ಮಾಡೋಕ್ಕಾಗಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿ ರಾಜ್ಯ ಸರ್ಕಾರಗಳು ಒಂದೊಂದೇ ವಿಧಾನಸಭೆ ಇದನ್ನು ನೆರವೇರಿಸಬೇಕು ಅನ್ನೋದು ಈಗ ಸಂಕಲ್ಪವಾಗಿದೆ. ಉತ್ತರಾಖಂಡಲ್ಲಿ ಈಗಾಗಲೇ ಅದಕ್ಕೆ ಪ್ರಕ್ರಿಯೆ ಶುರುವಾಗಿದೆ. ಈ ಸೆಷನ್ನಲ್ಲಿ ಅವ್ರು ಕಾನೂನು ಪಾಸ್ ಮಾಡಿಬಿಡ್ತಾರೆ, ಅದಕ್ಕೆ ಬೇಕಾಗಿರುವ ಕಾಯ್ದೆಯನ್ನು ರೂಪಿಸ್ಬಿಡ್ತಾರೆ. ಹೀಗೆ ಹೇಳಿದ್ದೆಲ್ಲ ನಡೀತಾ ಇದೆ ಅಂದಮೇಲೆ ಇನ್ನೇನು. ಡೆಫಿನೆಟ್ಲಿ ಮೇಡಮ್. ಇನ್ನು ಮಾಳವಿಕಾ ಅವರ ಒಂದು ವೃತ್ತಿ ಜೀವನ ಆಗಿರ್ಬೋದು, ಬಣ್ಣದ ಲೋಕ ಆಗಿರ್ಬೋದು, ರಾಜಕೀಯ ಜೀವನ ಆಗಿರ್ಬೋದು, ಎಲ್ಲವನ್ನ ನೋಡಿದಾಗ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ, ಪ್ರತಿಯೊಂದು ನಿಲುವಲ್ಲಿ ರಾಷ್ಟ್ರೀಯತೆ ಅನ್ನೋದು ಎದ್ದು ಕಾಣುತ್ತೆ. ಜೊತೆಗೆ ಸನಾತನ ಧರ್ಮದ ಮೇಲೆ ಒಂದು ವಿಶೇಷ ಪ್ರೀತಿ, ಅಭಿಮಾನ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಪೋಸ್ಟ್ ಕಾರ್ಡ್ ಬಗ್ಗೆ ಆಗಿರಬಹುದು, ನಮ್ಮ ಮಹೇಶ್ ವಿಕ್ರಮ್ ಹೆಗಡೆ ಸರ್ ಆಗಿರ್ಬೋದು, TV ವಿಕ್ರಮದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನೋಡ್ರಿ, ಧರ್ಮಕ್ಕಾಗಿ ಮತ್ತು ದೇಶಕ್ಕಾಗಿ ಕೆಲಸ ಮಾಡೋದು ಅನ್ನೋದು ನಿರಂತರವಾಗಿ ನಡೀತಾ ಇರುವಂಥದ್ದು, ಎಲ್ಲ ಕಾಲದಲ್ಲೂ ಇದ್ದಿದ್ದು. ಮಹಾಭಾರತ ಅಂತ ತಗೊಂಡ್ರೆ ನೀವು, ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ. ಕುರುಕ್ಷೇತ್ರದಲ್ಲಿ ಅರ್ಜುನ ವಿಷಾದ ಯೋಗ ಆಗುತ್ತೆ. ಕೃಷ್ಣನಿಗೆ ಹೇಳ್ತಾನೆ, ಆಗಲ್ಲ, ನನ್ನ ದೊಡ್ಡಪ್ಪ, ನನ್ನ ಚಿಕ್ಕಪ್ಪ, ನನ್ನ ದಾಯಾದಿಗಳು, ನನ್ನ ಅಣ್ಣ ತಮ್ಮಂದರೆ ಕಾಣಿಸ್ತಾ ಇದ್ದಾರೆ, ನಾನು ಯುದ್ಧ ಮಾಡಲ್ಲ ಅಂತ ಕೂತಾಗ ಕೃಷ್ಣನ ಭಗವದ್ಗೀತೆಯನ್ನು ಅವರು ನುಡಿತಾರೆ. ಭಗವದ್ಗೀತೆಯ ಪ್ರವಚನವಾಗತ್ತೆ. ಯಾತಕ್ಕಾಗಿ ಭಗವದ್ಗೀತೆ ಅನ್ನೋದನ್ನು ಆಲೋಚನೆ ಮಾಡೋದಾಗಿದ್ದರೆ, ಫಾರ್ ಎ ನ್ಯೂ ವರ್ಲ್ಡ್ ಆರ್ಡರ್. ಅಂದರೆ ವಿಶ್ವದಲ್ಲಿ ಧರ್ಮ ಅನ್ನೋದು ಅಧೋಗತಿಗೆ ಬಂದಿದೆ. ಆಳ್ತಾ ಇರುವಂತಹವರು, ಆಡಳಿತದಲ್ಲಿರುವಂಥವರು ಇದನ್ನು ತುಂಬ ಸಂಸ್ಕೃತಿಯನ್ನು ಹಾಳು ಮಾಡಿದ್ದಾರೆ. ಒಟ್ಟು ಆಚಾರ ವಿಚಾರಗಳು ಎಲ್ಲವೂ ಮೂಲೆ ಗುಂಪಾಗಿವೆ. ಹಾಗಾಗಿದ್ದಾಗ ಹೊಸದೊಂದು ಜಗತ್ತಿನ ನೀತಿ ಹುಟ್ಟಬೇಕು, ಹೊಸದು ಒಂದು ನ್ಯೂ ವರ್ಲ್ಡ್ ಆರ್ಡರ್ ಆಗಬೇಕು ಅನ್ನೋ ಕಾರಣಕ್ಕೆ ಕುರುಕ್ಷೇತ್ರದ ಯುದ್ಧ. ಇದು ನೀವು ರಾಜಕೀಯವಾಗಿ ನೋಡೋದಾಗಿದ್ದರೆ ಕುರುಕ್ಷೇತ್ರವನ್ನು, ನೀವು ಸಾಮಾಜಿಕವಾಗಿ ಅವ್ರು ಆಡಿದ ಮಾತುಗಳು, ಬದುಕಿಗೆ ಅವರು ಕೃಷ್ಣಗಿಂತ ದೊಡ್ಡ ಲೈಫ್ ಕೋಚ್ ಯಾರೂ ಇಲ್ಲ, ಆಯ್ತಲ್ಲ. ಶ್ರೀಕೃಷ್ಣ ಪರಮಾತ್ಮನಿಗಿಂತ ದೊಡ್ಡ ಲೈಫ್ ಕೋಚ್ ಯಾರೂ ಇಲ್ಲ. ಇವರು ಎಲ್ಲ ಬರ್ಕೋತಾರೆ, ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಏನೋ ಹೌ ಟು ನಾಟ್ ಮೇಕ್ ಎನಿಮೀಸ್, ಅದೇ ಏನೋ ಮುಂಚೆ ಎಲ್ಲ ಬರೋದಲ್ಲ ಇದ್ರ ಬಗ್ಗೆ ಬದುಕು ಕಲಿಸೋ ಪುಸ್ತಕಗಳು. ಸೊ ಕೃಷ್ಣನಿಗಿಂತ ದೊಡ್ಡ ಲೈಫ್ ಕೋಚ್ ಯಾರೂ ಇಲ್ಲ, ಭಗವದ್ಗೀತೆಗಿಂತ ದೊಡ್ಡ ಕೋರ್ಸ್ ಯಾವುದೂ ಇಲ್ಲ ಜೀವನವನ್ನು ನಿಭಾಯಿಸೋಕೆ. ಅದು ಸಾಮಾಜಿಕವಾಗಿ. ರಾಜಕೀಯವಾಗಿ ತಗೊಳ್ಳೋದಾಗಿದ್ದರೆ ಹೊಸದೊಂದು ಜಗತ್ತಲ್ಲಿ ಒಂದು ಯುಗನೀತಿ ಬರಲಿ ಅನ್ನೋ ಕಾರಣಕ್ಕೆ, ದುಷ್ಟರ ಸಂಹಾರವಾಗಲಿ, ಶಿಷ್ಟರ ಆಡಳಿತ ಬರಲಿ. ಯುಧಿಷ್ಠಿರನ್ನು ತೊಗೊಂಡೋಗಿ ಧರ್ಮರಾಜನ ಕೂರಿಸ್ಬೇಕಲ್ಲ, ಯಾಕೆಂದರೆ ಇವನು ಬಿಟ್ಕೊಡಲ್ಲ ದುರ್ಯೋಧನ. ಅದೇ ತಾನೇ ಮಹಾಭಾರತದ ಕಥೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಕಾಲದಿಂದ ಕಾಲಕ್ಕೆ ಧರ್ಮ ಅನ್ನೋದು ಉತ್ತೇಜನೆಗೊಳ್ತಾ ಬಂದಿದೆ. ಹಿಂದೂ ಧರ್ಮ ಯಾವುದೋ ಒಬ್ಬ ದೇವರಿಗೆ, ಒಂದು ಹೋಲಿ ಬುಕ್ಗೆ ಗಂಟು ಬಿದ್ದಿಲ್ಲ. ಕಾಲದಿಂದ ಕಾಲಕ್ಕೆ ಹೇಗೆ ಸಮಾಜ ಬದಲಾಗ್ತಾ ಹೋಗುತ್ತೋ ಹಾಗೆ ಧರ್ಮನೂ ಧರ್ಮ ಬದಲಾಗಲ್ಲ, ಆದರೆ ರೀತಿ ನೀತಿಗಳು ಧಾರ್ಮಿಕವಾಗಿರಬೇಕು ಅನ್ನೋದರಲ್ಲೇ ನಾವು ನಡೀತಾ ಬಂದಿರೋದು. ಮತ್ತು ಹಿಂದೂ ಧರ್ಮಕ್ಕೆ ಇರುವಂತಹ ವಿಶೇಷತೆ ಏನು ಅಂದರೆ, ಇಲ್ಲಿ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸೋ ಜನ ಯಾರು ಯುಗ ಪುರುಷರು ಬರ್ತಾರೆ ಹಿಂದೂ ಧರ್ಮದಲ್ಲಿ, ಅವರೆಲ್ಲ ಈ ಧರ್ಮದಿಂದನೇ ಆಚೆ ಬಂದಿರ್ತಾರೆ.
ಈಗ ಒಂದು ಕಾಲದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಜಾತಿಯ ಸಮಸ್ಯೆ, ಜನರ ಮಧ್ಯೆ ಜಾತಿ ಅನ್ನೋದು ಬಂದಾಗ ಬಸವೇಶ್ವರ ಥರದವ್ರು ಬರ್ತಾರೆ ಅಲ್ವಾ, ಯಾವುದೋ ಒಬ್ಬ ಅಕ್ಕ ಮಹಾದೇವಿ ಬರ್ತಾರೆ, ನಾವೆಲ್ಲರೂ ಸಮಾನರು ಅಂತ ಹೇಳೋರು. ಹೌದು. ಶಂಕರಾಚಾರ್ಯರು ಬರ್ತಾರೆ, ಎಲ್ಲರೂ ಸಮಾನರು ಅಂತ ಹೇಳೋರು. ಹೀಗೆ ಧರ್ಮದಲ್ಲಿ ಏನಾದರೂ ಏರುಪೇರು ನಡೆದಾಗ, ಸಮಾಜದಲ್ಲಿ ಏರುಪೇರಾದಾಗ ವ್ಯಕ್ತಿಗಳು ನಮ್ಮ ಸಮಾಜದಿಂದನೇ ಹೊರಹೊಮ್ಮಿ ಬಂದಿದ್ದಾರೆ. ಹಾಗಾಗಿ ಇದು ಸತತವಾಗಿ ಇಟ್ಸ್ ಚೇಂಜ್ ಇಸ್ ದಿ ಓನ್ಲಿ ಥಿಂಗ್ ದಟ್ ಇಸ್ ಪರ್ಮನೆಂಟ್ ಅಂತಾರಲ್ಲ. ಸೊ ಈ ಸಮಾಜ ಯಾವತ್ತೂ ಹೀಗೆ ಅಂತ ಹೇಳಿಲ್ಲ. ಇಟ್ ಹಸ್ ಆಲ್ವೇಸ್ ಬಿನ್ ಡೆಮೋಕ್ರಾಟಿಕ್. ಈ ಹಿಂದೂ ಧರ್ಮ ಅನ್ನೋದು ಅದಕ್ಕೆ ಈಗ ಭಗವಂತನ ನಂಬೋರು ಇರ್ತಾರೆ, ನಂಬದೇ ಇರೋರು ಇರ್ತಾರೆ, ದೇವಸ್ಥಾನಕ್ಕೆ ಹೋಗೋರು ಇರ್ತಾರೆ, ಹೋಗದೇ ಇರೋರು ಇರ್ತಾರೆ. ನೀವು ಹಿಂದೂ ಧರ್ಮದಲ್ಲಿ ಇದ್ಕೊಂಡು ದೇವ್ರು ನಂಬೋದು, ನಂಬದೇನೂ ಇರಬಹುದು. ಚಾರೋಕರೆಲ್ಲ ಇದ್ದಂತಹ ಧರ್ಮ ಇದು, ಬೇರೆ ಎಲ್ಲೂ ಇದು ಸಾಧ್ಯ ಇಲ್ಲ. ಹಾಗಾಗಿ ಈ ಧರ್ಮದ ಬಗ್ಗೆ ನಮಗೆ ಹೆಮ್ಮೆ. ಸೊ ಈ ಧರ್ಮಕ್ಕಾಗಿ ಕೆಲಸ ಮಾಡುವಂಥವ್ರು ಯಾರೇ ಆಗಿರಲಿ, ಅದು ಮಹೇಶ್ ಆಗಿರಲಿ, ಟಿ ವಿ ವಿಕ್ರಮ್ ಆಗಿರಲಿ, ಪೋಸ್ಟ್ ಕಾರ್ಡ್ ಆಗಿರಲಿ, ಯಾವುದೇ ಸಂಸ್ಥೆ ಧರ್ಮಕ್ಕಾಗಿ ಕೆಲಸ ಮಾಡಿದಾಗ ಸ್ವಾರ್ಥವಿಲ್ಲದೆ, ಯಾವುದೇ ರಾಜಕಾರಣವಿಲ್ಲದೆ, ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಧರ್ಮಕ್ಕಾಗಿ ಕೆಲಸ ಮಾಡುವಂತಹ ಎಲ್ಲ ಸಂಸ್ಥೆಗಳಿಗೂ ಸಮಾಜ ಶಕ್ತಿಯನ್ನು ತುಂಬಬೇಕು ಅಂತ ನಾನು ಅಂದ್ಕೋತೀನಿ. ನಾವೆಲ್ಲರೂ ನಮ್ಮ ಕೈಲಾದಷ್ಟು ಬೆಂಬಲವನ್ನು, ಶಕ್ತಿಯನ್ನು ತುಂಬುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತಷ್ಟೇ ನಾನು ಸಮಾಜದ ಪರವಾಗಿ ಹೇಳಬಲ್ಲೆ. ಯಾಕೆಂದರೆ ನೀವು ಮಾಡ್ತಾರೆ ಸಮಾಜಕ್ಕಾಗಲ್ವಾ, ಹೌದು, ಧಾರ್ಮಿಕ ಕೆಲಸ, ದೇಶದ ಕೆಲಸ, ನಿಮ್ಮ ಸ್ವಾರ್ಥ ಏನೂ ಇಲ್ಲ ಇದರಲ್ಲಿ. ಎಸ್ ಮೇಡಮ್. ಇನ್ನು ಮಾಳವಿಕಾ ಅವರು ಅದ್ಭುತವಾಗಿ ಮಾತಾಡ್ತಾರೆ, ಒಂದು ದಿಟ್ಟವಾದ ಸ್ಪಷ್ಟವಾದ ನಿಲುವನ್ನು ವ್ಯಕ್ತಪಡಿಸ್ತಾರೆ. ಆ ವಾಗ್ಝರಿ ಏನಿದೆ ಎಲ್ರಿಗೂ ಗೊತ್ತು, ಅದನ್ನು ಅಕ್ಷರ ರೂಪದಲ್ಲೂ ತರುವಂತಹ ಪ್ರಯತ್ನ, ಸಾಕಷ್ಟು ಪತ್ರಿಕೆಗಳಲ್ಲಿ ಅಂಕಣಕಾರ್ತಿಯಾಗಿ ಕೆಲಸ ಮಾಡಿರುವಂಥದ್ದು. ಆ ಒಂದು ಅನುಭವ ಹೇಗೆ? ನನಗೆ ಸಾಹಿತ್ಯದಲ್ಲಿ ಯಾವುದೇ ಹಿನ್ನೆಲೆ ಇಲ್ಲ. ಅವಿನಾಶ್ ಇಂಗ್ಲೀಷ್ ಲಿಟ್ರೇಚರ್ ಓದ್ಕೊಂಡಿರೋ ವ್ಯಕ್ತಿ, ಹಾಗಾಗಿ ಅವರು ತುಂಬ ಸಾಹಿತ್ಯದಲ್ಲಿ ಆಳವಾದ ಅಧ್ಯಯನವೂ ಇದೆ. ಅವರು ಶೇಕ್ಸ್ಪಿಯರ್ನ ಹೀಗೆ ನೀವು ಯಾವ ಶೇಕ್ಸ್ಪಿಯರ್ ಪ್ಲೇ, ಯಾವುದು ಸಾನೆಟ್ಸ್ ಇರ್ಬೋದು, ಪ್ಲೇ ಇರ್ಬೋದು, ಏನೇ ಶೇಕ್ಸ್ಪಿಯರ್ ಅಂದರೆ ಅವರು ನಿರರ್ಗಳವಾಗಿ ಹೇಳ್ತಾ ಹೊರಟೋಗ್ತಾರೆ. ಕಿಂಗ್ ಲಿಯರ್ ದಿ ಸೀನ್ ಹೇಳು ಅಂದರೆ ಹೇಳ್ತಾರೆ. ಆ ಥರದ ಸಾಹಿತ್ಯದ ಹಿನ್ನೆಲೆ ನನಗಿಲ್ಲ. ನಂದು ಕಾನೂನು ಓದಿರೋದು, ನನ್ನ ಅಧ್ಯಯನ ಪೂರ್ತಿ ಕಾನೂನು, ಸಮಾಜ, ಅಂತಾರಾಷ್ಟ್ರೀಯ ಕಾನೂನು. ನನಗೆ ಫಿಕ್ಷನ್ ಅನ್ನೋದೇ ಭಾಳ ಕಡಿಮೆ ಓದಿರೋದು. ನಾನು ಓದಿರೋದೆಲ್ಲ ನಾನ್ ಫಿಕ್ಷನ್. ಚಿಕ್ಕ ವಯಸ್ಸಿಂದ ಪಾಲಿಟಿಕ್ಸೇ ಓದಿರೋದು. ಹಾಗಾಗಿ ನನಗೆ ಬರೆಯೋಕ್ಕೆ ಕೂತಾಗ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ನಾವು ಬರೆಯೋಕ್ಕೆ ಸಾಧ್ಯ ಅನ್ನೋದು ಯಾವಾಗಲೂ ನಾನು ಕಾಡಿರೋವಂಥದ್ದು. ಸೊ ನಾನು ಏನು ಮಾಡ್ತೀನಿ, ನಾನು ಯೋಚನೆ ಮಾಡೋ ಥರನೇ ಬರೀತಾ ಹೋಗ್ತೀನಿ. ಮತ್ತು ಒಂದಂತೂ ನಾನು ಸೀತಾರಾಮ್ ಸರಿಂದ ಕಲ್ತಿರೋದೇನು ಅಂದರೆ, ಸೀತಾರಾಮ್ ಸರಿಂದ ಅವ್ರು ಹೇಳ್ಕೊಟ್ಟು ಮಾಡ್ತಾ ಇರೋದಲ್ಲ, ಅವ್ರ ಜೊತೆ ಇದ್ದಿದ್ದರಿಂದ ಕಲ್ತಿದ್ದು ನಾನು. ಯಾವುದಾದ್ರೂ ಒಂದು ವಿಷಯನ ಹೇಳಬೇಕು ಅಂತಂದರೆ ಪೂರ್ತಿ ಕನ್ನಡದಲ್ಲಿ ಹೇಳಬೇಕು, ಇಲ್ಲ ಪೂರ್ತಿ ಇಂಗ್ಲೀಷಲ್ಲಿ ಹೇಳ್ಬಿಡ್ಬೇಕು. ನಾವು ಮಾತಾಡುವಾಗ ನೀವು ಗಮನಿಸ್ತಿದ್ದೀರೋ ಇಲ್ವೋ ನಂಗೆ ಗೊತ್ತಿಲ್ಲ, ಪೂರ್ತಿ ವಾಕ್ಯ ಇಂಗ್ಲೀಷಲ್ಲಿರುತ್ತೆ, ಒಂದು ಪದ ಇಂಗ್ಲೀಷ್ ನಾನು ಹಾಕಲ್ಲ. ಅದೇ ರೀತಿಯಾಗಿ ಕನ್ನಡದಲ್ಲಿ ಪೂರ್ತಿ ವಾಕ್ಯ ಪೂರ್ತಿ ಕನ್ನಡ ಇರುತ್ತೆ, ಒಂದು ಪದ ಇಂಗ್ಲೀಷ್ದು, ಒಂದು ಪದ ಕನ್ನಡದ ಹಾಕೊಳ್ಳಲ್ಲ ನಾನು. ಸೊ ಇದು ಒಂಥರ ರಿವರ್ಸ್ ಲರ್ನಿಂಗ್ ಆಯಿತು ನನಗೆ. ಆವಾಗ ನಾನು ಹೇಳಿದ್ನಲ್ಲ, ನಾನೇನು ಶಾಲೆಯಲ್ಲಿ ಅಷ್ಟು ಕನ್ನಡ ಓದಿಲ್ಲ, ಸಾಹಿತ್ಯ ಗೊತ್ತಿಲ್ಲ ನನಗೆ ಅಂತ. ಹಾಗೆ ಸೀತಾರಾಮ್ ಸರ್ ಜೊತೆ ಇದ್ದಾಗ ಕನ್ನಡದಲ್ಲೇ ಆಲೋಚನೆ ಮಾಡಿ ಕನ್ನಡದಲ್ಲೇ ಮಾತಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಂಡೆ. ಈಗಿನ ಮಕ್ಕಳಿಗಿರೋ ಸಮಸ್ಯೆ ಅದೇ ಅಲ್ವಾ, ಇಂಗ್ಲೀಷಲ್ಲಿ ಆಲೋಚನೆ ಮಾಡ್ತಾರೆ, ಕನ್ನಡದಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ಕನ್ನಡ ಸಹಜವಾಗಿ ಬರಲ್ಲ. ಅಥವಾ ಕನ್ನಡ ಮೀಡಿಯಮಲ್ಲಿ ಓದೋ ಮಕ್ಕಳು ಕನ್ನಡದಲ್ಲಿ ಆಲೋಚನೆ ಮಾಡ್ಕೊಂಡು ಇಂಗ್ಲೀಷ್ ಮಾತಾಡೋ ಪ್ರಯತ್ನ ಮಾಡ್ತಾರೆ, ಬರಲ್ಲ. ಸೊ ನಾನು ಇಂಗ್ಲೀಷ್ನಲ್ಲೇ ಆಲೋಚನೆಗಳನ್ನ ತಪ್ಪಿಸಿ ಕನ್ನಡ ಮಾತಾಡುವಾಗ ಕನ್ನಡದಲ್ಲಿ ಆಲೋಚನೆ ಮಾಡ್ತೀನಿ. ಹಾಗಾಗಿ ಮಾತಾಡೋಕ್ಕೂ ಬರುತ್ತೆ, ಬರೆಯೋಕ್ಕೂ ಆಗುತ್ತೆ. ಸೊ ಇದೆಲ್ಲ ತುಂಬ ಪರಿಶ್ರಮದಿಂದ ಬರೋದು, ಸುಮ್ಮನೆ ಹಂಗೆಲ್ಲ ಫ್ರೀ ಆಗಿಲ್ಲ ಯಾವುದೂ ಬರಲ್ಲ, ಈಸಿ ಯಾವುದೂ ಅಲ್ಲ. ಖಂಡಿತ ಮೇಡಮ್. ಈಗ ಮಾಳವಿಕಾ ಅವರ ರಾಜಕೀಯ ಜೀವನದ ಜೊತೆಗೆ ಪ್ಯಾರಲಲ್ ಆಗಿ ಅಂದರೆ ನಟನಾ ಜೀವನ ಕೂಡ ಹಾಗೇ ಸಾಗ್ತಾ ಇರುವಂಥದ್ದು. ಇತ್ತೀಚಿನ ಒಂದು ಚಿತ್ರಗಳಲ್ಲಿನ ಅಭಿನಯವನ್ನು ನೋಡೋದಾದರೆ ಯಶ್ ಅವರ ಜೊತೆ ಎಷ್ಟೊಂದು ಚಿತ್ರಗಳು, KGF ನಟನೆ ಆಗಿರ್ಬೋದು. ಅಂದರೆ ಒಬ್ಬ ರಾಜಕಾರಣಿಯಾಗಿ, ಹೋರಾಟಗಾರ್ತಿಯಾಗಿ ಅಭಿಮಾನಿಗಳ ಪ್ರೀತಿ ಸಿಗೋದು ಒಂದು ರೀತಿ ಆದರೆ, ಒಂದು ಪಾತ್ರದ ಮೂಲಕ ಮತ್ತೆ ಸಿಗುವಂಥ ಪ್ರೀತಿ ಅದೊಂದು ಬೇರೆ ರೀತಿ, ಒಂದು ಬಹಳ ಆತ್ಮೀಯವಾದ ಪ್ರೀತಿ ಆಗಿರ್ಬೋದು. KGF ಚಿತ್ರದ ಒಂದು ಅನುಭವ ಆಗಿರ್ಬೋದು, ಯಶ್ ಅವರ ಜೊತೆಗಿನ ಒಂದು ಹೇಳೋದಾದ್ರೆ ನೋಡಿ, ದೇವ್ರ ದಯೆ ಅಷ್ಟೇ ಇದೆಲ್ಲ. ನಾನು ರಾಜಕೀಯಕ್ಕೆ ಹಾಕಿರೋಷ್ಟು ಪರಿಶ್ರಮ ನಾನು ಅಭಿನಯಕ್ಕೆ ಹಾಕಿಲ್ಲ. ನಾನು ನಿಜ ಹೇಳಬೇಕು, ನಾನು ಸ್ವಲ್ಪ ಈಸಿಯಾಗೇ ಬಂತು. ತುಂಬ ಜನ ಕಲಾವಿದರು ತುಂಬ ಪರಿಶ್ರಮ ಪಡ್ತಾರೆ. ಈಗ ಅವಿನಾಶ್ ನೀವು ನೋಡಿದ್ರೆ, ನೀವು ಬಾತ್ರೂಮ್ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಂಡ್ರೆ ನಿನ್ನೆ ಯಾವ ಪಿಕ್ಚರ್ಲಿ ಅವ್ರು ಆ್ಯಕ್ಟ್ ಮಾಡಿದ್ರು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಡೈಲಾಗ್ಗಳನ್ನ ಹೇಳ್ತಾ ನಿಂತಿರ್ತಾರೆ.
ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳೋದು, ಇನ್ನೊಂದು ಮುಗಿದ ಮೇಲೆ ಅದನ್ನ ಮತ್ತೆ 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 ಮಾತಾಡಿ ನೋಡೋದು, ಆ ಥರದ ಪರಿಶ್ರಮ. ಮತ್ತೆ ನೀವು ಅವರು ಈಗ ಬೇರೆ ಭಾಷೆ ಚಿತ್ರಕ್ಕೆ ಹೋದಾಗ ಅಷ್ಟು ಡೈಲಾಗ್ನ ಕನ್ನಡದಲ್ಲಿ ಬರ್ಕೊಂಡು ಅದನ್ನೆಲ್ಲ ಓದ್ಕೊಂಡು ಬ್ಯಾಟ್ ಮಾಡ್ಕೊಂಡು ರಾತ್ರಿ ಎಲ್ಲ, ಈ ಥರದ ಪರಿಶ್ರಮ ನಾನು ಯಾವತ್ತೂ ಪಟ್ಟಿಲ್ಲ. ನನಗೆ ಯಾರಾದ್ರು ಸೀನ್ ಹೇಳಕ್ಕೆ ಬಂದರೆ ಓದ್ಬಿಡಿ ಕಿವಿಲಿ ನಿಂತೀನಿ, ನಾನು ನೋಡೋದು ಕೂಡ ಇಲ್ಲ ಅದನ್ನು. ಅವ್ರು ಹೇಳ್ತಾ ಅದು ಇಂಪ್ರಿಂಟ್ ಆಗ್ಬಿಡುತ್ತೆ ತಲೆಯಲ್ಲಿ, ಅದು ಗ್ರಹಿಕೆ ಶಕ್ತಿ, ಅದು ಗೊತ್ತಿಲ್ಲ, ಅದು ದೇವ್ರದೇ ಇಂದ ಬಂದಿರೋ, ಅದೇನು ನಂದೇನಿಲ್ಲ. ಹಾಗಾಗಿ ನಾನು ಪರಿಶ್ರಮ ಪಟ್ಟಿರೋದು ಕಡಿಮೆ. ಮತ್ತೆ ನಾನು ಅಯ್ಯೋ ನನಗೆ ಚಾನ್ಸ್ ಕೊಡಿ ಅಂತ ನಾನು ಯಾವತ್ತೂ ಹೋಗಿ ಎಲ್ಲೂ ನಿಂತಿಲ್ಲ. ಅವರೆಲ್ಲ ಇನ್ನು ದಿವಸಗಟ್ಟಲೆ ಡೈರೆಕ್ಟರ್ಗಳ ಮನೆ ಮುಂದೆ ಕಾದಿರೋದಿದೆ. ಒಂದೊಂದು ಅವಕಾಶಕ್ಕೂ ಅವರೆಲ್ಲ ಪರಿಶ್ರಮ, ಎಲ್ಲರೂ ಅನೇಕರಿದ್ದಾರೆ, ಆ ಥರ ಹೆಣ್ಮಕ್ಳು ತುಂಬ ಜನ ಇದ್ದಾರೆ, ತುಂಬ ಪರಿಶ್ರಮ ಪಟ್ಟಿರೋ. ಆ ಥರ ಪರಿಶ್ರಮ ನಾನು ಯಾವತ್ತು ರಾಜಕೀಯದಲ್ಲಿ ಮಾಡಿರೋ ಪರಿಶ್ರಮ ನಾನು ಆ್ಯಕ್ಟಿಂಗಲ್ಲಿ ಮಾಡಿಲ್ಲ. ಅದೇನೋ ದೇವರು ಕೊಟ್ಟಿರೋದು ಅಷ್ಟೇ, ಸರಸ್ವತಿ ವರ ಅಂತ ಅಂದ್ಕೋತೀನಿ. ಸತತವಾಗಿ ಅವಕಾಶಗಳು ಬಂದಿವೆ. ಹಾಗೆ ಒಂದು ವಿಶೇಷವಾದ ಒಂದು ನಂಟು ಬಂದಿದ್ದು ಯಶ್ ಜೊತೆಗೆ, ರಾಧಿಕಾ ಜೊತೆಗೆ. ಒಂದು ಮೊದಲು ನಾನು ಆ್ಯಕ್ಟ್ ಮಾಡಿದ ಸಿನಿಮಾ ಡ್ರಾಮಾ ಯೋಗರಾಜ್ ಭಟ್ರದ್ದು. ಅವಾಗ ಅವರಿಬ್ಬರು ನೋಡ್ತಾ ಇದ್ದೆ ನಾನು. ಇಬ್ಬರು ಚಿಕ್ಕವರು, ಯಶ್ ಆ ಥರದ ಹೆಸರೇನು ಗಳಿಸಿರ್ಲಿಲ್ಲ. ಬಟ್ ಏನೋ ಇವರಿಬ್ಬರು ಮಧ್ಯೆ ಪ್ರೀತಿ ಇದೆ ಅನ್ನೋದು ನನಗೆ ಗೊತ್ತಾಗೋದು. ನಾವು ಅಷ್ಟು ನೋಡಿದ್ದೀವಲ್ಲ, ಬದುಕೋ ಏನೋ ನಡೀತಾ ಇರಬೇಕು ಅಂತ. ಆಮೇಲೆ ಮನೆಗೆ ಬಂದು ರಾಧಿಕಾನ್ ಕೇಳಿದ್ದೆ, ಏನು ನಡೀತಾ ಇದೆಯಾ ಅಂತ. ಇಲ್ಲ ಮ್ಯಾಮ್ ಫ್ರೆಂಡ್ಸು ಅಂತೇನೋ ಹೇಳಿದ್ಲು. ಅದಾದಮೇಲೆ ಮಾಡಿದ ಪಿಕ್ಚರ್ ರಾಮಾಚಾರಿ ವೇಳೆಗೆ ದ ರಿಲೇಷನ್ಶಿಪ್ ಬಿಟ್ವೀನ್ ದೆಮ್ ವಾಸ್ ವೆರಿ ಸ್ಟ್ರಾಂಗ್. ಅವರು ಹೊರಗಡೆ ಹೇಳ್ಕೊಂಡಿರಲಿಲ್ಲ, ಆದರೆ ಮದುವೆ ಆಗ್ತಾರೆ ಅನ್ನೋದು ಆ ವೇಳೆಗಾಗಲೇ ಇದಾಗಿತ್ತು, ಡಿಸೈಡ್ ಮಾಡ್ಕೊಂಡಿದ್ರು ಅವರು. ರಾಮಾಚಾರಿಯಲ್ಲಿ ಬಹಳ ವಿಶೇಷವಾದ ಪಾತ್ರ. ಮತ್ತು ಎಷ್ಟು ತುಂಬ ಈಗ ಡ್ರಾಮಾದಲ್ಲಿ ನಾನು ಮಾಡಲೇಬೇಕು ಅಂದಿದ್ದು ಯೋಗರಾಜ್ ಭಟ್ಟು, ರಾಮಾಚಾರಿಯಲ್ಲಿ ಆ್ಯಕ್ಟ್ ಮಾಡಲೇಬೇಕು. ಆ ಸಂತೋಷ್ ಫಸ್ಟ್ ಫಿಲ್ಮ್ದು ಸಂತೋಷ್ ಆನಂದರಾಮ್ಗೆ ಮಾಡಲೇಬೇಕು ಅಂತ ಹಠ ಹಿಡಿದಿದ್ದು ಯಶ್. ನೀವು ಒಂಥರ ದುರಂಕಾರ ತೋರಿಸಿರಲಕ್ಕ, ಯಾರಿಗೂ ಬರಲ್ಲ ಅದನ್ನು ತೋರ್ಸೋಕ್ಕೆ ಅಂತ. ಇದೇನಪ್ಪ ಹೊಗಳ್ತಾ ಇದೆಯೋ ಬೈತಾ ಇದೆಯೋ ಅಂತ, ಇಂಥರ ದುರಂಕಾರ ಯಾರಿಗೂ ಇಲ್ಲ ಅಂತಾನೆ. ಅದೇನೋ ಕಾಂಪ್ಲಿಮೆಂಟ್ ಆಗೇ ತೊಗೋತೀನಿ ನಾನು, ಹೇಗೆ ಬೇಕಾದರೂ ಅವ್ನು ಹೇಳಿರ್ಬೋದು. ಸೊ ಹಾಗೆ ರಾಮಾಚಾರಿಯಲ್ಲಿ ತುಂಬ ದಿವಸ ಕೆಲಸ ಮಾಡಿದ್ವಿ ಒಟ್ಟಿಗೆ. ಅವಾಗ ಬಹಳ ಅವರ ರಿಲೇಷನ್ಶಿಪ್ ಬಿಕೇಮ್ ವೆರಿ ಸ್ಟ್ರಾಂಗ್. ಸೊ ನನಗನ್ಸುತ್ತೆ KGF ಅವರು ಶುರು ಮಾಡಿದಾಗ ಹೆಣ್ಮಕ್ಳ ಪಾತ್ರಗಳೇ ಇರಲಿಲ್ಲ ಆ ಪಿಕ್ಚರ್ನಲ್ಲಿ. ತಾಯಿ ಬಿಟ್ಟರೆ ಹುಡುಗಿ ಶ್ರೀನಿಧಿ, ಇಬ್ಬರದೇ ಪಾತ್ರ ಇದ್ದಿದ್ದು. ನಾನು ರೇಗಿಸಿದ್ದೆ ಪ್ರಶಾಂತ್ನ, ನಮ್ಮನ್ನೆಲ್ಲ ಕರೆಯಲ್ವಾ ಪ್ರಶಾಂತ್ ಅಂತ. ಒಂದು ದಿವಸ ನಾನು ಇವನಿಗೆ ರಾಖಿ ಕಟ್ಟಕ್ಕೆ ಹೋದಾಗ ಸೆಟ್ಟಲ್ಲಿ KGF ಏನೋ ಕತ್ಲೆ ಏನೋ ಮಾಡ್ತಾಯಿದ್ರು ಅದ್ರೊಳಗಡೆ. ಏನು ಈ ಕತ್ಲಲ್ಲಿ ಎಲ್ಲರೂ ಏನು ಮಾಡ್ತಾಯಿದ್ದೀರಿ ಅಂತ. ಈ ಗುಹೆ ಒಳಗಡೆ ಮೈನಿಂಗ್ ಬಗ್ಗೆ ಇದು ಕತೆ ಅಂತ, KGF ಅಲ್ವಾ ಹೆಸರು, ಕರೆಕ್ಟ್ ಗಣಿ ಬಗ್ಗೆ ಅಂತ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟು ನಮಗೆಲ್ಲ ಪಾರ್ಟ್ ಇಲ್ವಾ ಪ್ರಶಾಂತ್ ಅಂತ ಕೇಳಿದ್ವಿ ಸುಮ್ಮನೆ ತಮಾಷೆಯಾಗಿ. ಇಲ್ಲ ಮ್ಯಾಮ್ ಇದ್ರಲ್ಲಿ ಬರೀ ಹೆಣ್ಮಕ್ಳಿಗೆ ಏನೂ ಇಲ್ಲ, ಬರೀ ಗಂಡು ಮಕ್ಕಳೇ ಜಾಸ್ತಿ ಇದರಲ್ಲಿ ಅಂತ ಹೇಳಿದರು. ಅದಾಗಿ ಒಂದು ವರ್ಷಕ್ಕೇನೋ ಫೋನ್ ಮಾಡಿದ್ರು. 2018 ಚುನಾವಣೆ ನಡೀತಾ ಇತ್ತು. ಏನು ಚುನಾವಣೆ ಮಧ್ಯೆ ಕರೀತಾ ಇದ್ದಿರಲ್ಲ, ನಾನು ಬರಲ್ಲ ಅಂತಲೂ ಹಠ ಮಾಡಿದ್ದೆ. ಆಮೇಲೆ ಹಂಗೂ ಹಿಂಗೂ ಮಾಡಿ, ಇಲ್ಲ 1 ದಿವಸ ಬಂದೋಗಿ, ಆಮೇಲೆ 2 ದಿವಸ ಬಂದೋಗಿ ಅಂತ ಮಾಡಿದ್ದದು. ಮಾಡುವಾಗ ಅದು ಅಷ್ಟು ದೊಡ್ಡ ಸಿನಿಮಾ ಆಗುತ್ತೆ ಅನ್ನೋ ಇದೆಲ್ಲ ಇರಲಿಲ್ಲ. ಆದರೆ ಪ್ರಶಾಂತ್ಗೆ ಭಾಳ ಹಿ ವಾಸ್ ಎ ಹಾರ್ಡ್ ಟಾಸ್ಕ್ ಮಾಸ್ಟರ್. ಅವರು ಮಾಳವಿಕಾ, ಅನಂತ್ನಾಗು, ಅವ್ರು ಯಾರು ಕಂಡ್ರು ಅವರಲ್ಲಿ ಯಾವುದೇ ವಿಚಲಿತ ಆಗುವಂಥ ಯಾವುದೇ ಇದಿರಲಿಲ್ಲ ಅವ್ರಿಗೆ. ಹೀಗೆ ಬೇಕು ಅಂದರೆ ಹೀಗೆ ಬೇಕು, ಹೀಗೆ ಡೈಲಾಗ್ ಹೇಳಬೇಕು ಅಂದರೆ ಹೀಗೆ, ಮೇಡಮ್ ಅಲ್ಲಿ ಪಾಸ್ ಮಾಡಿದ್ರೆ ಅಲ್ಲೇ ಪಾಸ್ ಮಾಡಬೇಕು, ಮಾಡದೇ ಇದ್ರೆ ಇನ್ನೊಂದು ಸತಿ ಮಾಡಿಸೋರು. ಅವ್ರಿಗೇನು ಭಯ ಇರಲಿಲ್ಲ. ಅನಂತ್ನಾಗ್ ಎಂಥ ಲೆಜೆಂಡ್, ಅವ್ರ ಬಗ್ಗೆನೂ ಇವ್ರಿಗೇನು ಭಯ ಇಲ್ಲ. ನೋ ಸರ್ ಐ ವಾಂಟ್ ಇಟ್ ಲೈಕ್ ದಿಸ್. ಸ್ವೀಟಾಗಿ ಬಂದು ಹೇಳ್ತಾರೆ ಪ್ರಶಾಂತ್, ನೋ ಸರ್ ಐ ವಾಂಟ್ ಇಟ್ ಲೈಕ್ ದಿಸ್. 40 ಟೇಕ್ ಮಾಡಿದ್ರು ಅವ್ರು ಹೇಳ್ದಂಗೆ ಮಾಡಿದ್ರೆ ಬಿಡ್ತಾ ಇದ್ದಿದ್ದು. ಸೊ ನಾನು ಆಮೇಲೆ ಎಷ್ಟು ಹೇಳ್ದೆ, ಏನಪ್ಪ ತುಂಬ ಹಿಂಸೆ ಮಾಡ್ತಾನಪ್ಪ ನಿಮ್ಮ ಡೈರೆಕ್ಟ್ರು ಅಂತ. ಅಂದರೆ ಆ ಥರದ್ದು ಮಾಡಿದ್ದು. ಬಟ್ ಖುಷಿ, ಒಬ್ಬ ಆ್ಯಕ್ಟ್ರಿಗೆ ಡಿಮಾಂಡ್ ಇದ್ದಷ್ಟು ಖುಷಿ ರೀ ನಮ್ಗೆ. ಆ ಟೈಮಲ್ಲಿ ಸುಮ್ಮನೆ ಇದೆಲ್ಲ ನಾವು ಮಾತಾಡ್ಕೋತೀವಿ ಬಿಟ್ಟರೆ, ಒಬ್ಬ ಆ್ಯಕ್ಟ್ರಿಗೆ ಯಾವಾಗಲೂ ವೆನ್ ದ ಡೈರೆಕ್ಟರ್ ಇಸ್ ಡಿಮಾಂಡಿಂಗ್ ಇಟ್ ಈಸ್ ಮೋರ್ ಚಾಲೆಂಜಿಂಗ್ ಫಾರ್ ಅಸ್. ದೇರ್ ಫಾರ್ ನಮಗೆ ಇನ್ನೂ ಪರಿಶ್ರಮ ಜಾಸ್ತಿ ಆಗುತ್ತೆ. KGF 2 ಆಫ್ ಕೋರ್ಸ್ ಹ್ಯಾಸ್ ಚಾರ್ಟೆಡ್ ಹಿಸ್ಟ್ರಿ. ಅದು ಹಿಂದೆಂದೂ ನಡೆದಿಲ್ಲ, ಮುಂದೆ ಯಾವಾಗ ನಡೆಯುತ್ತೋ ಕಾಯ್ತಾ ಇದ್ದೀವಿ ಕನ್ನಡ ಚಿತ್ರರಂಗಕ್ಕೆ. ಮತ್ತೊಂದು ಅದೇ ಥರದ ಒಂದು ವಿಶ್ವದ ಒಂದು ಮನ್ನಣೆ. ಅದೇನು ಹೀಗೆ ಮಾಡಬೇಕು ಅಂತ ಮಾಡಿದ್ದಲ್ವಲ್ಲ, ತುಂಬ ಪರಿಶ್ರಮ ಪಟ್ಟು ತುಂಬ ಏಕಾಗ್ರತೆಯಿಂದ ಸಿನಿಮಾನ ತುಂಬ ಅತಿಯಾಗಿ ಪ್ರೀತಿಸಿ ಮಾಡಿದಂಥ ಸಿನಿಮಾ. ಅದು ಎಲ್ಲರೂ ಆ ತಂಡದಲ್ಲಿದ್ದವರು, ಪ್ರಶಾಂತ್ ಇರ್ಬೋದು, ಭುವನ್ ಇರ್ಬೋದು, ಅವನು ರವಿ ಬಸ್ರೂರ್ ಇರಬಹುದು, ನಮ್ಮ ನಿರ್ಮಾಪಕರು ಇರಬಹುದು, ವಿಜಯ್ ಅವರಿರಬಹುದು, ಎಲ್ಲರೂ
ಅವರು ಯಾವತ್ತೂ ಮುಖ ಸಿಂಡ್ರಿಸಿದ್ದು ನಾನು ನೋಡಿಲ್ಲ. ತುಂಬ ಟೈಮ್ ತೊಗೊಳ್ಳೋರಲ್ಲ ಪ್ರಶಾಂತ್. ನಂಬರ್ ಆಫ್ ಡೇಸ್ ತುಂಬ ಜಾಸ್ತಿ ಮಾಡಿಸೋರು, ಬೋತ್ ಫಾರ್ 1 and 2. ತುಂಬ ದಿವಸ ಕೆಲಸ ಮಾಡಿದ್ದಾರೆ. ಒಬ್ಬ ನಿರ್ಮಾಪಕರು ಅದನ್ನು ಒಂದು ಸಹನೆಯಿಂದ ಇರಬೇಕು. ಇದೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಾವು ಹೋಗಿ ಅವ್ರಿಗೆ ಅರ್ಜೆಂಟ್ ಮಾಡೋದಾಗಲಿ ಪ್ರೆಷರ್ ಹಾಕೋದಾಗಲಿ ಮಾಡಬಾರ್ದು ಅನ್ನೋದು ತುಂಬ ಒಬ್ಬ ಪ್ರಬುದ್ಧ ನಿರ್ಮಾಪಕನಿಗೆ ಮಾತ್ರ ಸಾಧ್ಯ. ಅವ್ರಿಗೂ ಮನಸ್ಸಿನಲ್ಲಿ ಅನಿಸ್ಬೇಕಲ್ಲ ಯಾವುದೋ ಒಂದು ಗ್ರೇಟ್ ಪ್ರಾಡಕ್ಟ್ ಬರ್ತಾ ಇದೆ ಅಂತ. ಅವ್ರಿಗೆ ಅದು ಹಾಗೆ ಕಾಂತಾರದಲ್ಲೂ ನೆರವೇರ್ತಲ್ಲ. ಸೊ ಕಾಂತಾರನೂ ಐ ರಿಮೆಂಬರ್, ನಾನು ರಿಷಬ್ನ ರಿಲೀಸ್ ಆಗೋಕೆ 1 ತಿಂಗಳು ಮುಂಚೆ ಏನೋ ನಮ್ಮ ಶೋಗೆ ಬಂದಿದ್ದರು, ತುಂಬ ಹೊತ್ತು ಮಾತಾಡಿಸಿದ್ದೆ ರಿಷಬ್ನ. ಆವಾಗ ರಿಷಬ್ಗೂ ಆ ಥರದ್ದೇನು ಕಲ್ಪನೆ ಇರಲಿಲ್ಲ. ಅವ್ರ ಮನಸ್ಸಿನಿಂದ ಅವರ ಏನಂತಾರೆ, ಅವರ ವಾತಾವರಣದಲ್ಲಿ ಅವ್ರು ಕಂಡದ್ದನ್ನು, ಅವ್ರ ಸುತ್ತಮುತ್ತ ನೋಡಿದ್ದನ್ನು, ಅದು ಆ್ಯಕ್ಚುಲಿ ರೀಜನಲ್ ಸಿನಿಮಾ ಅಲ್ವಾ. ಕನ್ನಡನೇ ಒಂದು ಪ್ರಾಂತೀಯ ಸಿನಿಮಾ ಅಂದರೆ ಈ ಪ್ರಾಂತದಲ್ಲಿ ಒಂದು ಪ್ರಾಂತದ ಕಥೆ ಅದು ಅಲ್ವಾ. ಸೊ ಆ ಸಬ್ ರೀಜನಲ್ ಅದು, ಆ ಸಿನಿಮಾ ವಿಶ್ವದಾದ್ಯಂತ ಹೋಗುತ್ತೆ ಅದು. ಹೌದು. ಸೊ ಅದು ಅವ್ರ ಪರಿಶ್ರಮ. ರಿಷಬ್ ನಾನು ಯಾವಾಗ ನೋಡಿದ್ದೆ, ನಾವು ಸೈನೈಡ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದ್ರಲ್ಲಿ 4th ಅಸಿಸ್ಟೆಂಟು 5th ಅಸಿಸ್ಟೆಂಟು ರಿಷಬ್ಬು. ಪರಿಶ್ರಮದಿಂದ ಯಾವುದೂ ಬರಲ್ಲ. ನಾನು ಅದು ಎಲ್ಲರ ವಿಷಯದಲ್ಲೂ ಹೇಳ್ತೀನಿ. ಪ್ರಶಾಂತು ಪ್ರಯತ್ನ ಮಾಡಿ ಸೋತಿರೋದಿದೆ, ಗೆದ್ದಿರೋದಿದೆ. ಈ ಮಟ್ಟದ ಗೆಲುವು ಬರಬೇಕು ಅಂದರೆ ತುಂಬ ಪರಿಶ್ರಮ, ಹಗಲು ರಾತ್ರಿ ಕನಸು ಕಾಣಬೇಕು. ಯಶು ಅಷ್ಟೇ, ಭಾಳ ಸಾಮಾನ್ಯ ಒಬ್ಬ ಮಧ್ಯಮ ವರ್ಗದ ಹುಡುಗ ಇವತ್ತು ವಿಶ್ವಾದ್ಯಂತ ರಾಕಿ ಭಾಯ್ ಆಗಿರೋದು. ಹಾಗೆ ಎಲ್ಲರೂ, ಐ ಥಿಂಕ್ ಇವನ್ ಭುವನ್, ರವಿ ಬಸ್ರೂರ್ ಎಲ್ಲರೂ ಅಷ್ಟೇ, ರಿಷಬ್ಬು, ಎಲ್ಲರೂ ತುಂಬ ಸಾಮಾನ್ಯವಾದ ಹಿನ್ನೆಲೆಯಿಂದ ಬಂದವರು. ಅವರು ಅಷ್ಟೊಂದು ಕಮಿಟ್ಮೆಂಟ್ ಟು ವರ್ಕ್. ಈಗ ಸೈನ್ ಹಾಕಿರುವಂಥದ್ದು, ಶೂಟಿಂಗ್ ನಡೀತಾ ಇರುವಂಥ ಸಿನಿಮಾಗಳು ಎಷ್ಟು? ತುಂಬ ಸಿನಿಮಾಗಳಿದೆ. ಪ್ರತ್ಯೇಕವಾಗಿ ಹೇಳಬೇಕು ಅಂದರೆ ಅದೇ ನಾವು ಮಾಡೋವಾಗ ಗೊತ್ತಾಗಲ್ಲ ಇದೆಲ್ಲ ಹೀಗೆಲ್ಲ ಹೆಸರು ಮಾಡುತ್ತೆ ಅಂತ ಯಾರಿಗೂ. ನಾನು ಲೋಕೇಶ್ ಕನಕರಾಜ್ ಜೊತೆ ಕೆಲಸ ಮಾಡಿದಾಗ ನನಗೇನು ಗೊತ್ತಿತ್ತಾ ಅವನು ಆಮೇಲೆ ಅಷ್ಟು ದೊಡ್ಡ ನಿರ್ದೇಶಕ ಆಗ್ತಾನೆ ಅಂತ. ಹಾಗೆ ಅವರು ಕಣ್ಣನ್ ಅಂತ ಒಬ್ಬ ನಿರ್ದೇಶಕರು, ಈ ಆಲ್ಸೋ ಬಿಕೇಮ್ ವೆರಿ ಬಿಗ್ ಡೈರೆಕ್ಟರ್. ನಾವು ಶುರುವಿನಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಆ ಥರ ತುಂಬ ಡೈರೆಕ್ಟರ್ ಇದ್ದಾರೆ ತಮಿಳಲ್ಲಿ. ಹರಿ ಅಂತ ತುಂಬ ಜನರ ಜೊತೆ ಕೆಲಸ ಮಾಡಿದ್ದೀನಿ ನಾನು. ಈಚೆಗೆ ಕೆಲಸ ಮಾಡೋದು ಕಣ್ಣಂದು ಇನ್ನೊಂದು ಸಿನಿಮಾ ಮಾಡಿದೆ. ಆಮೇಲೆ ಮಾಡ್ತಾನೆ ಇರ್ತೀವಿ, ನೆನಪುಗಳಿರಲ್ಲ. ಈ ಹೆಸರುಗಳು ಮರ್ತೋಗುತ್ತೆ ನನಗೆ. ಈಗ ಮತ್ತೊಬ್ಬರು ಕೇಶವ್ ಅಂತ, ಈಸ್ ಎ ಡಾನ್ಸ್ ಮಾಸ್ಟರು, ನಮ್ಮ ವಶಿಷ್ಠ ಸಿಂಹ ಅವ್ರ ಜೊತೆ ಮಾಡಿರೋ ಪಿಕ್ಚರ್. ಅದು ಭಾಳ ಚೆನ್ನಾಗಿದೆ. ಅದು ಕತೆ ಅವ್ರು ಮಾಡಿದ ರೀತಿ. ವಶಿಷ್ಠ ಸಿಂಹ ಮತ್ತು ಅದೇ ನಾರ್ತ್ ಇಂಡಿಯನ್ ಹುಡುಗಿಯಾರು ಹೀರೋಯಿನ್ನು, ನಾವೆಲ್ಲ ಕೆಲಸ ಮಾಡಿದ್ದು. ಅದು ಸುಮಾರು ದಿವಸ ನಾನು ಡಬ್ಬಿಂಗಲ್ಲಿ ನಮಗೆ ಗೊತ್ತಾಗತ್ತಲ್ಲ. ಆಮೇಲೆ ಈಚೆಗೆ ತಮಿಳಿನಲ್ಲಿ 5-6 ಮಾಡಿದ್ದೀನಿ. ನನಗೆ ಹೀಗೆ ಕೇಳಿದ್ರೆ ಹೆಸರುಗಳು ನೆನಪಿರೋಲ್ಲ. ಆದರೆ ಮಾಳವಿಕಾ ಅವಿನಾಶ್ ಅವರ ಇಡೀ ಒಂದು ಜೀವನದ ಪಯಣ ಅಂತ ಮಾತಾಡ್ತಾ ಹೋದಾಗ ಬಹುಶಃ ಮಗ ಗಾಲವ್ ಅವ್ರ ಬಗ್ಗೆ ಮಾತಾಡದೇ ಇದ್ರೆ ಸಂಪೂರ್ಣ ಆಗಲ್ಲ ಅನ್ಸುತ್ತೆ. ಯಾಕೆಂದರೆ ತಾಯಿ ಅಂದರೆ ಗ್ರೇಟೆ, ಎಲ್ಲ ತಾಯಂದರು ಗ್ರೇಟೆ ನಿಜವಾಗ್ಲೂ. ಆದರೆ ನನಗನ್ಸೋದು, ನಾನೊಬ್ಬ ತಾಯಿಯಾಗಿ, ನನಗಿನ್ನೂ 3rd ಸ್ಟ್ಯಾಂಡರ್ಡ್ ಮಗ ಇದ್ದಾನೆ ಮೇಡಮ್. ಸಣ್ಣ ಪುಟ್ಟ ಜ್ವರ ಬಂದ್ರೆ ಮನಸ್ಸಲ್ಲಿ ಒಂದು ಕರಳಲ್ಲಿ ಏನೋ ಒಂಥರ ಸಂಕಟ. ಹೆಣ್ಣು ಮಕ್ಕಳು ಮತ್ತೆ ಸ್ಟ್ರಾಂಗ್ ಅನ್ನೋದಕ್ಕೆ ಒಂದು ನಿದರ್ಶನ. ಯಾಕಂದರೆ ನಿಮ್ಮ ಮಾತುಗಳು ಬಹಳಷ್ಟು ತಾಯಂದರಿಗೆ ಬಹುಶಃ ಸ್ಫೂರ್ತಿ ಆಗಬಹುದು, ಶಕ್ತಿ ತುಂಬಬಹುದು ಅನ್ನೋ ನಿಟ್ಟಿನಲ್ಲಿ ಹೇಳಿದೆ. ನನಗೆ ಭಾಳ ಫೇವ್ರೆಟ್ ಕವನ ಇದೆ ಇವ್ರದ್ದು, ನರಸಿಂಹಸ್ವಾಮಿಗಳದ್ದು. ಪಾತಾಳ ಕಂಡರೇನು ಆ ತಾಯಿ ಬಿಡುವಳೇನು, ಕಾಯವನು ಹೆತ್ತ ಕರುಳು ಕಾಯುತ್ತಿಹುದು ಹಗಲು ಇರುಳು ಅಂತ. ಇದೆಲ್ಲ ತಾಯಂದ್ರಿಗೂ ಅನ್ವಯಿಸುತ್ತೆ. ನಮ್ಮ ತಾಯಿ, ನಿಮ್ಮ ತಾಯಿ, ಅವ್ರ ತಾಯಿ, ನೋಡೋರ ತಾಯಿ, ಯಾರೆಲ್ಲ ತಾಯಿ ಆಗ್ತಾರೋ ಎಲ್ರಿಗೂ ತಾಯಿ ಅನ್ನೋದು. ಇನ್ನು ನಾವು ಹೆತ್ತರೆ ಮಾತ್ರ ತಾಯಿನ, ಸಾಕೋರ ತಾಯಿ ಅಲ್ವಾ, ಯಶೋದೆ ತಾಯಿ ಅಲ್ವಾ, ದೇವಕಿ ಮಾತ್ರ ತಾಯ ಅಲ್ವಲ್ಲ. ಹಾಗಾಗಿ ತಾಯಿಯ ಸ್ವರೂಪವಾಗಿ ಇರುವಂಥವ್ರು, ತಾಯಿಯ ಭೂಮಿಕೆಯನ್ನು ನಿಭಾಯಿಸೋ ಎಲ್ಲ ತಾಯಂದರು ಗ್ರೇಟೆ. ಕೆಲವು ಮನೆಗಳಲ್ಲಿ ಅತ್ತಿಗೆ ತಾಯಿಯಾಗಿರ್ತಾಳೆ, ಕೆಲವು ಮನೆಗಳಲ್ಲಿ ಅಕ್ಕ ತಾಯಿಯಾಗಿರ್ತಾಳೆ, ಎಷ್ಟೋ ಮನೆಗಳಲ್ಲಿ ಅಮ್ಮ ಇಲ್ಲದೆ ಇರೋ ಮನೇಲಿ ಅಪ್ಪನೇ ತಾಯಿ ಆಗಿಬಿಟ್ಟಿರ್ತಾರೆ. ತಾಯಿ ಕೆಲವು ಸತಿ ತಂದೆ ಕೆಲಸ ಮಾಡ್ತಾ ಇರ್ತಾಳೆ ಅಲ್ವಾ. ಹಾಗೆ ಕೆಲವು ಮನೆಗಳಲ್ಲಿ ಯಶೋದೆ ಥರದವ್ರು ಇರ್ತಾರೆ. ಈಗ ನಮ್ಮ ಮನೇಲಿ ಯಶೋದೆ ಯಾರು ಅಂದರೆ ನಾನು ದೇವಕ್ಕೆ ಅಷ್ಟೆ, ನಮ್ಮನೆ ಯಶೋದೆ ಕಾಳಿ, ನನ್ನ ಮಗನ ಸಾಕೋಳು. ಹಾಗೆ ಅವಿನಾಶ್ ನನಗಿಂತ ಬೆಟರ್ ತಾಯಿ ಅಂತ ನನಗನ್ಸುತ್ತೆ ನನ್ನ ಮಗನಿಗೆ. ಹೀಗೆ ಅದು ಯಾರ್ಯಾರು ಆ ಭೂಮಿಕೆಯನ್ನು ನಿಭಾಯಿಸ್ತಾರೋ ಅವರೆಲ್ಲರೂ ಗ್ರೇಟೆ. ಎಂಥ ಮಗು ಆದರೂ ಗ್ರೇಟೆ. ಯಾಕೆಂದರೆ ಮಗು ಅಲ್ವಾ, ಯಾರ ಮಗು ಆದರೇನು,
ಎಲ್ಲ ಮಕ್ಕಳ ಬಗ್ಗೆ ನಮಗೆ ಯಾಕೆ ಪ್ರೀತಿ ಮಾಡುತ್ತೆ, ನೋಡಿದ್ರೆ ಬಾಚಿ ಅಂತ ಎಲ್ಲ ಮಕ್ಕಳನ್ನ ಯಾಕೆ ಕರೀತೀವಿ. ಅದು ನನ್ನ ಬಗ್ಗೆ ವಿಶೇಷವಾಗಿ ನಂಗೆ ಹೇಳಬೇಕು ಅಂತಂದರೆ, ನಮ್ಮ ಮದುವೆ ಆಗಿ 5-6 ವರ್ಷ ಆದಮೇಲೆ ಗಾಲ ಹುಟ್ಟಿದ್ದು. ನಾನು ಯಾರನ್ನು ಸಾಕಿದ್ದಿಲ್ಲ, ನನಗೆ ನೆನಪಿಲ್ಲ. ನಮ್ಮ ಅಕ್ಕನ ಮಗಳೊಬ್ಳು, ಅವಳನ್ನು ಸಾಕಿದ್ದೀನಿ ನಾನು. ಆದರೂ ಆ ಥರದ ಸಮಯ ಕೊಟ್ಟಲ್ಲ. ಬಟ್ ಅವಳು ನನ್ನ ಜೊತೆ ತುಂಬ ಈಗಲೂ ಯಾವಾಗಲೂ ಜೊತೆಯಲ್ಲಿ ಇರ್ತಾಳೆ ಅನ್ನೋದು ಬಿಟ್ಟರೆ, ಈಗಿಲ್ಲ ಬಿಡಿ, ಆಸ್ಟ್ರೇಲಿಯಲ್ಲಿದ್ದಾಳೆ. ಬಟ್ ಹೇಳೋದು, ಸೊ ನನಗೇನು ತುಂಬ ಮಕ್ಕಳನ್ನ ಸಾಕಿದ್ದ ಅನುಭವ ಎಲ್ಲ ಏನಿಲ್ಲ. ಕೆಲವು ಮನೆಗಳಲ್ಲಿ ಇರುತ್ತೆ ಗೊತ್ತಾ, ಬೇರೆಯವ್ರ ಮಕ್ಕಳನ್ನೆಲ್ಲ ಕೆಲವ್ರು ಸಾಕಿದ್ದಾರೆ, ಆ ಥರದ್ದೇನೂ ಇರಲಿಲ್ಲ. ಸೊ ಫಾರ್ ಮೀ ದ ಹೋಲ್ ಥಿಂಗ್ ವಾಸ್ ವೆರಿ ನ್ಯೂ, ದ ಎಕ್ಸ್ಪೀರಿಯನ್ಸ್ ವೆರಿ ನ್ಯೂ. ಭಯ ಇರುತ್ತೆ ಎಲ್ಲ ತಾಯಂದ್ರಿಗೂ ಸಹಜವಾಗಿ. ಮತ್ತು ಮಗು ಆಗಿ ಕೆಲವು ತಿಂಗಳುಗಳು ಇಷ್ಟೇನಾ ನಮ್ಮ ಜೀವನ ಅಂತಲೂ ಅನ್ಸುತ್ತೆ ಅಲ್ವಾ, ಅದೆಲ್ಲ ಅನ್ಸುತ್ತೆ. ನಾನು ಯಾರ್ಯಾರೆಲ್ಲ ಡೆಲಿವರಿಗೆ ರೆಡಿ ಆಗಿದಾರೋ ಎಲ್ರಿಗೂ ಹೇಳ್ತೀನಿ, ಇಲ್ಲಿಗೆ ಜೀವನ ಮುಗಿದೋಗುತ್ತೆ ಅಂತ ಅನ್ಕೋಬೇಡಿ, ಅದಾದ್ಮೇಲೆ ಜೀವನ ಬರುತ್ತೆ, ಅದಕ್ಕೆ ಕಾಯ್ಬೇಕು ನೀವು, ಆಗ್ಲೇ ಧೃತಿಗೆ ಇಡಬೇಡಿ ಅಲ್ವಾ. ಅಯ್ಯೋ ಈ ಮಗು ಸದಾ ಅಳ್ತಾನೆ ಇರ್ತಲ್ಲ, ಇದು ಯಾವಾಗಲೂ ಹಾಲು ಕೇಳ್ತಾನೆ ಇರುತ್ತಲ್ಲ, ಇದು ನಾನು ಬಿಟ್ಟೆ ಹೋಗಲ್ವಲ್ಲ, ಅಷ್ಟೇನಾ, ಇನ್ನು ನಾನು ಈ ಲೈಫಲ್ಲಿ ಇನ್ನೊಂದ್ಸತಿ ಟಿವಿಲಿ ಬರೋಕ್ಕಾಗಲ್ವಾ, ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ವಾ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ವಾ ಅಂತ ಎಲ್ಲ ಹೆಣ್ಮಕ್ಳಿಗೂ ಅನಿಸುತ್ತೆ. ಆ ಫೇಸ್ ದಾಟ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಆ ನಿಯೋನೇಟಲ್ ಕೇರ್ ಅನ್ನೋದೇನಿದೆ, ಆ 6 ತಿಂಗಳು ಅದಕ್ಕೇನೋ ಜ್ವರ ಬಂದ್ಬಿಡುತ್ತೆ, ಅದಕ್ಕೇನೋ ಟೈಫಾಯ್ಡ್ ಆಗ್ಬಿಡುತ್ತೆ, ಅದಕ್ಕಿನ್ನೇನೋ ಜಾಂಡೀಸ್ ಬರ್ತಾನೆ ಇರುತ್ತೆ, ಹೀಗೆ. ಸೊ ಅದು ಎಲ್ಲರೂ ಅನುಭವಿಸೋದೆ. ಅದನ್ನು ನಮಗೇನಾಯಿತು, ಒಂದು 6 ತಿಂಗಳು ವೇಳೆಗೆ ಗೊತ್ತಾಯಿತು, ಬೇರೆ ಮಕ್ಕಳ ಥರ ಅಲ್ಲ ಇವನು ಅನ್ನೋದು ಗೊತ್ತಾಗೋಯ್ತು. ಏನೇನು ಕೊರತೆಗಳು, ಬೋರ್ಲಾಗಲಿಲ್ಲ, ಹೀಗೆ ಚಿಟ್ಕಿ ಹೊಡೆದ್ರೆ ನೋಡ್ತಿಲ್ಲ, ಇದೆಲ್ಲ. ಆಮೇಲೆ 1 ವರ್ಷಕ್ಕೆ ನಡಿಲಿಲ್ಲ, ಮಾತು ಬರಬೇಕು ಬರಲಿಲ್ಲ, 4-5 ವರ್ಷ ಆಗೋಯ್ತು. ಮತ್ತು ತನಗೇನು ಬೇಕು ಅನ್ನೋದನ್ನು ಹೇಳ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ, ಇದೆಲ್ಲ. ಸೊ ಏನು ಇದಿರ್ಬೋದಾ, ಅದಿರ್ಬೋದಾ, ಆಟಿಸಮ್ ಇರ್ಬೋದಾ, ಇನ್ನೊಂದಿರ್ಬೋದಾ, ಮತ್ತೊಂದಿರ್ಬೋದಾ, ಯಾರಿಗೂ ಗೊತ್ತಾಗ್ತಿಲ್ಲ. ಯಾವ ನ್ಯೂರಾಲಜಿಸ್ಟ್ಗೂ ಅವ್ನಿಗೆ ಏನು ಪ್ರಾಬ್ಲಮ್, ಯಾಕೆಂದರೆ ಅವನು ಸಾಮಾನ್ಯವಾಗಿ ಈ ವಿಕಲಚೇತನ ಅಥವಾ ವಿಶೇಷ ಮಕ್ಕಳು ಏನಿರ್ತಾರೆ ಅವ್ರಿಗೆ ಪ್ರತ್ಯೇಕವಾದ ಫೀಚರ್ಸ್ ಇರುತ್ತೆ. ಎಲ್ಲ ಮಕ್ಕಳಂತೆ ಅವ್ರು ಇರಲ್ಲ. ಅವ್ರಿಗೆ ಕಣ್ಣು ಮಾಂಗೋಲಾಯ್ಡೈಸ್ ಇರುತ್ತೆ ಅಲ್ವಾ, ಮೂಗು ಫ್ಲ್ಯಾಟ್ ಇರುತ್ತೆ, ಈ ಥರದ್ದೆಲ್ಲ. ಅವ್ನಿಗೆ ಅದು ಯಾವುದೂ ಲಕ್ಷಣಗಳಿಲ್ಲ. ಈಸ್ ಲೈಕ್ ಅ ನಾರ್ಮಲ್ ಚೈಲ್ಡ್, ಲೈಕ್ ಎನಿ ಅದರ್ ಚೈಲ್ಡ್. ಸೊ ಏನು ಸಮಸ್ಯೆ ಅಂತ ಗೊತ್ತಾಗೋಕ್ಕೆ ತುಂಬ ವರ್ಷ ಆಗೋಯ್ತು. ಒನ್ ಫೈನ್ ಡೇ ನಿಮ್ಯಾನ್ಸ್ನಲ್ಲಿ ಒನ್ ವೆರಿ ಯಂಗ್ ಡಾಕ್ಟರ್ ಕಾಲ್ಡ್ ಗೌತಮ್, he saw him and he said, ma'am, this is Wolff-Hirschhorn syndrome. ನೋಸ್ ಬ್ರಿಡ್ಜ್ ಇಲ್ಲಿ ಫ್ಲ್ಯಾಟ್ ಆಗಿದೆ ನೋಡಿ ಅಂತ. he said he has all the features of Wolff-Hirschhorn syndrome. ಯಾರೂ ಕೇಳೇ ಇಲ್ಲ, ಡಾಕ್ಟ್ರುಗಳೇ ಗೂಗಲ್ ಮಾಡ್ತಾಯಿದ್ರು ಆ ಹೆಸರನ್ನ. ತುಂಬ ರೇರು. ನಾನು ಆಮೇಲೆ ಈ ಅಪ್ಪ ಅಮ್ಮಂದ್ರೆ ಮಾಡದೇ ಇರೋ ಒಂದು ಕೆಲಸ ನಾವು ಮಾಡಿದ್ವಿ. ಜೆನೆಟಿಕ್ ಟೆಸ್ಟ್ ಒಂದು ಮಾಡ್ತಾರೆ, ಯಾರಿಂದ ಹೀಗಾಯಿತು ಅಂತ ಕಂಡುಹಿಡಿದು ಹೇಳ್ತಾರೆ. ಭಾರತ ದೇಶದಲ್ಲಿ ಯಾರೂ ಮಾಡಲ್ಲ, ಯಾಕೆಂದರೆ ಯಾರೋ ಒಬ್ಬರ ಮೇಲೆ ಬ್ಲೇಮ್ ಬಂದ್ಬಿಡುತ್ತಲ್ಲಮ್ಮ, ನಿನ್ನಿಂದ ಹೀಗಾಯಿತು ಅಥವಾ ನನ್ನಿಂದ ಹೀಗಾಯಿತು, ಅದು ಗಿಲ್ಟು ಇರುತ್ತೆ. ಮದುವೆನೇ ಮುರಿದು ಬಿದ್ದು ಬಿಡ್ಬೋದು, ಎಷ್ಟೋ ಕಡೆ ಆಗುತ್ತೆ, ಅಮೇರಿಕಾದಲ್ಲೆಲ್ಲ ಆಗುತ್ತಂತೆ ಆ ಥರ. ಸೊ ಜೆನೆಟಿಕ್ ಟೆಸ್ಟ್ ಮಾಡೋಣ ಅಂತ ಕೇಳಿದ್ರು, ಮಾಡಿ ಅಂತ ಅಂದರೆ ನೀರಜ್ ಪಾಟೀಲ್ ಅಂತ ಒಬ್ಬರು ಡಾಕ್ಟರ್ ನ್ಯೂರಾಲಜಿಸ್ಟು ಲಂಡನಲ್ಲಿ ಇರ್ತಾರೆ, ಕನ್ನಡ ಹೋರಾಟಗಾರರು ಅವರು, ಲಂಡನ್ನಲ್ಲಿ ಬಸವೇಶ್ವರ ನಿರ್ಮಾಣ ಮಾಡಿದವರು. ಅವರು ಹೇಳಿದ್ರು ನೋ ಡೂ ಇಟ್ ಅಂತ ಅಂದರು. ಸೊ ವಿ ಡಿಡ್ ಇಟ್ ಆ್ಯಂಡ್ ದ ಡಾಕ್ಟರ್ ಸೆಡ್, ಬೋತ್ ಆಫ್ ಯು ಆರ್ ನಾಟ್ ರೆಸ್ಪಾನ್ಸಿಬಲ್, ಯು ಆರ್ ಜಸ್ಟ್ ಅನ್ಲಕ್ಕಿ ಅಂತ. ಎಷ್ಟೋ ಲಕ್ಷಗಳಲ್ಲಿ ಒಂದು ಮಗು ಆ ಥರದ್ದು Wolff-Hirschhorn syndrome. ಮಾತು ಬರೋದೇ ಇಲ್ಲ, ನಡೀತಾನೆ, ಮಾತಂತೂ ಬರೋಲ್ಲ, ನಿರೀಕ್ಷೆ ಇಟ್ಕೋಬೇಡಿ. ಮತ್ತು ಆಯುಷ್ಯ, ಅಪ್ಪ ಅಮ್ಮನಿಗೆ ಏನು ಯೋಚನೆ, ಆಯುಷ್ಯ, ಬುದ್ಧಿ ತೀಕ್ಷ್ಣತೆ, ಆರೋಗ್ಯ ಇದೆ ತಾನೇ, ಆಯುಷ್ಯ ಹೇಳೋಕ್ಕಾಗಲ್ಲ ಅಂತ ಹೇಳಿ ಬಿಟ್ಬಿಟ್ರು. ಸೊ ಅದು ಅದು ಯಾವ ಸ್ಟೇಜಲ್ಲಿ ಗೊತ್ತಾಯಿತೋ ಆವತ್ತೇ ಅದು ಪೂರ್ತಿ ನಮಗೆ ಸ್ವೀಕಾರ ಮಾಡಬೇಕಲ್ಲ ನಾವು, ನಮಗೆ ಸಮಸ್ಯೆ ಇದೆ ಅನ್ನೋದನ್ನು. ನನಗಲ್ಲ ಬಿಡಿ, ನನಗಲ್ಲ ಅಂತಲೇ ಅನ್ನಿಸ್ತಾ ಇರುತ್ತೆ, ನನ್ನ ಮಗ ಆಗಿಲ್ಲ ಅಂತ. ಆ ಸ್ವೀಕೃತಿ ಬಂದಮೇಲೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಬದುಕನ್ನು ರೂಪಿಸ್ಕೊಳ್ತಾ ಹೋಗೋದು ಅಷ್ಟೆ. ಬಹುಶಃ ನಿಮ್ಮೆಲ್ಲರ ಪ್ರೀತಿ ಕಾಳಜಿ ಮತ್ತಷ್ಟು ಜೀವ ತುಂಬ್ತಾನೆ ಇರುತ್ತೆ ಪ್ರತಿದಿನ ಅನಿಸುತ್ತೆ, ಪ್ರತಿ ಕ್ಷಣ. ಅದೆಲ್ಲ ನಾವು ಅಂದ್ಕೊಳ್ಳೋದಷ್ಟೇ, ಅವ್ರಿಗೇನಿರುತ್ತೋ ಅದನ್ನು ಹಾಗೆ ಬದುಕ್ಕೊಂಡು ಹೋಗ್ತಾರೆ. ಕೆಲವು ಸತಿ ಅನಿಸುತ್ತೆ ಆಯುಷ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾಳೆ ಇರ್ತಾನೆ ನಾಡಿದ್ದಿರ್ತಾನೆ ಅನ್ನೋದೇ ದಿನದಿತ್ಯ ಯೋಚನೆ ಆದಾಗ, ಬಿಕಾಸ್ ಅವನಿಗೆ ಈ ಕನ್ವಲ್ಷನ್ ಫಿಟ್ಸ್ ಅನ್ನೋದು ಬರ್ತಾನೇ ಇರುತ್ತೆ, ಅದು ಬಗೆಯ ಫಿಟ್ಸ್ ಬರುತ್ತೆ. ಸೊ ಹಂಗಾಗಿ ಎಷ್ಟು ದಿವಸ ಅಂತ ಅನಿಸ್ತಾ ಇರುತ್ತೆ ಕಾಯಿಲೆ ಬಿದ್ದಾಗಲೆಲ್ಲ. ಮತ್ತು ಆರೋಗ್ಯವಾಗಿರೋ ದಿನಗಳೇ ಕಡಿಮೆ, ಕಾಯಿಲೆ ಇರೋ ದಿನಗಳೇ ಜಾಸ್ತಿ ಅಂದಾಗ ಅದೆಲ್ಲ ಅನಿಸುತ್ತೆ. ಆಮೇಲೆ ನಮ್ಮದೇನು ಮುಂದೆ, ನಮಗೆ ವೃದ್ಧಾಪ್ಯ ಬಂದಾಗ ಏನು ಅನ್ನೋದೊಂದೇ ಯೋಚನೆ. ನಮ್ಮನ್ನು ಯಾರು ನೋಡ್ಕೋತಾರೆ,
ಸಮಾಜನೇ ನೋಡ್ಕೋಬೇಕಷ್ಟೇ ನಮ್ಮ ಥರದ್ದು. ಖಂಡಿತ ಮೇಡಮ್. ಅಂದರೆ ಮಾಳವಿಕಾ ಅವಿನಾಶ್ ಅವರ ಒಂದು ಬದುಕಿನ ಕ್ಯಾಸೆಟನ್ನು ಅವಾಗವಾಗ ರಿವೈಂಡ್ ಮಾಡಿ ಕೇಳಿದಾಗ ನೋಡಿದಾಗ ಏನೋ ಒಂದು ಅಲ್ಲೇ ಒಂದು ಹೊಸತನ ಅನಿಸ್ಬಹುದಾ ನೋಡಿದಾಗ? ಏನು ಅನ್ನಿಸ್ತು ಮೇಡಮ್ ಇಡೀ ಒಂದು ಕಾರ್ಯಕ್ರಮ ಕೊನೆಯದಾಗಿ ಹೇಳೋದಾದರೆ? ಗೊತ್ತಿಲ್ಲ, ಅವತ್ತು ಬದುಕು ಏನಂತಂದು ನಮ್ಮ ಮುಂದೆ ನಿಲ್ಲಿಸುತ್ತೋ ಅದನ್ನು ನಾವು ಅನುಭವಿಸ್ತಾ ಹೋಗೋದಷ್ಟೇ. ಇದು ಯಾವುದು ನಮ್ಮಿಂದ ನಿರ್ಧಾರಿತವಾಗೋದಲ್ಲ. ಒಂದಂತೂ ಇದೆ, ಸಾಧ್ಯವಾದಷ್ಟು ಎಲ್ಲದರಿಂದ ಕಳಚ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಈ ಬದುಕಿನ ಉದ್ದೇಶ ಏನು ಸನಾತನ ಧರ್ಮದಲ್ಲಿ? ವಾಟ್ ಇಸ್ ದ ಪರ್ಪಸ್ ಆಫ್ ಲೈಫ್? ಪರ್ಪಸ್ ಆಫ್ ಲೈಫ್ ಇಸ್ ಟು ಟ್ರಾನ್ಸೆಂಡ್ ಲೈಫ್. ಜೀವನ್ ಮುಕ್ತಿ ಸತ್ತ ಮೇಲಲ್ಲ, ಬದುಕಿರುವಾಗ ಅರಿಷಡ್ ವರ್ಗಗಳನ್ನ ಗೆಲ್ಲೋದು ಅಲ್ವಾ? ಅದು ಕ್ರಮೇಣ ನಡೀತಾ ಹೋಗಬೇಕು. ಈ ಆಸೆ ಅನ್ನೋದನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಸೀರೆ ಬಗ್ಗೆ ಆಸೆ ಹೆಣ್ಮಕ್ಳಿಗೆ, ಅಯ್ಯೋ ಎಷ್ಟು ಚೆನ್ನಾಗಿ ಸೀರೆ ಉಡ್ತೀರ, ಅಷ್ಟೊಂದು ಸೀರೆ ಉಡ್ತೀರ. ಈಗ ಜಿಗುಪ್ಸೆ ಬಂದೋಗಿದೆ, ಸೀರೆ ನೋಡಿದ್ರೆ ಜಿಗುಪ್ಸೆ. ನಾನು ಹೇಳ್ತಾ ಇರ್ತೀನಿ, ಎಲ್ಲ ಸೀರೆಗಳು ಕೊಟ್ಬಿಟ್ಟು 2 ಕಾಟನ್ ಸೀರೆ ಇಟ್ಕೋತೀನಿ ನಾನು ಅಂತ. ಸೊ ನಿಮಗೆ ಎಲ್ಲವೂ ಸಾಕು ಅನಿಸಿದಾಗ ಇದನ್ನು ಮೀರಿದ್ದೇನೋ ಒಂದಿದೆ ಅನ್ನೋದೇ ತಾನೇ ಬದುಕಿನ ಹುಡುಕಾಟ. ಅರಿಷಡ್ ವರ್ಗಗಳನ್ನ ಗೆಲ್ಲೋದು, 4 ಪುರುಷಾರ್ಥಗಳನ್ನ ಸಾಧಿಸ್ಬಿಟ್ಟು 4ನೇದರಲ್ಲಿ ಹೋಗಿ ನಿಂತ್ಕೊಳ್ಳೋದು, ಊರ್ಧ್ವಮುಖವಾಗಿ ಬದುಕನ್ನು ನೋಡೋದನ್ನು ಕಲಿಯೋದು. ಹಾಗಂತ ಇವತ್ತು ಮಧ್ಯಾಹ್ನ ಊಟ ಮಾಡಲ್ವಾ ಅಂತ ಕೇಳಬಾರ್ದು ಅಲ್ವಾ? ಎಲ್ಲ ಬಿಟ್ಬಿಟ್ಟಿದ್ದೀರಾ ಹಾಗಾದರೆ ಅಂತ. ಹಾಗಾಗಲ್ಲ. ಬಿಡ್ತಾ ಕಳ್ಚ್ಕೋತಾ ಬದುಕು ಸಾಗಬೇಕು. ಸೊ ಆ ನಿಟ್ಟಿನಲ್ಲೇ ಅಷ್ಟೇ ಬದುಕು ಅಂತ ನನಗನ್ಸುತ್ತೆ. ಅದಕ್ಕೆ ಕೆಲವು ಸತಿ ನಮ್ಮದು ಅಂತ ಯಾವುದೂ ಇಲ್ಲ, ನಮಗೆ ಅಂತ ಯಾರೂ ಇಲ್ಲ ಅನ್ನೋದು ಭಾಸವಾಗೋಗುತ್ತೆ. ಈ ಅರ್ಜುನ ವಿಷಾದ ಯೋಗ ಅನ್ನೋದು ನಮ್ಮೆಲ್ರಿಗೂ ದಿನಾಗಲೂ ನಡೆಯೋದು. ಈಗ ಸೀರೆಗಳು ಸಾಕಾಗಿದೆ, ಒಡವೆ ಸಾಕಾಗಿದೆ, ಮೇಕಪ್ ಮಾಡ್ಕೊಳ್ಳೋದು ಸಾಕಾಗಿದೆ, ಮುಂದೇನು ಅಂತ ಅನಿಸಿದೆ, ಇದಾದಮೇಲೆ ಏನು, ಇದಕ್ಕೆ ಮೀರಿದ್ದೇನು ಅಂತ ಅನಿಸಿದೆ. ನೋಡ್ಬೇಕು ಹೇಗೆ ನಡೆಯುತ್ತೋ ಬದುಕು. ಅವತ್ತು ಏನು ನಮ್ಮ ಮುಂದೆ ತಂದು ನಿಲ್ಲಿಸುತ್ತೋ ಅವತ್ತಿನ ಹೋರಾಟ ಅಷ್ಟೆ. ಖಂಡಿತವಾಗ್ಲೂ ಮೇಡಮ್. ಒಂದು ಕಡೆ ಅಂದರೆ ಸಿನಿಮಾ, ಧಾರಾವಾಹಿ, ರಿಯಾಲಿಟಿ ಶೋಗಳು, ಮತ್ತೊಂದು ಕಡೆ ಪಕ್ಷದಲ್ಲಿ ಒಂದು ದೊಡ್ಡ ಜವಾಬ್ದಾರಿ. ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ಮಧ್ಯೆ TV ವಿಕ್ರಮದ ಆಫೀಸ್ಗೆ ಬಂದು ಇಷ್ಟೊತ್ತು ನಿಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೊಂಡಿದ್ದೀರಿ. ಇಡೀ ನೀವು ತುಂಬ ಸಹನೆಯಿಂದ ಕೇಳಿದ್ದೀರಿ. ಖುಷಿ ಮೇಡಮ್, ನಮಗೆ ಹೆಮ್ಮೆಯ ವಿಚಾರ ಅದು. ಬಹಳ ಖುಷಿಯಾಗಿದೆ. ಇಡೀ TV ವಿಕ್ರಮದ ತಂಡದ ಪರವಾಗಿ ತಮಗೆ ಹೃತ್ಪೂರ್ವಕ. ನೀವು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಹೇಳದ್ನ ಅಥವಾ ನಂದೇ ಏನೋ ಹೇಳ್ಕೊಂಡು ಹೋದ್ನ? ಮೇಡಮ್, ಖಂಡಿತವಾಗ್ಲೂ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನಿಂದ ಏನಾದರೂ ತಪ್ಪು ನಾನೇನಾದರೂ ನೋಡಿದಿದ್ರೆ ಅದಕ್ಕೆ ಕ್ಷಮೆ ಇರಲಿ. ಗೊತ್ತಿಲ್ಲ, ಏನೋ ಫ್ಲೋ ಅಲ್ಲಿ ಮಾತಾಡಿದ್ದಷ್ಟೇ. ಯಾವುದನ್ನು ಉದ್ದೇಶಪೂರ್ವಕವಾಗಿ ನಾವೇನು ಮಾತಾಡಲ್ಲ. ಇದು ನನ್ನ ರಾಜಕೀಯಕ್ಕಿಂತ ನನ್ನ ಬಗ್ಗೆ ಹೆಚ್ಚಾಗಿರೋದ್ರಿಂದ ನನಗನ್ಸುತ್ತೆ ಅಷ್ಟರ ಮಟ್ಟಿಗೆ ಜನ ಸಹನೆಯಿಂದ ಕೇಳ್ತಾರೆ ಅಂತ. ಖಂಡಿತವಾಗ್ಲೂ ಬದುಕಿನ ಅನುಭವ ಕಲಿಸುವಂಥ ಒಂದು ಮಾತು ಏನಿದೆಯಲ್ಲ, ಅದು ಸಹಜವಾಗೇ ಬಂದಿರುತ್ತೆ. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಸಿನಿಮಾ, ಧಾರಾವಾಹಿ, ರಿಯಾಲಿಟಿ ಶೋ, ಅದು ಬಣ್ಣದ ಬದುಕೇ ಆಗಿರಲಿ, ಕಲಾ ಪ್ರಪಂಚವೇ ಆಗಿರಲಿ, ಅಥವಾ ರಾಜಕಾರಣನೇ ಆಗಿರಲಿ, ಬದುಕಲ್ಲಿ ತಮಗೆ ಸಿಕ್ಕಂಥ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸಿ ಸಾಮರ್ಥ್ಯದಿಂದ ಸಾಬೀತುಪಡಿಸಿ ನ್ಯಾಯ ಒದಗಿಸೋದಿದೆಯಲ್ಲ, ಇಂತಹ ಮಹನೀಯರ ಮಾತುಗಳು ಖಂಡಿತವಾಗ್ಲೂ ನೋಡುಗರಿಗೂ ಕೇಳುಗರಿಗೂ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ TV ವಿಕ್ರಮದ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.